ಮಾಡಿದ್ದಾರೆ. ನೋಡು, 100 ಜನ ಮಕ್ಕಳನ್ನು ಪಡೆದ ಮೇಲೆ ಯಾರ್ಯಾರಿಗೆ ಯಾವ್ದಾವುದರಲ್ಲಿ ಅಭಿರುಚಿ ಇದೆ, ಯಾವುದರಲ್ಲಿ ಎಕ್ಸ್ಪರ್ಟ್ಸ್ ಆಗಿದ್ದಾರೆ ಅವರಿಗೆಲ್ಲ ಕೆಲಸವನ್ನು ಕೊಟ್ಟು ಋಷಭನಾಮಕ ಪರಮಾತ್ಮ ತಾನು ಈ ಭೂಲೋಕದಲ್ಲಿ ಇದ್ದಾನೆ. ಅಜನಾಭ ಅಂತ ಹೆಸರು ಈ ಭೂಮಿಗೆ. ಇನ್ನೊಂದು ಯಾಕೆಂದ್ರೆ ಇಂದ್ರ 9 ವರ್ಷ ಒಂದು ಸಂದರ್ಭದಲ್ಲಿ ಈ ಋಷಭನಾಮಕ ಪರಮಾತ್ಮ ಇರುವ ಪ್ರದೇಶದೊಳಗೆ ಮಳೆನೇ ಕೊಡಲಿಲ್ಲ. ನೀನು ಮಳೆ ಕೊಡೋ, ನಾನು ಕೊಡ್ತೀನಿ ಅಂತೇಳಿ ಆ ಋಷಭನಾಮಕ ಪರಮಾತ್ಮ ಮಳೆಯನ್ನು ಕೊಟ್ಟ. ಆದ್ದರಿಂದ ಇದಕ್ಕೆ ಅಜನಾಭ ಅಂತ ಹೆಸರು ಕೂಡ ಬಂದಿದೆ ಎಂಬುದಾಗಿ ಅದನ್ನು ಹೇಳಿ, ಆಮೇಲೆ ಆ 100 ಜನ ಮಕ್ಕಳನ್ನು ಕೂಡಿಸಿಕೊಂಡು ಋಷಭನಾಮಕ ಪರಮಾತ್ಮ ದಿವ್ಯವಾದ ತತ್ವೋಪದೇಶವನ್ನು ಮಾಡ್ತಾರೆ. ನಾನು ಮತ್ತೆ ಅಗೇನ್ ಈ ಮಾತನ್ನು ಹೇಳ್ತೇನೆ. ಏತತ್ ಮನುಸ್ಮೃತಿಯಲ್ಲಿ ಒಂದು ಮಾತು ಬರ್ತದೆ. ಏತದ್ದೇಶ ಪ್ರಸೂತಸ್ಯ ಸಕಾಶಾತ್ ಅಗ್ರಜನ್ಮನ ಸ್ವಂ ಸ್ವಂ ಚರಿತ್ರಂ ಶಿಕ್ಷೇರನ್ ಪೃಥಿವ್ಯಾಂ ಸರ್ವ ಮಾನವಾಹ. ಮನುಸ್ಮೃತಿಯಲ್ಲಿ ಬರುವ ಮಾತು ಏನು ಅಂದರೆ, ನಾವು ಏನು ಮಾಡಬೇಕು, ಯಾವ ಕುಲದಲ್ಲಿ ಬಂದಿದ್ದೇವೆ, ಯಾವ ವಂಶದಲ್ಲಿ ಬಂದಿದ್ದೇವೆ, ಯಾವ ರಾಜ್ಯದಲ್ಲಿ ಇದ್ದೇವೆ, ಯಾವ ಸಂಸ್ಕೃತಿಯಲ್ಲಿ ಬಂದಿದ್ದೇವೆ, ಅದನ್ನು ನಾವು ತಿಳಿಯಲೇಬೇಕು. ಏತದ್ ದೇಶ ಪ್ರಸೂತಸ್ಯ, ಈ ದೇಶದಲ್ಲಿ ಹುಟ್ಟಿರುವ ಅಗ್ರಜನ್ಮ, ನಮಗಿಂತ ಯಾರು ಹಿರಿಯರಿದ್ದಾರೋ ಅವರಿಂದ ನಮ್ಮ ಕುಲಗೋತ್ರ ವಂಶದ ಇತಿಹಾಸವನ್ನು ನಾವು ತಿಳಿಯಬೇಕು. ಸ್ವಂ ಸ್ವಂ ಚರಿತ್ರ, ಅದನ್ನು ತಿಳಿದು ಅದರಂತೆ ನಾವು ಆಗಬೇಕು ಅನ್ನುವ ಒಂದು ಆದರ್ಶವನ್ನು ನಾವು ತಿಳಿಯಬೇಕು. ಇದು ನಮಗೆ ಹೇಳಿಕೊಡ್ತಾನೆ. ಹಾಗೆ ಈ ಋಷಭನಾಮಕ ಪರಮಾತ್ಮ ತನ್ನ ಮಕ್ಕಳನ್ನು ಕೂಡಿಸಿಕೊಂಡು ಉಪದೇಶವನ್ನು ಮಾಡ್ತಾನೆ. ನಾನು ಅನೇಕ ಕಡೆಗೆ ಹೇಳ್ತಾ ಇರ್ತೇನೆ, ಇಲ್ಲೂ ಹೇಳ್ತೇನೆ, ನೀವು ಪರಿಪಾಲನೆ ಮಾಡಿ, ನಾನು ಮಾಡ್ತಾ ಇದ್ದೇನೆ, ಅದನ್ನು ಹೇಳ್ತಾ ಇದ್ದೇನೆ. ನಾವು ಮದುವೆಯನ್ನು ಮಾಡಿಕೊಂಡ ಮೇಲೆ ಮಕ್ಕಳನ್ನು ಪಡಿತೇವೆ, ಅವರು ಎಲ್ಲೋ ಸ್ಕೂಲಿಗೆ ಹೋಗ್ತಾರೆ, ಯಾರಿಗೋ ಟ್ಯೂಷನ್ ಹೋಗ್ತಾರೆ, ಆಮೇಲೆ ದೊಡ್ಡವರಾದ್ಮೇಲೆ ಏನು ಓದ್ತಾರೋ ಗೊತ್ತಿಲ್ಲ. ಆಮೇಲೆ ಭಾಳ ದೊಡ್ಡವರಾದ್ಮೇಲೆ ಮನೆಯೊಳಗೆ ಪೂಜಾ ಪುನಸ್ಕಾರ ಹೋಮ ಹವನ ನಡೀತಾರೆ. ಅವೆಲ್ಲ ಸ್ಪೆಷಲ್ ಕ್ಲಾಸು, ಯೂನಿಟ್ ಟೆಸ್ಟು, ಆ ಟೆಸ್ಟ್ ಅಂತ ಹೋಗ್ತಾರೆ. ಮನೆಗೆ ಬಂದು ಸಂಜೆ ಬಂದು ಬಿಡ್ತಾರೆ. ಯಾಕೆ ನಿಮ್ಮ ಮನೆಗೆ ಇಟ್ಟು ಹೊರಟು ಹೋಮ ನಡೀತಾರೆ, ಇದು ಸ್ಪೆಷಲ್ ಟೆಸ್ಟ್ ಅವರು ಹೋಗ್ತಾರೆ. ಅದು ಬೇಕಾದಷ್ಟು ಇರೋದು ಹೋಮ ಹವನ ಇವೆಲ್ಲ ನಡೀತಾ ಇರುವಾಗ ಇರಬೇಕು. ಮನೆಯಲ್ಲಿ ಮಕ್ಕಳು ಇರಬೇಕು, ಗಂಡಾಗಲಿ ಹೆಣ್ಣಾಗಲಿ ಅವರಿಗೆ ನಾವು ಹೇಳಿ ಕೊಡಬೇಕು. ಕೇಳಂಗಿಲ್ಲ. ಅನೇಕ ಜನ ಹೇಳ್ತಾರೆ, ನಮ್ಮ ಹೇಳಿದ್ದಾರೆ, ಈ ನಮ್ಮ ಮಾತು ಕೇಳಂಗಿಲ್ಲ, ಈ ಮಕ್ಕಳು ದೊಡ್ಡವರಾಗ್ಯಾರ. ಯಾಕೆ ಕೇಳಂಗಿಲ್ರಿ? ನಾವು ಅವ್ರನ್ನ ಬಿಟ್ಬಿಟ್ವಿಲ್ಲ, ಸಣ್ಣವರಿದ್ದಾಗಿನ ಬಿಟ್ಬಿಟ್ಟು ಅವ್ರು ಹೇಳ್ತಾ ಇಲ್ಲ. ಅದು ನಾವು ಮಾಡಿರೋ ತಪ್ಪಲ್ಲವೇ? ನಮ್ಮ ಮಕ್ಕಳಿಗೆ ನಾವು ಚೆನ್ನಾಗಿ ಹೇಳಿ ಕೊಡದೇ ಇದ್ರೆ ಅವ್ರು ಹೇಗೆ ಕಲಿತಾರೆ ಹೇಳ್ರಿ? ಇದು ನಮ್ಮದೇ ತಪ್ಪು. ನಾವು ಸ್ನಾನ ಆದ ಮೇಲೆ ದೇವ್ರಿಗೆ ಹೋಗಿ ನಮಸ್ಕಾರ ಮಾಡು ಅಂತ ಹೇಳಿಕೊಡ್ಬೇಕು. ಸಣ್ಣ ಹುಡುಗರಿದ್ದಾಗ ಹೆಣ್ಣು ಮಕ್ಕಳಿದ್ರೆ ಹೋಗಿ ನೀವು ತುಳಸಿ ನಮಸ್ಕಾರ ಮಾಡ್ಕೊಂಡು ಬರ್ರಿ, ಒಂದಿಷ್ಟು ನೀರು ಹಾಕ್ರಿ ಅಂತ ನಾವು ಹೇಳಿಕೊಡೋಣ. ಹಣೆಗೆ ಒಂದಿಷ್ಟು ಕುಂಕುಮ ಹಚ್ಕೊಡ್ರಿ ಅಂತ ಹೇಳಿಕೊಡೋಣ. ಮನೆಯಲ್ಲಿ ಏನಾದರೂ ಹಬ್ಬ ಹುಣ್ಣಿಮೆ ಇತ್ತು ಅಂತಂದರೆ ಆರತಿ ಮಾಡ್ರಿ ಅಂತ ಹೇಳಿಕೊಡೋಣ. ಅವಿಗೆ ಬರೋಂಗೇ ಇಲ್ಲ. ಅವು ಆರತಿ ಮಾಡಿ ಮೊಬೈಲ್ ಹಿಡ್ಕೊಂಡು ಹಿಂಗೆ ಮಾಡ್ತಿರ್ಬೋದು. ನೀ ಯಾಕೆ ಆರತಿ ಮಾಡ್ತೀಯ? ನೀನು ಆರತಿ ಬೇಡ, ನಿಮ್ಗೇನು ಬೇಕು. ಅವುಗಳಿಗೆ ನಾವು ಅದೇ ಸಂಸ್ಕಾರವನ್ನು ಕೊಟ್ಟಿದ್ದೇವೆ. ಆದ್ದರಿಂದ ಅವ್ರು ಹಾಗೇ ಬೆಳೆದ್ಬಿಡ್ತೇವೆ. ನಮ್ಮ ತಪ್ಪು. ಮಕ್ಕಳನ್ನು ನಾವು ಬೈಬಾರ್ದು. ಯಾಕೆ ನಮ್ಗೆ ಹಾಗೆ ನಮ್ಮ ಅಪ್ಪ ನಮ್ಮ ಹಾಗೆ ಕಲಿಸಿಲ್ಲ. ಅವರಿಗೂ ಪುರಾಣಕ್ಕೆ ಕರ್ಕೊಂಡು ಬರಬೇಕು. ನಾಳಿಂದ ಕರ್ಕೊಂಡು ಬರ್ರಿ, ಒಂದು ದಿವಸ ಕರ್ಕೊಂಡು ಬರ್ರಿ ವಾರದ. ಅವ್ರಿಗೆ ತಿಳಿದೇ ಇರಲಿ. ಬರ್ರಪ್ಪ ಸುಮ್ಮನೆ ಕೊಡ್ರಿ, ಮೊಬೈಲ್ ನೋಡ್ತಾ ಇರ್ತೀರಿ, ಬಂದು ಮೊಬೈಲ್ ನೋಡ್ರಿ ಸಾಕು ಅಂತ ಹೇಳಿ. ಮೊದಲನೇ ದಿವಸ ಮೊಬೈಲ್ ನೋಡ್ರಿ, ಪುರಾಣ ಕೇಳಬೇಡ್ರಿ, ಮೊಬೈಲ್ ನೋಡ್ರಿ ಅಂತ ಬರಲಿ. ಒಂದೆರಡು ಶಬ್ದ ಟಿವಿ ಮೇಲೆ ಬೀಳಲಿ. ಅವ್ರಿಗೆ ತಿಳಿದೇ ಇರಲಿ. ನಾವು ಕರ್ಕೊಂಡು ಬಂದು ಮಾಡಬೇಕು, ಕೂಡಿಸಬೇಕು. ಎಷ್ಟು ಚೆನ್ನಾಗಿ ಹೈಯರ್ ಎಜುಕೇಷನ್ ಮಾಡಿದರೂ ಕೂಡ ನಮ್ಮ ಸಂಸ್ಕೃತಿಯನ್ನು ನಾವು ಬಿಡಿಸಬಾರದು. ಅವರಿಗೆ ಹಬ್ಬ ಹುಣ್ಣಿಮೆ ಇದ್ದಾಗ ಹೇಳಿಕೊಡಬೇಕು, ಪೂಜೆ ಆಗ್ತದೆ, ನೈವೇದ್ಯ ಆಗ್ತದೆ, ಏನು ತಿನ್ನಬಾರ್ದು ಅಂತ 1-2 ತಾಸು ಕಾಯಿಸಲಿ. ಏನಾಗೋದಿಲ್ಲ, ಏನೇನೂ ಆಗೋದಿಲ್ಲ. ಏನ್ರಿ ನೀವು ಹಿಂಗೆ ಹೇಳ್ತಿರಲ್ಲ ಅಂದ್ರೆ, ಹೌದ್ರಿ ನನಗೂ ಮಕ್ಕಳಿದ್ದಾರೆ, ನಾನು ನಿಮ್ಮ ಜೊತೆಗೇ ಇದ್ದವ, ಹಾಗಾಗಿ ನನಗೂ ಹೆಣ್ಣವ, ನನಗೂ ಗಂಡವ, ನನಗೂ ಸೊಸೆಯರಿದ್ದಾರೆ, ನನಗೂ ಹಳೆಯರಿದ್ದಾರೆ, ಎಲ್ಲರೂ ಇದ್ದಾರೆ. ನಾನು ಲೈಫ್ನ ಎಲ್ಲವನ್ನೂ ನೋಡ್ತಾ ಇದ್ದೇನೆ. ನಾವು ಅವ್ರಿಗೆ ಕರೆದು ಕೂಡಿಸಿ ಹೇಳಬೇಕು. ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಗೊತ್ತಾ? ನೀವ್ಯಾರು ಹೇಳೋರಿ ಅಂತ ನಾನು ಹೇಳೋನಲ್ರಿ. ಋಷಭನಾಮಕ ಪರಮಾತ್ಮ ತನ್ನ 100 ಜನ ಮಕ್ಕಳನ್ನು ಕೂಡಿಸಿಕೊಂಡು ಉಪದೇಶವನ್ನು ಮಾಡ್ತಾ ಇದ್ದ. ಅದು ನನಗೆ ಹೇಳಬೇಕು. ಏನು ಹೇಳ್ತಾನೆ ಗೊತ್ತಾ? ಏನು ಹೇಳ್ತಾನೆ ಅಂದರೆ, ನಾಯಂ ದೇಹೋ ದೇಹ ಭಾಜಾಂ ಪ್ರಲೋಕೆ ಕಷ್ಟಾನ್ ಕಾಮಾನ್ ಅರ್ಹತಿ
ಪೂಜಾಂ ಹೇ. ನೋಡ್ರಪ್ಪ, ದೇಹ ಬಂದದ್ದು ಕೇವಲ ಸುಖಕ್ಕಾಗಿ ಬಂದದ್ದಲ್ಲ. ಈ ದೇಹ ಬಂದ ಮೇಲೆ ಇದರ ವ್ಯಾಲ್ಯೂಸ್, ಇದರ ಮಹತ್ವ ನಾವು ತಿಳಿದುಕೊಂಡು ಅದನ್ನು ಚೆನ್ನಾಗಿ ನಾವು ವಿನಿಯೋಗವನ್ನು ಮಾಡಬೇಕು. ಕಷ್ಟಾನ್ ಕಾಮ, ಸ್ವಲ್ಪ ಕಷ್ಟವಾಗ್ತದೆ ಆಗಬೇಕು, ಇಲ್ಲಾಂದ್ರೆ ಅವ್ರಿಗೆ ಹೇಗೆ ಗೊತ್ತಾಗ್ತದೆ ಹೇಳಿ. ನಮ್ಮ ಸಂಸ್ಕೃತಿ ಈಗ ಎಷ್ಟೋ ಮಂದಿಗೆ ಉಪಕರ್ಮಕರು ಮಠಕ್ಕೆ ಬಂದಿರ್ತಾರೆ, ಅವರು ನನ್ನ ಮಗನ ನೂತನ ಉಪಕರ್ಮದರಿ ಅಂತ ಹೇಳ್ತಾರೆ. ಇನ್ನೊಂದು ತಿಂಗಳಿಗೆ ಬಂದ ಮೇಲೆ ಗಂಡ ಹೆಂಡತಿ ಬಂದಿರ್ತಾರೆ, ಋಗ್ವೇದರು ಯಜುರ್ವೇದರು, ಅವ್ರು ಗಂಡ ಹೆಂಡತಿ ಕಡೆ ನೋಡ್ತಾರೆ, ನಮ್ದು ಯಾವ ವೇದ ಹೇಳೋ, ಅರೆ ನೀ ದಿವಸ ಸಂಧ್ಯಾನ ಮಾಡ್ತೀರಿ, ಚತುಸ್ಸಾಗರ ಪರ್ಯಂತ ಯಾವ ಗೋತ್ರ ಗೊತ್ತಿಲ್ಲ, ಹೆಂಡತಿ ಕಡೆ ಹೇಳ್ತಾರೆ, ಹೆಂಡತಿಗೆ ಗೊತ್ತ, ಯಾಕಂದ್ರೆ ಅಕ್ಕಿನ ಮನೆ ಬೇರೆ ಗೋತ್ರ, ಇಲ್ಲಿ ಬೇಕಾದ್ರೆ ಗೋತ್ರ ಬೇರೆ ಇರಬೇಕು, ನಿಮ್ದು ವಸಿಷ್ಠ ಗೋತ್ರ ರೀ, ನಮ್ಮ ಆಚಾರ್ಯ ನಮ್ದು ವಸಿಷ್ಠ ಗೋತ್ರ. ಹೀಗೆ ಇನ್ನೊಬ್ಬರಿಂದ ನಮ್ಮ ಗೋತ್ರ, ನಮ್ಮ ಜನ್ಮನಾಮ ನಾವು ತಿಳ್ಕೊಳ್ಳುವಷ್ಟು ನಾವು ಕೆಳಗಿದ್ದೇವೆ ಅಂತಂದ್ರೆ ಸಂತೋಷ ಪಡೋದು, ಹೆಮ್ಮೆ ಪಡೋದು. ಕಷ್ಟಾಂತಾವನ ಹಳತಿಗೆ ಕೂಡ. ಹಾಗಾದ್ರೆ ಏನ್ ಮಾಡಬೇಕು? ತಪೋದಿವ್ಯಂ ಪುತ್ರ ಅರ್ಹತ ಏನ ಸತ್ಯಂ, ತಪಸ್ಸನ್ನು ಮಾಡ್ರಿ. ತಪಸ್ಸನ್ನು ಮತ್ತೆ ಅಡವಿಗೆ ಹೋಗೋದಲ್ಲ, ಕಷ್ಟಪಡ್ರಿ. ತಪ ಆಲೋಚನೆ ಅಂತಿದ್ದಾರೆ, ತಪ ಉಪತಾಪೆ ಅಂತ ಹೇಳಿದ್ದಾರೆ. ಮನುಷ್ಯ ಸ್ವಲ್ಪ ಕೆಲವೊಂದು ವಿಷಯದಲ್ಲಿ ನಾವು ಕಷ್ಟಪಡಬೇಕು ಅಂತ ಅದನ್ನು ಹೇಳಿ, ಶುದ್ಧೇ ಯಸ್ಮಾತ್ ಬ್ರಹ್ಮ ಸುಖಂ ಸುಶುದ್ಧ, ಆ ಬ್ರಹ್ಮನ ಅನಂತವಾದ ಸುಖ ಸಿಗ್ತದೆ. ಅದಕ್ಕಾಗಿ ಏನು ಮಾಡಬೇಕು ಅಂದಾಗ ಏನು ಮಾಡೋ ಕಾರಣ ಬಹಳ ಕಷ್ಟಪಡಬೇಕಾಗಿಲ್ಲ. ಮಹತ್ ಸೇವಾಂ ದ್ವಾರ ಮಾಹುರ್ ವಿಮುಕ್ತೇ ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಂ ಮಹಾಂತಸ್ತೆ ಸಮಚಿತ್ತ ಪ್ರಶಾಂತ ವಿಮನ್ಯವ ಸುರದ ಸಾಧನೋ ಏ. ಮಹತ್ ಸೇವಾ, ಮಹಾತ್ಮರ ಸೇವೆ ಮಾಡಬೇಕು, ದೊಡ್ಡವರ ಸೇವೆ ಮಾಡಬೇಕು. ಇದು ನಾವು ಕಲಿಸಿಕೊಡಬೇಕು. ನಮ್ಮ ಮಕ್ಕಳು ನಮ್ಮ ಸೇವೆ ಮಾಡಂಗಿಲ್ಲ, ಬೇರೆ ಸೇವೆನೇ ಮಾಡಂಗಿಲ್ಲ. ಈಗಿನ ಮಕ್ಕಳಿಗೆ ಹಿಂಗೇನೋ ತಪ್ಪು ಮಾಡಿ ಕಿವಿ ಹಿಡಿದ್ರೆ ಅವ್ನು ನಮ್ಮ ಕೆಟ್ಟ ಗಂಡಿನ ನೋಡಿ ಶುರು ಮಾಡಿಬಿಡ್ತಾರೆ. ನಾನು ಕಿವಿ ಹಿಡ್ದಾರೆ, ನಾನು ಕಿವಿ ಹಿಡಿದ್ರೆ ಇನ್ನೇನು ಮಾಡಿಲ್ಲ. ತಪ್ಪು ಮಾಡಿದಾಗ ತಪ್ಪು ಅಂತ ಅವ್ರಿಗೆ ತಿಳಿಸ್ಕೊಡ್ಬೇಕು. ಸ್ವಲ್ಪ ಸಿಟ್ಟಿಗೆ ಬರ್ತಾರೆ, ಒಂದು ತಾಸು ಮಾತಾಡೋಂಗಿಲ್ಲ, ಗಂಟು ಬಾರಿ ಹಾಕಿರ್ತಾರೆ, ಏನೋ ಮಾಡಿರ್ತಾರೆ ಅವ್ರವ್ರ ಮಕ್ಕಳು. ಅವ್ರವ್ರದ್ದೇ ಮತ್ತು ಜೆರಾಕ್ಸ್ ಕಾಪಿ ಅಲ್ಲ, ಮತ್ತು ಅವ್ರು ಹಂಗೆ ಇರ್ತಾರೆ. ಸಣ್ಣವ್ರು ಇದ್ದಾಗ ಅವ್ರ ಮಕ್ಕಳು ಜೆರಾಕ್ಸ್ ಕಾಪಿ ಅದರಿಂದಾಗಿ ಅವು ಹಂಗೆ ಇರ್ತಾವೆ. ಮತ್ತು ನಾನು ಹಿಂಗೆ ಮಾಡಿದ್ದೆ, ನನ್ನ ಮಗನು ಹಿಂಗೆ ಮಾಡಿದ್ದಾನೆ, ಏನು ಚಿಂತೆ ಇಲ್ಲ. ಸ್ವಲ್ಪ ಸಿಟ್ಟು ಬಂದು ಮಕ್ಕಳು ಹೇಳ್ತಾರೆ, ಜೋರು ಮಾಡಬೇಡಿ, ಜೋರು ಮಾಡ್ತಾ ಇಲ್ಲ, ತಿಳಿಸಿರ್ತಾರೆ. ನಾನು ಹೇಳ್ತೀನಿ, ನೀನು ಹೇಳು ಅಂತ ಜಾಯಿಂಟ್ ವೆಂಚರನ್ನು ಗಂಡ ಹೆಂಡತಿ ಸರಿಯಾದ ತಿಳುವಳಿಕೆ ಕೊಡಬೇಕು. ಇದು ನಮ್ಮ ಕರ್ತವ್ಯ. ಇವತ್ತಿನ ದಿವಸ ನಾವು ಭಾಗವತ ಕೇಳಿದ್ವಿ, ನಾವು ಉದ್ಧಾರ ಅದು ನಡೆಯೋದಿಲ್ಲ. ನನ್ನನ್ನು ಕಟ್ಟಿಕೊಂಡು ಬಂದ ಹೆಂಡತಿ, ನನ್ನ ಹುಟ್ಟಿದ ಮಕ್ಕಳು, ಅವರಿಗೂ ಕೂಡ ಸನ್ಮಾರ್ಗದಲ್ಲಿ ಕರ್ಕೊಂಡು ಹೋಗ್ಬೇಕು. ಏನ್ರಿ ನಮ್ಗೆ ನೀವು ರಿಂಗ್ ಮಾಸ್ಟರ್ ಇದ್ದಂಗೆ ಭಾಗವತ ಹೇಳೋದು ನೀವೆಲ್ಲ ಹೇಳ್ತಾ ಇದ್ದೀರಿ ಅಂದ್ರೆ ನಾನು ರಿಂಗ್ ಮಾಸ್ಟರ್ ಅಲ್ರಿ. ಪ್ರಹ್ಲಾದ ರಾಜರು ಅದೇ ಮಾಡಿದ್ದಾರೆ. ದೈತ್ಯ ಬಾಲಕರೆಲ್ಲ ಆಟ ಆಡ್ತಾ ಕೂಟ, ನೀವು ಆಟಕ್ಕೆ ನಾನು ಬರೋದಿಲ್ಲ ಅಂತ ಹೇಳಿದ್ರು. ಈ ವಯಸ್ಸಿನಲ್ಲಿ ಆಟ ಆಡಬೇಕು ಬರ್ರಿ ಅಂತ ಅವರಿಗೂ ತತ್ವೋಪದೇಶವನ್ನು ಮಾಡಿ, ಅವರಿಗೂ ಧರ್ಮವನ್ನು ಬೋಧನವನ್ನು ಮಾಡಿ ಸನ್ಮಾರ್ಗದಲ್ಲಿ ಇರಿಸಿದ್ರು. ಇದು ಪ್ರಹ್ಲಾದ ರಾಜರು ಮಾಡಿದ್ರು. ಪ್ರಹ್ಲಾದ ರಾಜರು ಯೂನಿಯನ್ ಲೀಡರ್ ಆಗಿ, ದೈತ್ಯ ಬಾಲಕರಿಗೆಲ್ಲ ಲೀಡರ್ ಆಗಿ ಅವರೆಲ್ಲರಿಗೂ ಧರ್ಮ ಮಾರ್ಗದಲ್ಲಿ ಕರೆದುಕೊಳ್ಬೇಕು. ಆದ್ದರಿಂದ ಮನುಷ್ಯ ಕೆಲವು ಡಿಸಿಪ್ಲಿನ್ಗಳನ್ನು ಅವಶ್ಯವಾಗಿ ಪರಿಪಾಲನೆ ಮಾಡಬೇಕು. ಅಂದ್ರೆ ನಮ್ಮ ಮನೆ ಚೆನ್ನಾಗಿ ಇರುತ್ತದೆ. ಸ್ಯಾಕ್ರಿಫೈಸು ಮಾಡಬೇಕು. ನಾನು ನಿಮಗೆ ಹೇಳಬೇಕಾದದ್ದಿಲ್ಲ. ಹಾಗಾಗಿ ಅವ್ರು ಹೇಳ್ತಾರೆ, ಮಹತ್ ಸೇವಾಂದ್ವಾರ ಹೋಗುತ್ತೆ, ಮಹತ್ವರ ಸೇವೆಯನ್ನು ಮಾಡಬೇಕು. ತಮೋದ್ವಾರಂ ಯೋಷಿತಾಂ ಸಂಗಿ ಸಂಘಂ. ಇಲ್ಲೊಂದು ಮಾತನ್ನು ಹೇಳ್ತಾರೆ, ಯಾರು ಯೋಷಿತ್ ಅಂದ್ರೆ ಸ್ತ್ರೀಯರ ಸಂಘವನ್ನು ಮಾಡ್ತಾರೆ ಅವರಿಗೆ ನರಕಕ್ಕೆ ಬೀಳ್ತಾರೆ. ಆಚಾರ್ಯ ಮತ್ತು ನಿಮಗೂ ಹೆಣ್ಣಿರ್ತಾರೆ, ಮಕ್ಕಳಿರ್ತಾರೆ, ಮತ್ತು ಯೋಷಿತಾಂ ಸಂಗಿ ಸಂಘ ಏನು ಹೇಳ್ತೀರಿ ನೀವು ಅಂತ ಕೇಳಿದ್ರೆ, ಕೇಳೋರು ಅವರೇ, ಹೇಳೋರು ಅವರೇ, ಕೂತವರು ಅವರೇ, ಎಲ್ಲರೂ ಅವರೇ ಇರುವಾಗ ಸ್ವಯಂ ತಂದೆ ಋಷಭನಾಮಕ ಪರಮಾತ್ಮ ಸ್ತ್ರೀಯರ ಸಂಘಗಳು ಮತ್ತು ಸ್ತ್ರೀ ಸಂಘ ಜಯಂತಿ ಇದೆ 100 ಮಂದಿ ಬರ್ತಾರೆ. ಹೇಗೆ ಇದೇನು ಇದಿಷ್ಟು ಕಾಂಟ್ರವರ್ಸಿ, ಇಂಥ ವಿಚಿತ್ರ ಭಾಗವತ ಹೇಳ್ತಾ ಇದೆ. ಇದು ಹೇಳೋರಿಗೂ ಇಲ್ಲ, ಕೇಳೋರಿಗೂ ಇಲ್ಲ, ಯಾರಿಗೂ ಶುಕಾಚಾರ ಒಬ್ಬರಿಗಿದೆ, ಇನ್ನು ಯಾರಿಗೂ ಇಲ್ಲ. ಏನದರರ್ಥ? ಯೋಷಿತಾಂ ಸಂಗಿ ಸಂಗಮ ಅಂದ್ರೆ ಯೋಷಿತ್ ಅನ್ನುವ ಶಬ್ದಕ್ಕೆ ಹೆಣ್ಣು ಅಂತ ಒಂದು ಅರ್ಥ ಇದೆ. ಅದರ ಜೊತೆಗೆ ಯೋಷಿತ್ ಅಂದ್ರೆ ಯೋಷಿತ್ತು ಅನ್ಯಥಾ ಬುದ್ಧಿ, ದುಷ್ಟ ಬುದ್ಧಿಯ ಸಹವಾಸವನ್ನು ಮಾಡಬಾರ್ದು ಅಂತ ಹೇಳಿದ ಹೊರತು ಇಲ್ಲಿ ಜಂಡರನ್ನು ಹೇಳಿಲ್ಲ.
ಮೇಲು ಫೀಮೇಲು ಅಂತ ಜೆಂಡರ್ ಹೇಳಿಲ್ಲ, ಲಿಂಗವನ್ನು ಹೇಳಿಲ್ಲ. ಯೋಷಿತ್ತು ಅನ್ಯಥಾ ಬುದ್ಧಿ. ಈ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗೆ ಯೋಷಿತ್ ಅಂತ ಕರೀತಾರೆ, ಪ್ರಮದ ಅಂತ ಕರೀತಾರೆ, ಅಬಲ ಅಂತ ಕರೀತಾರೆ, ಸ್ತ್ರೀ ಅಂತ ಕರೀತಾರೆ. ನಿಮಗೆಲ್ಲ ಗೊತ್ತಾ ಈ ಶಬ್ದಗಳು ಏನು ಅರ್ಥ? ಯೋಷಿತ್ ಪ್ರಮದ ಅಂದ್ರೆ ಹೆಣ್ಮಗಳು, ಅಬಲ ನಾವೆಲ್ಲ ಬಲವಂತರು, ಅಬಲ. ಆಮೇಲೆ ಸ್ತ್ರೀ. ಈ ಶಬ್ದಗಳಿಗೆ ನಾವು ಕೇವಲ ಫೀಮೇಲ್ ಅಂತ ಅರ್ಥ ಮಾಡಿಕೊಂಡಿವಿ. ಆದರೆ ಭಾಗವತದ ಪ್ರಕಾರ ಅರ್ಥ ಹೇಳ್ತೇನೆ, ಯೋಷಿತ್ ಅಂದ್ರೆ ದುಷ್ಟ ಬುದ್ಧಿ. ಪ್ರಮಾದ ಅಂತಂದ್ರೆ ಹೆಣ್ಣು ಮಗಳಲ್ಲ, ನಮ್ಮನ್ನು ಪ್ರಮಾದ ತಪ್ಪು ದಾರಿಗೆ ಕರೆದುಕೊಂಡು ಹೋಗುವವಳು. ಅವಳ ಹೆಂಡತಿಯಲ್ಲ, ದುಷ್ಟ ಬುದ್ಧಿ, ದುಷ್ಟ ವಿಚಾರ, ದುಷ್ಟ ಆಲೋಚನೆ, ಒಳ್ಳೆಯ ಧರ್ಮ ಮಾರ್ಗಕ್ಕೆ ಕರೆದುಕೊಂಡು ಹೋಗ್ತಾ ಇದ್ರೆ ಅವಳು ಪ್ರಮಾದ ಅಲ್ಲ, ಅವಳು ಒಳ್ಳೆಯವು. ಆಮೇಲೆ ಅಬಲ. ಅಬಲ ಅಂದ್ರೆ ಅವಳ ಬಲ ಅಲ್ಲ, ನಮ್ಮನ್ನು ಬಲರಹಿತರನ್ನಾಗಿ ಮಾಡ್ತಾ ಇರ್ತಾರೆ ಯಾರು? ದುಷ್ಟ ಬುದ್ಧಿ ಮತ್ತೆ ಹೆಂಡತಿ ಅಲ್ಲ. ಇನ್ನು ಸ್ತ್ರೀ. ಸ್ತ್ರೀ ಅನ್ನೋ ಶಬ್ದಕ್ಕೆ ಗೊತ್ತು, ಸ ಪ್ಲಸ್ ಸ್ತ್ರೀ. ಸ್ತ್ರೀ ಅಂದ್ರೆ ಮೂರು ಕಾಲದಲ್ಲಿಯೂ ಕೂಡ ಯಾರು ನಮ್ಮ ಬುದ್ಧಿ ಕೆಡಿಸ್ತಾರೋ ಅವರು ಸ್ತ್ರೀ. ಮೂರು ಕಾಲ ಯಾವ್ದ್ರೆ? ಜಾಗ್ರತ್, ಸ್ವಪ್ನ, ಸುಷುಪ್ತಿ. ನಾವು ದಿವಸದಲ್ಲಿ ಮೂರು ಅವಸ್ಥೆ, ಒಂದು ಎಚ್ಚರಿಕೆ, ಇನ್ನೊಂದು ಸ್ವಪ್ನ, ಇನ್ನೊಂದು ಡೀಪ್ ಸ್ಲೀಪ್, ಗಾಢ ನಿದ್ರೆ, ಸುಷುಪ್ತಿ. ಜಾಗ್ರತ್, ಸ್ವಪ್ನ, ಸುಷುಪ್ತಿ ಎಂಬ ಮೂರು ಕಾಲದಲ್ಲಿಯೂ ಕೂಡ ಯಾರು ನಮಗೆ ದುಷ್ಟ ಬುದ್ಧಿಯನ್ನು ತಂದು ಕೊಡ್ತಾರೆ ಅಂಥವರು ಸ್ತ್ರೀ. ಹೆಂಡತಿಯಲ್ಲ, ತಾಯಿಯಲ್ಲ, ಮಕ್ಕಳಲ್ಲ, ದುಷ್ಟ ಬುದ್ಧಿ. ಇನ್ನೊಂದಲ್ಲ, ನಮ್ಮೊಳಗೇನೆ ಆ ಸ್ತ್ರೀ ಇದ್ದಾಳೆ, ನಮ್ಮೊಳಗೆ ಪ್ರಮದ ಇದ್ದಾಳೆ, ನಮ್ಮೊಳಗೆ ಯೋಷಿತ್ತಿದ್ದಾಳೆ, ನಮ್ಮೊಳಗೆ ಅಬಲ ಇದ್ದಾಳೆ. ಅಂತಹ ದುಷ್ಟರ ಸಹವಾಸ ಬೇಡ ಅಂಥೇಳಿ ತಮೋತ್ವಾಗಂ ಯೋಷಿತಾಂ ಸಂಘ ಸಂಗಂ. ಹಾಗಾಗಿ ಯಾರು ಮಹಾತ್ಮರು? ಸಮಚಿತ್ತ ಪ್ರಶಾಂತ. ಈಗ ನಿಮ್ಗೆ ಸಮಾಧಾನವಾಯ್ತೆ, ನಮಗೆ ಬೈದಿಲ್ರಪ್ಪ ಪುರಾಣವೇ ಇಲ್ಲದೆ ಬರೋರೇ ಹೆಣ್ಮಕ್ಳು ಜಾಸ್ತಿ ಪುರಾಣ, ಅವ್ರನ್ನೇ ಹಿಡ್ಕೊಂಡು ಬೈತಾ ಹೋಗ್ಬಿಟ್ರೆ, ಆಚಾರ್ಯ ಯಾವಾಗ ನೀವು ಪುರಾಣ 5-3 ಸ್ಟಾರ್ಗಳು ಯಾವಾಗ ಅಂದ್ರೆ ಹೆಣ್ಮಕ್ಳು ಬಂದರೆ ಸ್ಟಾರ್ಗಳು, ಗಂಡಸರು ಇರಂಗೇ ಇಲ್ಲ. ನಾನು ಅದಕ್ಕೆ ಹೇಳ್ತೀನಿ, ನಮ್ದೆಲ್ಲ ಪುರಾಣ ಅಪೌರುಷೇಯ, ಪುರುಷರು ಇರಂಗೇ ಇಲ್ಲ, ಸ್ತ್ರೀಯರೇ ಜಾಸ್ತಿ ಇರ್ತಾರೆ. ಇಲ್ಲಿ ಪಾಪ ನೀವು ಬಹಳ ಜನ ಬಂದಿದ್ದೀರಿ, ಸಂತೋಷ ಪಡ್ತೇನೆ. ಆದರೆ ಬಹುತೇಕ ಧರ್ಮ ಮಾಡುವವರು, ವ್ರತ ಮಾಡುವವರು, ಆಮೇಲೆ ಎಲ್ಲ ಮಾಡೋರು ಹೆಣ್ಮಕ್ಳೇ ಜಾಸ್ತಿ. ಹೆಣ್ಮಕ್ಳು ಹಿಡ್ಕೊಂಡು ನೀವು ಕ್ಲಾಸ್ ತಗೊಳ್ತಾ ಇದ್ದೀರಲ್ಲ ಅಂತಂದ್ರೆ ಹಾಗಲ್ಲ, ನೀವನ್ನಲ್ಲ. ನೀವೆಲ್ಲ ತಾಯಂದ್ರು, ನೀವೆಲ್ಲ ಅಕ್ಕಂದ್ರು. ಹಾಗಾಗಿ ನೀವೆಲ್ಲ ಒಳ್ಳೆ ಪುರಾಣಕ್ಕೆ ಬರ್ತಾ ಇದ್ದೀರಿ, ಬರದೇ ಇದ್ದವ್ರನ್ನು ಬೈತಾ ಇಲ್ಲ, ಯಾವ ದುಷ್ಟ ಬುದ್ಧಿಯನ್ನು ಹೇಳ್ತಾ ಇದ್ದಾರೆ. ಇದು ಆಧ್ಯಾತ್ಮಿಕವಾದ ಅರ್ಥವೇ ಹೊರತು ಮೇಲ್ನೋಟಕ್ಕೆ ತೋರಿದ ಶಬ್ದದ ಅರ್ಥವನ್ನು ಮಾಡಿಕೊಳ್ಳಬಾರದು ಅನ್ನುವ ಅರ್ಥವನ್ನು ಶ್ರೀಮದ್ ಭಾಗವತ ನಮಗೆ ಹೇಳಿಕೊಡ್ತಾರೆ. ಮಹಾಂತಸ್ಥೆ ಸಮಚಿತ್ತ ಪ್ರಶಾಂತ. ಯಾರು ಸಮಚಿತ್ತರಾಗಿದ್ದಾರಲ್ಲ, ಸಮಚಿತ್ತ ಅಂದ್ರೆ ಸಮಾನವಾದ ಬುದ್ಧಿ. ಸುಖವಾಗಲಿ ಬಹು ದುಃಖವಾಗಲಿ ಸಕದೀನಾಗಲು ಪಾಂಡುರಂಗ ಅಂತ ಕೇವಲ ಏಕಾದಶಿ ಭಜನೆ ಮಾಡೋದಲ್ಲ, ರಿಯಲ್ ಲೈಫಿನೊಳಗೆ ದುಃಖ ಆದರೂ ಕೂಡ ದೇವರನ್ನು ಬಿಡಬಾರ್ದು, ಸುಖ ಆದರೂ ಕೂಡ ದೇವರನ್ನು ಮರಿಬಾರ್ದು. ಇದು ಸಮಚಿತ್ತ. ಮಹಾಂತಸ್ಥೆ ಸಮಚಿತ್ತ ಪ್ರಶಾಂತ ವಿಮನ್ಯಮ. ಕೋಪ ಬರಬಾರದು, ಅದೊಂದೇ ಬರ್ತದೆ ನೋಡಿ, ಉಳಿದೆಲ್ಲ ಕೋಪ ಬಹಳ ಕೆಟ್ಟು. ನಾನು ಒಂದು ಮಾತನ್ನು ಹೇಳ್ತೇನೆ, ಕಾಮಯೇಶ ಕ್ರೋಧಯೇಶ ರಜೋಗುಣ ಸಮುದ್ಭವ ಮಹಾಶವ ಮಹಾಪಾಪ್ಮ ವಿದ್ಯೇನ ವಿಹ ವೈರಿಣ. ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಯಾವುದು ಪ್ರಬಲ, ಕಾಮನೋ ಕ್ರೋಧನೋ. ಕಾಮ 10-12 ವರ್ಷ ಆದ್ಮೇಲೆ ಕಾಮ ಬರ್ತದೆ, ಕ್ರೋಧ ವರ್ಷ 2 ವರ್ಷ ಹಿಂದೆ ಶುರುವಾಗ್ತದೆ ಹುಡುಗರಿಗೆ. ಯಾಕೆ ಗೊತ್ತಾ? ಆ ಕೂಸಿಗೆ ತಾಯಿ ಇನ್ನೊಂದು ಕೂಸು ಕರ್ಕೊಂಡ್ರೆ ಈ ನಿಜವಾದ ಮಗು ಅಳ್ಳಿಗೆ ಶುರು ಮಾಡ್ಬಿಡ್ತಾರೆ, ಆ ಸೆರೆಗೆ ಎಳಿತದ, ಆ ಕೂಸಿನ ಕಾಲು ಎಳಿತದ. ಯಾಕೆಂದ್ರೆ ಕ್ರೋಧ. ಎಷ್ಟು ವಿಚಿತ್ರ ನೋಡ್ರಿ. ಯಾರು ಹೇಳಿಕೊಟ್ಟಾರ? ಇನ್ನೊಬ್ರು ಕೂಸು ಕರ್ಕೊಂಡಾಗ ನೀನು ಕಾಲೆಳಿ ಸೆರೆಗೆಳಿ ಅದನ್ನು ಕರ್ಕೋಬೇಡ ಅಂತ ನೀನು ಹೇಳು ಅಂತ ಮಗುವಿಗೆ ಕಲಿಸಿಕೊಟ್ಟಾರ. ಕ್ರೋಧ ಅವಾಗಿನಿಂದೇ ಶುರುವಾಗಿಬಿಡ್ತದೆ. ಯಾರನ್ನ ಬಂದು ಕೈಯಾಗ ಏನೋ ಚಾಕ್ಲೇಟು ಬಿಸ್ಕೆಟ್ ಕೊಡು ಅಂದ್ರೆ ಹಿಂಗೆ ಮಾಡ್ಕೊಂಡ್ಬಿಡ್ತದ, ಹೇಳಿದ್ರೆ ಸಿಟ್ಟು ಮಾಡ್ತದ, ಅಳುತ್ತದ, ಒದರ್ತದ. ಕ್ರೋಧ ಯಾರು ಕಲಿಸಿಕೊಟ್ಟಾರ್ರಿ? ಕಾಮಯೇಶ ಕ್ರೋಧಯೇಶ ರಜೋಗುಣ ಸಮುದ್ಭವ ಮಹಾಶನೋ ಮಹಾಪಾಪ. ಅದರಿಂದಾಗಿ ಇವು ಬಹಳ ವಿಚಿತ್ರ. ದೊಡ್ಡವರಾದ್ಮೇಲೆ ಬರ್ತಾವಂತಿಲ್ಲ, ಸಣ್ಣವರಿದ್ದಾಗಿಂತ ಇರ್ತಾವ. ಅವಕ್ಕೆ ನಾವು ಪೋಷಣೆ, ನೀರು ಹಾಕಿ ಗೊಬ್ಬರ ಹಾಕಿ ಕಾಮ ಕ್ರೋಧ ಬೆಳೆಸಿ ಬೆಳೆಸಿ ದೊಡ್ಡ ಮರ ಆಗಿಬಿಡ್ತಾವ. ಆಮೇಲೆ ನಮ್ಮ ಮಾತು ನಾವೇ ಕೇಳೋದಿಲ್ಲ. ಒಂದು ಯಾವುದೋ ಡೈಲಾಗ್ ಅದಂತ, ಒಕ್ಕಸಾರಿ ನೀನು ಕಮಿಟ್ ಆಯ್ತು ನಾ ಮಾಟ ನೀನೇ ಹಂಗ ನಮ್ಮನ್ನು ನಾವೇ ಕೇಳ್ಕೊಳ್ಳೋದಿಲ್ಲ.
ಕಾಮಯೇಷ ಕ್ರೋಧೇಶ ರಜೋಗುಣ ಸಮುದ್ಭವ. ಹಾಗಾಗಿ ಮನುಷ್ಯನಿಗೆ ಬಹಳ ಜಾಗರೂಕನಾಗಿರು, ವಿವೇಕ ಇರಬೇಕು. ಇದೆಲ್ಲ ಬರಬೇಕಾದ್ರೆ ಏನು ಮಾಡಬೇಕು? ದೊಡ್ಡವರ ಜೊತೆಗೆ ನಾವು ಇರಬೇಕು. ಮಹಾಂತಸ್ತೆ ಸಮಚಿತ್ತ ಪ್ರಶಾಂತ ವಿಮನ್ಯವ ಸುಹೃದ ಸಾಧವೋ ಯೇ. ಹಾಗಾಗಿ ಅವರ ಸಹವಾಸವನ್ನು ಮಾಡ್ರಿ ಅಂತ ಎಂಬುದಾಗಿ ಅನೇಕ ತತ್ವಗಳನ್ನು ಹೇಳ್ತಾ ಹರಿಯಲ್ಲಿ, ಗುರುಗಳಲ್ಲಿ, ಆಮೇಲೆ ಭಗವಂತನಲ್ಲಿ ಎಲ್ಲ ಕಡೆಗೂ ಮನುಷ್ಯ ಸ್ನೇಹದಿಂದ ಪ್ರೀತಿಯಿಂದ ಇರಬೇಕು ಎಂಬುದಾಗಿ ಅದನ್ನು ತಿಳಿಸಿ, ಇನ್ನು ಯಾರು ಗುರುರ್ನ ಸಸ್ಯ ಸ್ವಜನೋನ ಸಸ್ಯ ಪಿತಾನ ಸಸ್ಯ ಜನನೀನ ಸಾಸ್ಯ ದೈವಂ ತತ್ಸ್ಯ ನ ಪತಿಶ್ಚ ಸಸ್ಯ ನಮೋಚಯೇದ್ಯ ಸಮುಪೇತ ಮೃತ್ಯು. ಸಿಕ್ಕವರನ್ನೆಲ್ಲ ಗುರುಗಳು ಅಂತ ತಿಳಿದುಕೊಳ್ಳಕ್ಕೆ ಹೋಗಬೇಡ್ರಿ. ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಆಸ್ಥಾ ಚಾನಲ್, ಭಕ್ತಿ ಚಾನಲ್ ಚೆನ್ನಾಗಿ ಅವ್ರ ಉಪನ್ಯಾಸಗಳಿರ್ತಾರೆ. ಆ ಶಾಸ್ತ್ರಿ, ಈ ಶಾಸ್ತ್ರಿ, ಆ ಆಚಾರ್ಯ, ಈ ಭಗವಾನ್, ಈ ಬಾಬಾ ಅಂತ ಹೇಳಿ ಎಲ್ಲರೂ ಹೋಗಬೇಡ್ರಿ. ನಮ್ಮದು ಎಂಥ ಬಾಬಾ ಗೊತ್ತದನ? ಮಧ್ವಾಚಾರ್ಯ ಎಂಬ ಬಾಬಾ ಇದ್ದಾರೆ, ಟೀಕಾರಾಯರೆಂಬ ಬಾಬಾ ಇದ್ದಾರೆ, ರಾಘವೇಂದ್ರ ಸ್ವಾಮಿಗಳೆಂಬ ಬಾಬಾ ಇದ್ದಾರೆ. ಅವ್ರನ್ನ ಬಿಟ್ಟು ಇನ್ಯಾವುದೋ ಬಾಬಾನ ಹತ್ರ ಹೋಗಬೇಡ್ರಿ. ಗುರುರ್ನ ಸಸ್ಯ. ಯಾಕೆ ಗೊತ್ತಾ? ಇಂಥ ಗುರುಗಳು ನಮಗೆ ಸಿಗೋದಿಲ್ಲ, ಇಂಥ ಮಾರ್ಗ ನಮಗೆ ಸಿಗೋದಿಲ್ಲ. ಇದು ರಾಜಮಾರ್ಗ. ಇಂಥ ಮಾರ್ಗ ಜನ್ಮ ಸಿಕ್ಕು ಇಂಥ ರಾಯರಂತಹ ಗುರುಗಳು ನಮ್ಗೆ ಸಿಗ್ತಾರೆ, ಟೀಕಾರಾಯರಂತಹ ಗುರುಗಳು ಸಿಗ್ತಾರೆ. ಮಧ್ವಾಚಾರ್ಯರ ಪರಂಪರೆಯಲ್ಲಿ ನಾವು ಹುಟ್ಟಿ ಬರ್ತೇವೇನ್ರಿ? ಗೊತ್ತಿಲ್ಲ. ಇಂಥ ಗುರುಗಳು ಸಿಕ್ಕಾಗ ಇವರನ್ನು ಬಿಟ್ಟು ಇನ್ನೆಲ್ಲ ಹೋಗಿ ನಾವು ಬುದ್ಧಿ ಹಚ್ಕೊಂಡ್ಬಿಡ್ತೀವಿ, ಇನ್ನೇನೋ ಮಾಡ್ತೀವಿ, ಅದು ಮಾಡ್ತೀವಿ, ಕರಿ ಬಟ್ಟೆ ಉಟ್ಕೋತೀವಿ, ಕೆಂಪು ಬಟ್ಟೆ ಉಟ್ಕೋತೀವಿ, ಆ ಬಟ್ಟೆ ಕೇಸರಿ ಬಟ್ಟೆ ಉಟ್ಕೋತೀವಿ. 12 ತಿಂಗಳಿಗೆ 12 ಮಾಲಾರಿ, 12 ತಿಂಗಳಿಗೆ 12 ಮಾಲಾಗಳು, ಎಲ್ಲ ಮಾಲಾಗಳು ಹಾಕೋದು ಕೂತ್ಬಿಟ್ರೆ ತುಳಸಿ ಮಾಲ ಒಂದು ಹಾಕ್ಕೊಳ್ರಿ. ಅದು ಹಾಕ್ಕೊಳ್ಳೋದು ಜನಿವಾರ ಎಂಬುದು ಮಾಲ ಹಾಕ್ಕೊಳ್ರಿ. ಸಾಕು, ನಿಮಗೆ ಎಲ್ಲ ಇದೆ. ಬ್ರಹ್ಮಸೂತ್ರ ಅಂದ್ರೆ ಏನು ಅನ್ಕೊಂಡ್ರಿ? ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಎಲ್ಲ ವೇದಗಳ ಸಮೇತ. ಋಗ್ವೇದಂ ಪ್ರಥಮದೋರಕೇನ ಸ್ವಾಮಿ, ಯಜುರ್ವೇದಂ ತೃತೀಯದೋರಕೇನ ಸ್ವಾಮಿ, ಸಾಮವೇದಂ ತೃತೀಯದೋರಕೇನ ಸ್ವಾಮಿ, ಅಥರ್ವಣ ವೇದಂ ಗ್ರಂಥೋನ್ಯ ಸ್ವಾಮಿ. ಇಷ್ಟೆಲ್ಲ ಮಾಲಾ ನಮಗೆ ವೇದದಿಂದ ಕಾಲದಿಂದ ಬಂದ ಮಾಲಾ ಬಿಟ್ಟು ಇನ್ಯಾವುದೋ ಮಾಲಾ ಹಾಕೊಂಡು ಹೋಗ್ತೀವಿ, ಅಲ್ಲಿ ಹೋಗಿ ಅದನ್ನು ಬಿಡ್ತೀವಿ, ದಿವ್ಯ ಜ್ಯೋತಿಯನ್ನು ನೋಡ್ತೀವಿ, ಮಕರ ಜ್ಯೋತಿಯನ್ನು ನೋಡ್ತೀವಿ ಅಂದ್ರೆ ಏನು ಪ್ರಯೋಜನ? ಭಗವಂತನ ಜ್ಯೋತಿ, ಸ್ವಯಂ ಜ್ಯೋತಿ, ಪರಂಜ್ಯೋತಿ, ಪರಮಾತ್ಮ ಇದ್ದಾನೆ. ಆ ಸ್ವಯಂ ಜ್ಯೋತಿ ಪರಂಜ್ಯೋತಿಯನ್ನು ಬಿಟ್ಟು ಯಾವುದೋ ಮಕರ ಜ್ಯೋತಿ ಹೋಗ್ತೀರ. ಎಷ್ಟು ಚೆನ್ನಾಗಿ ಭಾಗವತ ಹೇಳಿಕೊಡ್ತಾರೆ. ಗುರು ನಸಸ್ಯ. ಇಂಥ ತತ್ವವನ್ನು ಹೇಳಿಕೊಡದೆ ಇದ್ದ ನಮ್ಮನ್ನು ತಪ್ಪು ದಾರಿಗೆ ಕರೆದುಕೊಂಡು ಹೋಗ್ತಾ ಇದ್ರೆ ಅವ್ರು ಗುರು ಅಲ್ಲ. ಇದನ್ನು ಪ್ರೊಟೆಸ್ಟ್ ಮಾಡಿದವರು ಯಾರು? ಪ್ರಹ್ಲಾದರಾಜರು, ಚಂಡಾಮರ್ಕರು ಏನೋ ಹೇಳ್ತಾ ಇದ್ರು ಕೂಡ ಅದನ್ನು ಒಪ್ಪಲಿಲ್ಲ. ಅದನ್ನು ಅವ್ರು ತಯಾರು ಮಾಡಲಿಲ್ಲ. ಅದು ಒಪ್ಪು ತಪ್ಪು ಅಂತ ಹೇಳಿದ್ರು, ವಿರೋಧ ಮಾಡಲಿಲ್ಲ, ಜಗಳ ಆಡಲಿಲ್ಲ, ಬಿಟ್ಟು ಹೋಗ್ಲಿಲ್ಲ. ಹೇಳದೆ ಹೇಳಿದ್ರೆ ನಾ ಮಾಡೋದು ನಾನು ಮಾಡಿ. ಗುರು ನಸಸ್ಯ ಸ್ವಜನೋ ನಸಸ್ಯ. ನಮ್ಮ ಜನರು ನಮಗೆ ನಾವೇನಾದ್ರು ಒಳ್ಳೆ ಕೆಲಸ ನಾನೇನು ಮಾಡಿಲ್ಲ, ನೀವೇನು ಮಾಡ್ತೀವೋ? 70 ವರ್ಷ ಆಯ್ತು ನಾನು ಏಕಾದಶಿ ಮಾಡಿಲ್ಲ, 20 ವರ್ಷಕ್ಕೆ ಏಕಾದಶಿ ಮಾಡಿದ ಗೊತ್ತಿಲ್ಲ, ನಾನು ನಿಲ್ಲಿಸ್ತೀಯಾ? ನಮ್ಮ ಮ್ಯಾಲೆ ಹೋಗ್ತಾ ನೀನು ಅಂತ. ಹೌದು, ನಾನು ದೊಡ್ಡವರು ಹೇಳ ಅವ್ರ ಮಾತೇನು ಇಲ್ಲಿ ಮಾತ್ರ ಪಿತೃವಾಕ್ಯ ಪರಿಪಾಲನೆ. ಉಳಿದೆಲ್ಲ ಒಳ್ಳೆ ಮಾತುಗಳನ್ನು ಹೇಳಿದ್ರೆ ನೀವೇನು ನಿಮ್ಗೇನಿದೆ ಯಾವುದೋ ಹಳೆಯ ಜಮಾನ, ನಿಮ್ಮ ಕಾಲ ಬೇರೆ, ನಮ್ಮ ಟೈಮ್ ಬೇರೆ ಅಂತ ಅವ್ರಿಗೆ ಉಪದೇಶವನ್ನು ಮಾಡ್ತಾರೆ. ಇಂಥವು ಯಾವ ನೀವು ಬೇಕು ನೋಡಿ ಅಂತ ಹೇಳಿದ್ರೆ ನಾವೆಲ್ಲ ದೊಡ್ಡವ್ರ ಮಾತು ಕೇಳ್ತೀವಿ, ನಾವು ಅವ್ರ ವಿರೋಧ ಮಾಡೋದಿಲ್ಲ. ದೊಡ್ಡವ್ರು ಹೇಳ್ತೀವಿ ನಾವು ಆ ಮನೋರ್ ವರ್ತನ ಪರಂ, ಅವರಿಂದ ನಡ್ಕೊಂಡು ಬಂದದ್ರಿ ನಮ್ಮ ಮನೆ ಪೂಜೆ ಹೀಗೆ ಹೊಟ್ಟೋದು. ಅವು ಯಾವುದೋ ಕಾರಣಕ್ಕಾಗಿ ಪೂಜಾ ಮಾಡಿರೋಂಗಿಲ್ಲ. ನಮ್ಮ ಅಪ್ಪ ಪೂಜೆ ಮಾಡಿಲ್ರಿ, ಅದನ್ನ ನಮ್ಮ ತಾತ ಗೊತ್ತಿಲ್ರಿ, ನಾವು ಮಾಡೋದಕ್ಕೆ ಆಚಾರ್ಯ ಕಲಿಸಿ ಪೂಜೆ ಮಾಡಿಸ್ಕೊಡ್ತೀವಿ. ಅವು ಯಾಕೆ ಮಾಡಿಲ್ಲೋ ಏನೋ ಅವನಿಗೆ ಗೊತ್ತಿಲ್ಲ. ಪೂಜಾ ಮಾಡಿರೋದು ಅಂತ ಎಲ್ಲಿ ಶಾಸ್ತ್ರಗಳು ಹೇಳಿದ್ದಾರೆ, ಎಲ್ಲಿ ಧರ್ಮಗಳು ಹೇಳಿದ್ದಾರೆ, ಎಲ್ಲಿ ಇರೋ ಹೇಳಿದ್ದಾರೆ? ಹಾಗೆಲ್ಲ ಇಲ್ಲ. ಹಾಗಾಗಿ ಸ್ವಜನೋನ ಸಸ್ಯ. ಇಂಥ ತಪ್ಪು ದಾರಿ ಕರ್ಕೊಂಡು ಹೋಗ್ತಾ ಇದ್ರೆ ಸ್ವಜನರಲ್ಲ, ದೈವಂ. ಆಮೇಲೆ ಸ್ವಜನೋನ ಸಸ್ಯ ಪಿತಾನ ಸಸ್ಯ. ತಂದೆ ಅಲ್ಲ. ಹಿರಣ್ಯಕಶಿಪು ತಂದೆ ಅಂತ ನಂಬಲಿಲ್ಲ ಪ್ರಹ್ಲಾದರಾಜ, ಸುಮ್ಮನೆ ಇದ್ರು. ಜನನಿ ನಸಾಸ್ಯ ದೈವಂನ ತತ್ಸ್ಯ. ಯಾವುದೋ ದೈವ ಅಂತೇಳಿ ಬೂದಿ ಭಾವ ಅದನ್ನು ಕೊಡ್ತಾರೆ. ದೈವ ಅಂತ ತಿಳಿಬೇಡ್ರಿ, ಎಲ್ಲರೂ ದೇವತೆಗಳು ಅಂತ ತಿಳಿಬೇಡ್ರಿ. ಎಲ್ಲರೂ ಭಗವಾನ್ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ದೇವದೇವತೋತ್ತಮ ಬಾಯಿ ಬಾಬಾ ಸಾಯಿ ಬಾಬಾ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ಬರೆದಿರ್ತಾರೆ. ನಾವು ಒಂದು ಗುಡಿಗೆ ಹೋಗಿದ್ದೆ, ನೋಡಿಲ್ಲ, ರಸ್ತೆಯಲ್ಲಿ ಹೋಗಿ ಅನಂತ ಕೋಟಿ ಇದೇನಪ್ಪ ಬಹುಪರ ಘಟ್ಟಾವಧಾನ ಸೇವಾ ಆದರೆ ಕೊನೆ ಹೀಗೆ
ಅವ್ರ ಹೆಸರು. ಹಾಗೆಲ್ಲ ಇಲ್ಲ, ಹೆದರಬೇಡ್ರಿ. ಅಯ್ಯೋ ಅವ್ರು ಬೈದ್ರೆ ದೇವ್ರ ಸಿಟ್ಟಿ ಬರ್ತಾ ಅಲ್ರಿ, ನಾವು ಬೈತಾ ಇಲ್ಲ, ಅವ್ರು ದೇವ್ರು ಅಲ್ಲ ಅಂತ ಹೇಳಿದಕ್ಕೆ ನಾವೇ ಬೈತೀವ್ರಿ. ನಿಮಗೇ ಬೈಯೋದಿಲ್ಲ, ಅವ್ರನ್ನೇ ಹಾಕ್ಬೇಕು. ಅವ್ರು ನೋಡಿಲ್ಲ, ಅವ್ರು ಬಿಟ್ಟಿಲ್ಲ, ಏನೂ ಮಾಡಿಲ್ಲ, ಅವ್ರನ್ನೇ ನಾವು ದೇವ್ರು ಅಲ್ಲ ಅಂತ ಹೇಳ್ತೇವೆ. ದೇವ್ರು ಯಾರು? ನಾರಾಯಣ, ಕೃಷ್ಣ, ರಾಮಚಂದ್ರ ದೇವರು, ಹಯಗ್ರೀವ, ಧನ್ವಂತರಿ, ಪರಶುರಾಮ, ಇವರು ದೇವರಂದ್ರೆ. ನಾವು ರುದ್ರದೇವರನ್ನು ದೇವರನ್ನ, ಸರ್ವೋತ್ತಮ ದೇವರು ದೇವರೇ. ಬ್ರಹ್ಮದೇವರು ದೇವರಲ್ಲ, ಇಂದ್ರಾದಿಗಳು ದೇವರಲ್ಲ, ದೇವರು ಒಬ್ಬನೇ. ಏಕಂ ಸದ್ವಿಪ್ರಾಹ ಬಹುಧಾ ವದಂತಿ ಯೋ ದೇವಾನಾಂ ನಾಮಧಃ ಏಕ ಏವ. ಒಬ್ಬನೇ ದೇವರು ಸರ್ವೋತ್ತಮ, ಇಬ್ಬರಿಬ್ಬರು ದೇವರಾಗ್ಲಿಕ್ಕೆ ಶಕ್ಯವಿಲ್ಲ. ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ಒಬ್ಬನು CM ಆಗ್ತಾನೆ ಒಂದು ರಾಜ್ಯಕ್ಕೆ, ಇಬ್ರು CM ಇರಂಗಿಲ್ಲ. ಇನ್ನೊಬ್ನು ಡೆಪ್ಯೂಟಿ CM ಆಗ್ತಾನ, ಅಥವಾ ಇನ್ನು 2 years ಆದ್ಮೇಲೆ ಅವ 2 years CM ಆಗ್ತಾನ. ಏಕಕಾಲಕ್ಕೆ ಒಂದು ರಾಜ್ಯಕ್ಕೆ ಇಬ್ಬರು CM ಅಂತ ಇದ್ದಾರ ಹೇಳ್ಬೇಕು. ಒಬ್ಬನು CM, ಇನ್ನೊಬ್ಬರು ಡೆಪ್ಯೂಟಿ CM ಅಂತ ಕಡಿಮೆ ಅದ. ಅಥವಾ ಒಂದು ಟರ್ಮ್, ನಾನು ಯಾಕಂದ್ರೆ 2 ಪಾರ್ಟಿ ಸೇರಿ ಗೌರ್ಮೆಂಟ್ ಫಾರ್ಮ್ ಮಾಡಿರ್ತಾರೆ. ಅದರಿಂದ ಮೊದಲಿಂದ ಫಸ್ಟ್ ಹಾಫ್ ನಾನು, ಸೆಕೆಂಡ್ ಹಾಫ್ ನೀವು, ಹಿಂಗಾಗ್ತಾರೆ ಹೊರತು ಏಕಕಾಲಕ್ಕೆ ಇಬ್ಬರು ಸರ್ವೋತ್ತಮರಾದ ದೇವರಾಗಲಿಕ್ಕೆ ಶಕ್ಯವಿಲ್ಲ. ಇಷ್ಟು ಕಾಮನ್ ಆಗಿರುವ ತತ್ವ ಇದೆ. ನಾವು ಎಲ್ಲರೂ ದೇವರು ಅಂತೀವಿ, ಎಲ್ಲರೂ ಸರ್ವೋತ್ತಮ, ಎಲ್ಲರೂ ದೇವರು, ಹೆಂಗಲಿಕ್ಕೆ ಶಕ್ಯದರಿ? ಅದು ತಪ್ಪಲ್ಲದೆ. ಹಾಗಾಗಿ ದೈವಂನ ತತ್ಸ್ಯ ಪರಮಾತ್ಮ, ಎಲ್ಲರೂ ಸರ್ವೋತ್ತಮನಾದ ದೇವರಂತ ತಿಳಿಬೇಡ್ರಿ. ಒಬ್ಬನು ಸರ್ವೋತ್ತಮನಾದ ಪರಮಾತ್ಮ ಇದ್ದಾನೆ. ನಮೋ ಚೈದ್ಯ ಸಮುಪೇತ ಮೃತ್ಯು. ಯಾರು ನಮಗೆ ಈ ಸಂಸಾರದಿಂದ ಮೋಚನೆಯನ್ನು ಮಾಡಿಸುವುದಿಲ್ಲ, ಅವರು ನಮಗೆ ತಂದೆಯಲ್ಲ, ಗುರುವಲ್ಲ, ತಾಯಿಯಲ್ಲ, ದೈವತೆಯಲ್ಲ. ಯಾರು ನಮಗೆ ಸಂಸಾರದಿಂದ ಮೋಚನೆಯನ್ನು ಮಾಡ್ತಾರೆ? ವಿಷ್ಣು ಹಿದಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞೇಯ. ವಿಷ್ಣುವೇ ಮೋಕ್ಷವನ್ನು ಕೊಡುವವನು, ಇನ್ಯಾರು ಅಲ್ಲ. ಅವನೇ ಸರ್ವೋತ್ತಮನಾದ ಪರಂಜ್ಯೋತಿಯಾದ ಪರಮಾತ್ಮ. ಇಂಥ ತತ್ವವನ್ನು ಅವರು ಹೇಳಿಕೊಟ್ಟಿದ್ದಾರೆ. ತಸ್ಮಾತ್ ಭವಂತ, ಅನೇಕ ಮಾತುಗಳಿವೆ. ಆದ್ದರಿಂದ ನೀವೆಲ್ಲರೂ, ಭರತ ನಿಮಗೆ ಹಿರಿಯ ಅಣ್ಣ, ಅವನ ಆದೇಶದಂತೆ ನೀವಿರಬೇಕು. ನೋಡಿ ಎಷ್ಟು ಚೆನ್ನಾಗಿ ಮನೆಯಲ್ಲಿ ಹಿರಿಯ ಮಗನ ಮಾತನ್ನು ಚಿಕ್ಕವರೆಲ್ಲ ಕೇಳಬೇಕು. ಅದಕ್ಕಾಗಿಯೇ ಜ್ಯೇಷ್ಠ ಭ್ರಾತ ಪಿತೃ ಸಮಹ ಅಂತ ಕರೀತಾರೆ. ಅವನು ಯೋಗ್ಯನಾಗಿರಬೇಕು. ಅದೆಲ್ಲ ಮಾತನ್ನೋದು ಕುಟುಂಬ, ಪರಿವಾರ, ಅಣ್ಣ ತಮ್ಮಂದಿರು, ತಂದೆ ತಾಯಂದಿರು, ಅವರೆಲ್ಲ ದೊಡ್ಡ ದೊಡ್ಡ ದೇವತೆಗಳು. ಇವರೆಲ್ಲ ಇವರನ್ನು ಕೂಡಿಸಿಕೊಂಡು ಪರಮಾತ್ಮ ತಾನು ಉಪದೇಶವನ್ನು ಮಾಡ್ತಾ ಇದ್ದಾನೆ. ಇವತ್ತು ಕೂಡ ನಾವು ನಮ್ಮ ಹೆಂಡತಿ, ಮಕ್ಕಳು, ಬಂಧು ಬಾಂಧವರನ್ನು ಕೂಡಿಸಿಕೊಂಡು ನಮ್ಮ ಮನೆ, ನಮ್ಮ ಕುಲ, ನಮ್ಮ ವಂಶ, ನಮ್ಮ ಪೂರ್ವಜರು, ನಮ್ಮ ದೇಶ, ನಮ್ಮ ದೇವರು, ನಮ್ಮ ಇತಿಹಾಸ, ಇದನ್ನೆಲ್ಲವನ್ನು ಕೂಡಿಸಿಕೊಂಡು ನಾವು ಅವರಿಗೆ ಹೇಳಿಕೊಡಬೇಕು. ಅಂದರೆ ಅವರಿಗೆ ಒಂದು ತಿಳುವಳಿಕೆ ಬರ್ತಿಲ್ಲ ಅಂದರೆ ಬರೋದೇ ಇಲ್ಲ. ಎಲ್ಲರೂ MS ಮಾಡಲಿಕ್ಕೆ ಹೊರ ಹೋಗ್ಬಿಡ್ತಾರೆ. ಕೊನೆಗೆ ಯಾವಾಗ ಅಂತಂದರೆ ಇವರು ಉದ್ಧಾರಕ್ಕೆ ಬರ್ತಾರೆ ಅಷ್ಟೇ, ಬರೋದೇ ಇಲ್ಲ. ಹಾಗಾಗಿ ಇವನಿಗೆ ಅಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ, ಅವ್ರು ಇಲ್ಲಿ ಬರ್ಲಿಕ್ಕೆ ಆಗೋದಿಲ್ಲ. ಕೊನೆಗೆ ಯಾವಾಗ ಅಂತಂದರೆ ಅವನಿಗೆ ಒಮ್ಮೆ ಯಮನ ಹತ್ರ ಕಳಿಸಲಿಕ್ಕೆ ಹೋಗ್ಬಿಡ್ತಾರೆ. ಹೋಗ್ಬಿಡಪ್ಪ ಬಾಯಿ ಕಾಟ ಅದಾಗಬಾರ್ದು. ಅದನ್ನು ಹೇಳ್ತಾ ಇದ್ದಾರೆ. ನ ಬ್ರಾಹ್ಮಣೇಸ್ತುರಯೇ ಭೂತಮಾನ್ಯ. ಇಷ್ಟೆಲ್ಲ ಮಾತನ್ನು ಹೇಳ್ತಾ ಬ್ರಾಹ್ಮಣರ ಮಹಿಮೆ ಮತ್ತೆ ಋಷಭನಾಮಕ ಪರಮಾತ್ಮ ಹೇಳ್ತಾ ಇದ್ದಾರೆ. ಬ್ರಾಹ್ಮಣರಿಗೆ ಸಮಾನವಾಗಿರ್ತಕ್ಕಂಥ ಭೂತ ಈ ಭೂಮಿಯಲ್ಲಿ ಜೀವರು ಯಾರೂ ಇಲ್ಲ. ಆದ್ದರಿಂದಾಗಿ ಯಸ್ಮಿನ್ ಹೃದಯ ಸುಭೂತಂ ಶ್ರದ್ಧೆಯ ಅಹಂ. ಯಾವ ಬ್ರಾಹ್ಮಣರು ಊಟವನ್ನು ಮಾಡಿದ್ರು ಅಂದರೆ ನಾನು ಅವರಲ್ಲಿ ಇದ್ದು ಊಟವನ್ನು ಮಾಡ್ತೇನೆ. ಅಗ್ನಿಯಲ್ಲಿ ನೀವು ಮಾಡಿದ ಹೋಮಕ್ಕಿಂತ ಬ್ರಾಹ್ಮಣರು ಊಟ ಮಾಡಿ ಸಂತೋಷ ಪಟ್ಟರೆ ಅವರಲ್ಲಿ ಇದ್ದು ನಾನು ತಿಂದು ತೃಪ್ತಿಯನ್ನು ಪಡಿತೇನೆ. ಆದ್ದರಿಂದಾಗಿ ನ ತಥಾ ಅಗ್ನಿಹೋತ್ರೆ, ಅಗ್ನಿಯಲ್ಲಿ ಅಷ್ಟು ನಾನು ತಿರ್ತನಾಗೋದಿಲ್ಲ. ಆದ್ದರಿಂದಾಗಿ ಬ್ರಾಹ್ಮಣರ ಜ್ಞಾನ ಮಹತ್ವವನ್ನು ಹೇಳ್ತಾ ವಿವಿಕ್ತ ದೃಷ್ಟಿ ತದುಪಾರ್ಹಣಮ್ಮೆ. ನನ್ನ ಪೂಜೆಯನ್ನು ಮಾಡಬೇಕಾದ್ರೆ ವಿವಿಕ್ತ ದೃಷ್ಟಿ ಅಂದರೆ ನನ್ನನ್ನು ಚೆನ್ನಾಗಿ ತಿಳಿದುಕೊಡ್ರಿ ಅಂತ ಋಷಭನಾಮಕ ಪರಮಾತ್ಮ ಹೇಳಿಕೊಡ್ರಿ. ಇವತ್ತು ನಾವೆಲ್ಲ ಈ ಮಾತನ್ನು ಸ್ವಲ್ಪ 3 ತಿಂಗಳಿಗೊಮ್ಮೆ, ದಿವಸ ಹೇಳಿಕ್ಕೆ ಅವ್ರು ಭೇಟಿನೇ ಆಗಂಗಿಲ್ಲ, ಅವ್ರು ಎಲ್ಲೂ ಹೋಗ್ಬೇಕಿರ್ತಾರೆ. 6 ತಿಂಗಳಿಗೊಮ್ಮೆ ಬರುತ್ತಾ ಮಾತಾಡೋಣ.
ಮನೆಯೊಳಗೆ ಮೊಬೈಲ್ ಎಲ್ಲ ಬಾಜು ಕೇಳ್ರಿ, ಒಂದು ಅರ್ಧ ಗಂಟೆ ಕೂತು ನಮ್ಮ ಸುಖ ದುಃಖ ಸಮಾಧಾನ ಸಂತೋಷ ಎಲ್ಲವನ್ನೂ ನಾವು ಶೇರ್ ಮಾಡಿಕೊಳ್ಳೋಣ ಅಂತ ಇವತ್ತು ಮಾಡಿದರೆ ಲಾಭ. ಇಲ್ಲ ಅಂದರೆ ಅವು ನಮ್ಮ ಕೈಯಲ್ಲಿ ಉಳಿಯೋದಿಲ್ಲ, ನಮ್ಮ ಮಾತು ಕೇಳೋದಿಲ್ಲ. ಇಲ್ಲಿ ಹುಡುಗಿ ಬಂದಂತಂದರೆ ಅವ್ರು ಮೊದಲೇ ಹೊಸ ಮನೆ ಕಟ್ಕೊಂಡು ಅಪಾರ್ಟ್ಮೆಂಟ್ ಗೃಹ ಪ್ರವೇಶ ಅಲ್ಲೇ ಮಾಡಿಬಿಡ್ತಾರೆ. ಮನೆ ತುಂಬಿಸೋದಿಲ್ಲೇ ಇಲ್ಲ, ಹೊರಗೆ ಮನೆ ಕಳಿಸೋದೇ ಆಗಿಬಿಡ್ತಾರೆ. ಬ್ರಾಹ್ಮಣ ಇಷ್ಟೆಲ್ಲ ಮಹತ್ವ ಅಂತ ಹೇಳಿ ಆಮೇಲೆ ಭರತನಿಗೆ ರಾಜ್ಯವನ್ನು ಕೊಡ್ತಾರೆ. ಕೊಟ್ಟ ಮೇಲೆ ತಾನು ಅಜಗರ ವೃತ್ತಿ ಅಂತ ಕರೀತಾರೆ. ಅಜಗರ ವೃತ್ತಿ ಇದೊಂದು ವೃತ್ತಿ. ಮಧುಕರ ವೃತ್ತಿ ಅಂತಿದೆ, ಅಜಗರ ವೃತ್ತಿ ಅಂತಿದೆ. ಅಜಗರ ಅಂದ್ರೆ ಹಾವು. ಹಾವಿನ ವೃತ್ತಿ ಏನು ಗೊತ್ತಾ? ಹಾವು ಎಂದು ಹಸಿವೆ ಆಗಿದೆ ಅಂತೇಳಿ ಆಹಾರವನ್ನು ಹುಡುಕೋದಿಲ್ಲ. ಅದೇನು ಮಾಡ್ತಾರೆ ಅಂದರೆ ಹತ್ತಿರದಲ್ಲಿ ಕಪ್ಪಿನೋ ಇನ್ಯಾವುದೋ ಬಂದರೆ ತಿಂದು ಬಿಡ್ತದೆ. ಇಲ್ಲ ಅಂದರೆ ಗಾಳಿ ನುಂಗಿ ಬದುಕ್ತದೆ. ಸರ್ಪ ಪಿಬಂತಿ ಪವನಂ ನಚ ದುರ್ಬಲಾಸ್ತೆ. ಗಾಳಿ ನುಂಗಿ ಬದುಕುತ್ತದೆ. ನಿಮ್ಗೇನು ಗೊತ್ತ್ರಿ? ಅವ್ರು ಹೇಳಿದ್ದನ್ನ ಹೇಳ್ತಿದ್ರು. ನಮಗೆ ನಾವು ಹಾವಲ್ಲ, ನಮ್ಮ ಮನೆಯಲ್ಲಿ ಹಾವುಗಳಿಲ್ಲ, ನಾವೇನು ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡಿಲ್ಲ. ಸರ್ಪ ಪಿಬಂತಿ ಪವನಂ ನಚ ದುರ್ಬಲ. ಹಾವಿಗೆ ಪೊರೆ ಬರ್ತದೆ. ಆ ಪೊರೆ ಬಂದಾಗ ಯಾವುದೋ ಗಿಡನೋ ಅಥವಾ ಯಾವುದೋ ಗುಹಾಗಳು ತಿಂಗಳುಗಟ್ಟಲೆ ಅದಕ್ಕೆ ನಮ್ಮ ಕ್ಯಾಟ್ರೇಟ್ ಕಣ್ಣಿಗೆ ಅಷ್ಟೇ ಬರ್ತದೆ. ಇಡೀ ಶರೀರಕ್ಕೆ ಕ್ಯಾಟ್ರೇಟ್ ಬಂದ ಪೊರೆ ಬರ್ತದೆ. ಆವಾಗ ತಿಂಗಳವರೆಗೆ ಅದಕ್ಕೆ ಏನು ಹೊರಗೆ ಹೋಗ್ಲಿಕ್ಕೆ ಬರೋದಿಲ್ಲ, ಕಾಣಿಸೋದಿಲ್ಲ, ಮೂವ್ ಆಗ್ಲಿಕ್ಕೆ ಶಕ್ಯವಿಲ್ಲ. ಅದು ಕೇವಲ ಗಾಳಿಯನ್ನು ನುಂಗಿ ಇರ್ತದೆ ಅಂತ ಹೇಳ್ತಾರೆ. ಯಾವಾಗ ಅದು ಹೋಯ್ತೋ ಹೊಸ ಬರ್ತೋ ಅದನ್ನು ಬಿಟ್ಟು ಮತ್ತೆ ಮುಟ್ಟಿಲಿಕ್ಕೋ. ಅಂದರೆ ಏನೂ ಇಲ್ಲದೆ ಇದ್ದಾಗ ಗಾಳಿ ನೀರು ಕೂಡ ಕುಡಿದು ತಿಂದು ಬದುಕುವಂತ ಒಂದು ವೃತ್ತಿಗೆ ಅಜಗರ ವೃತ್ತಿ ಅಂತ. ನಾವೆಲ್ಲ ವೃತ್ತಿ ಹೇಳ್ತೀವಿ, ನೀವು ಮಾಡ್ತೀರಿ ಅಂತ ಕೇಳಬೇಡ್ರಿ. ಇದು ವೃಷಭ ತೋರಿಸಿಕೊಟ್ಟ ಗಾಳಿ ನುಂಗಿನೂ ಇರಬೇಕು. ಆದ್ದರಿಂದಾಗಿ ಪೂರ್ವ ಕಾಲದಲ್ಲಿ ಅಭಕ್ಷ ವಾಯುಭಕ್ಷ ಅಪಭಕ್ಷ, ನೀರು ಕುಡದೇ ಇರ್ತಕ್ಕಂಥ ಋಷಿಗಳು ಮುನಿಗಳಿದ್ರು. ವಾಯುಭಕ್ಷ ವಾಯುವನ್ನು ಸೇವನೆ ಮಾಡಿನೇ ಇರ್ತಾ ಇದ್ರು, ಇನ್ನೇನು ಇಲ್ಲ. ನಾವೆಲ್ಲ ಅನ್ನಭಕ್ಷ. ಒಂದು ದಿವಸ ಅನ್ನ ಇರಲಿಲ್ಲ ಅಂತಂದ್ರೆ ನಮ್ಗೆ ಸರಿಗೆ ಹೋಗೋದಿಲ್ಲ. ದಿವಸ ಅನ್ನದೇ. ಏನು ತಪ್ಪಿದ್ರು ಚಿಂತಿಲ್ಲ, ಸ್ನಾನ ತಪ್ಪಿದ್ರು ಚಿಂತಿಲ್ಲ, ಸಂಧ್ಯಾವಂದನೆ ತಪ್ಪಿದ್ರು ಚಿಂತಿಲ್ಲ, ಅನ್ನ ಮಾತ್ರ ತಪ್ಪಬಾರದು. ಅನ್ನಭಕ್ಷ. ಹಾಗೆ ನಮ್ದು ಒಂದು ವ್ರತ, ದಿವಸ ಅನ್ನ ಅನ್ನೋದು ನಮ್ಮೊಂದು ವ್ರತ ಅದೇ. ಒಂದು ದಿವಸ ಬಿಟ್ಟು ನೋಡಪ್ಪ ಅಂದ್ರೆ ನಾವು ಎಲ್ಲರೂ ಒಂದೊಂದು ವ್ರತ ಮಾಡ್ತಾರೆ, ನಾವೊಂದು ವ್ರತ ಆಗಲ್ಲ. ಅದಕ್ಕೆ ಅಜಗರ ವೃತ್ತಿಯನ್ನು ಅವನು ಮಾಡ್ತಾ ಇದ್ದಾನೆ. ಆಮೇಲೆ ಶಯಾನ ಇವ ಅಶ್ನಾತಿ ಪಿಬತಿ ಖಾದತಿ ಅವಮೇಹತಿ ಹಸತಿ ವೇಷ್ಟವಾನ. ಅದು ಮಲಗೆ ಇರ್ತದೆ, ಏನಿಲ್ಲ, ಸ್ನಾನ ಇಲ್ಲ, ಅಪಾರ ಇಲ್ಲ, ಇಂಥ ಒಂದು ಅವಸ್ಥಾ, ಅದು ಅವಧೂತ ಅವಸ್ಥಾ ಅಂತ ಕರೀತಾರೆ. ಅವನೆಲ್ಲ ಗೋಮೃಗ ಕಾಕಚರ್ಯ ಇದ್ದಾಗೆ ತಿರುಗ್ತಾ ಇರೋದು, ಒಂದು ಕಡೆಗೆ ನಿಲ್ಲೋದಿಲ್ಲ. ಆ ರೀತಿಯಾಗಿರ್ತಾ ಇರುವಾಗ ಅಲ್ಲಿ ಕಂಕಣ ಕರ್ನಾಟಕ ಎಲ್ಲ ದೇಶಗಳಲ್ಲಿ ಸಂಚಾರವನ್ನು ಮಾಡ್ತಾ, ಸೌರಾಷ್ಟ್ರ ದೇಶಗಳಲ್ಲಿ ಸಂಚಾರವನ್ನು ಮಾಡ್ತಾ ಇರುವಾಗ ಅರ್ಹನ್ ಎಂಬತಕ್ಕಂಥ ಒಬ್ಬ ರಾಜ ಅದನ್ನು ನೋಡಿ ಇದು ಬಹಳ ಚೆನ್ನಾಗಿದೆ, ರಜಸ ಉಪಕೃತ ಶಿಕ್ಷಣಾರ್ಥ. ಜೈನರು ಈ ಮತವನ್ನು ಅವಲಂಬಿಸಿದರು. ಜಿನ ಮತ ಪ್ರವರ್ತಕ ಪರಮಾತ್ಮ ಅದು ತೋರಿಸಿಕೊಟ್ಟ. ಅವರು ಅಸ್ನಾನ, ಅನಾಚಮನ, ಅಲೇಪನ ನಿಮಗೆ ಗೊತ್ತಿರಬೇಕು, ನಮಗಂತೂ ಗೊತ್ತಿದೆ, ನಾವು ನೋಡಿದ್ದೇವೆ. ಅವರು ಹಲ್ಲುಜ್ಜೋದಿಲ್ಲ. ಯಾಕೆ ಅಂದರೆ ಹಲ್ಲಿನೊಳಗೆ ಮುಚ್ಚಿಬಿಟ್ರೆ ಹುಳುಗಳಿರ್ತವೆ. ಅಹಿಂಸಾ ಪರಮೋ ಧರ್ಮ. ಹುಳುಗಳನ್ನು ನಾವು ಕೊಂದ ಹಾಗೆ ಪಾಪ ಬರ್ತದೆ. ಆಮೇಲೆ ಇದನ್ನು ಕಟ್ ಮಾಡ್ಕೊಳ್ಳೋದಿಲ್ಲ, ಯಾಕಂದ್ರೆ ಅಲ್ಲೆಲ್ಲ ಕ್ರಿಮಿಗಳಿರ್ತವೆ, ಅದರ ಪ್ರಾಣಿಗಳ ಹತ್ಯೆಯಾಗುತ್ತದೆ. ಆಮೇಲೆ ಹಿಂಗೆ ಹೊಡೆದ್ರಿ ಜೈನ್ರು ಏನು ಮಾಡ್ತಾರೆ ಗೊತ್ತಾ? ಜೈನ್ರ ಗುಡಿಗಳನ್ನು ನಾವು ನೋಡಿ ಏನಂದ್ರೆ ರಾತ್ರಿ ಹೊತ್ತು ಸಂಜೆ ಆದಮೇಲೆ ಲೈಟ್ ಹಚ್ಚಂಗಿಲ್ಲ. ಲೈಟ್ ಹಚ್ಚಿಟ್ಟು ಸೊಳ್ಳೆ ಬರ್ತವೆ. ಸೊಳ್ಳೆ ಬಂದ ಪಟ್ ಅಂತ ಹುಡ್ಕೋತೀವಿ, ಹಿಂಸೆ ಆಗ್ತದೆ. ಅದನ್ನು ಕತ್ತಲಿ ಒಳಗೆ ಕೂತಿರ್ತಾರೆ. ನೆನಪು ಶಿಶು ಪೂಜೆ ಆಗ್ತದೆ. ಆಮೇಲೆ ಇನ್ನೊಂದಿದೆ, ಏನಂದ್ರೆ ಇದು ಬಂದಾಗ ತೊಳ್ಕೊಳ್ಳೋದಿಲ್ಲ, ಯಾಕಂದ್ರೆ ಅಲ್ಲಿ ಕ್ರಿಮಿ ಇರ್ತವೆ. ಆದ್ದರಿಂದ ಗಾಳಿಗೆ ಬಿಟ್ಟುಬಿಡ್ತಾರೆ. ಈ ತರ ವಿಚಿತ್ರವಾಗಿರ್ತಕ್ಕಂಥ ವೇಷಭೂಷಣವನ್ನು ನೋಡಿ ಅರ್ಹನ್ ಎಂಬತಕ್ಕಂಥವನು, ಅದಕ್ಕಾಗಿ ಅವರಿಗೆ ದಿಗಂಬರಿಗಳು ಶ್ವೇತಾಂಬರಿಗಳು ಅಂತ ಎರಡು ಇದ್ದಾರೆ. ದಿಗಂಬರಿಗಳು ಈ ತರ ಮಾಡ್ತಾರೆ. ಅದರ ಕೇಶೋನ್ಮುಂಚನ, ಅವ್ರ ಕೂದಲನ್ನು ಕಿತ್ಕೊಳ್ತಾರೆ, ಕಟ್ ಮಾಡ್ಕೊಳ್ಳೋದಿಲ್ಲ, ಕೂದಲನ್ನು ಕಿತ್ಕೊಳ್ತಾರೆ. ಈ ತರ ಆ ವೃತ್ತಿಯನ್ನು ಮಾಡಿ ಹೋಗಿದ್ದಾರೆ. ಆಮೇಲೆ
ಮುಂದೆ ಈ ಜಡ ಭರತ, ಅವನು ಪಂಚಜನಿ ಎಂಬ ಭರತ ಚಕ್ರವರ್ತಿ ಪಂಚಜನಿ ಎಂಬ ಹೆಂಡತಿಯನ್ನು ಮದುವೆ ಮಾಡಿ ವಿಶ್ವರೂಪನ ಮಗಳು. ಅಲ್ಲಿ ಸುಮತಿ, ರಾಷ್ಟ್ರಭೃತ, ಸುದರ್ಶನ, ಆವರಣ, ಧೂಮ್ರಕೇತು ಎಂಬುದಾಗಿ 5 ಜನ ಮಕ್ಕಳು ರಾಜ್ಯವನ್ನು ಪರಿಪಾಲನೆ ಮಾಡಿ ತಾನು ಕೊನೆಗೆ ಮಕ್ಕಳಿಗೆ ರಾಜ್ಯವನ್ನು ಕೊಟ್ಟು ಅರಣ್ಯಕ್ಕೆ ಹೋದ. ಇದು ಬಹಳ ಚೆನ್ನಾಗಿದೆ. ಆಗ ತ್ಯಾಗಾಯ ಸಂಭೃತಾರ್ಥಾನ, ಯೋಗೇನಾಂತೆ ತನು ತ್ಯಜ, ಸತ್ಯಾಯ ಮಿತಭಾಷಿಣ. ರಾಜರು ಹೇಗಿರ್ತಾ ಇದ್ರು ಅಂದ್ರೆ, ಕಾಳಿದಾಸ ತನ್ನ ರಘುವಂಶದಲ್ಲಿ ಒಂದು ಮಾತನ್ನು ಹೇಳ್ತಾನೆ, ತ್ಯಾಗಾಯ ಸಂಭೃತಾರ್ಥಾನ. ಯಾಕೆ ದುಡ್ಡು ಗಳಿಸ್ತಾ ಇದ್ರು ಪೂರ್ವಕಾಲದ ರಾಜರು ಅಂದ್ರೆ, ಅದನ್ನು ದಾನ ಮಾಡೋದಕ್ಕಾಗಿ. ಯುದ್ಧವನ್ನು ಆಡ್ತಾ ಇದ್ರು ಯಾಕೆ? ಯಶಸ್ಸೇ ವಿಚಿಗೀಷೂಣ, ಕೀರ್ತಿಗೋಸ್ಕರ ಇರ್ತಾ ಹೊರತಾಗಿ ಇನ್ಯಾವುದಕ್ಕಲ್ಲ. ಮಿತ ಭಾಷಣ, ಸ್ವಲ್ಪ ಮಾತನಾಡ್ತಾ ಇದ್ರು ಯಾಕೆ? ಸತ್ಯಾಯ, ಬಹಳ ಮಾತಾಡ್ತಾರೆ, ಡಬ್ಬ ಹೊಡಿತಾ ಇದ್ದಾನಪ್ಪ ಎಲ್ಲ ಸುಳ್ಳು ಅಂತ. ಬಹಳ ಮಾತಾಡೋಂಥ ಸತ್ಯ ಇರೋದಿಲ್ಲ, ಸ್ವಲ್ಪ ಮಾತಾಡ್ತಾ ಇದ್ರೆ ಸತ್ಯ ಇರುತ್ತೆ. ಸ್ವಲ್ಪ ಮಾತಾಡೋದು ಸತ್ಯ ಮಾತಾಡ್ತಾರಂತೂ ಅಲ್ಲ, ಕೆಲವರು ಮಾತಾಡೋಂಗಿಲ್ಲ, ಒಳಗಿಂದೇ ನಡೆಸಿರ್ತಾರೆ, ಅದು ಬೇರೆ. ಸತ್ಯಾಯ ಮಿತ ಭಾಷಣ. ಕೊನೆಗೆ ಯೋಗೇನಾಂತೆ ತನುತ್ಯಜ, ಯೋಗ ಮಾರ್ಗದಿಂದ ಅಂದ್ರೆ ಅರಣ್ಯಕ್ಕೆ ಹೋಗಿ ಎಲ್ಲವನ್ನು ಬಿಟ್ಟು ಅರಣ್ಯದಲ್ಲಿದ್ದು ತಾವು ದೇಹವನ್ನು ಬಿಡ್ತಕ್ಕಂಥದ್ದು ಪೂರ್ವಕಾಲದ ರಾಜರು. ಹಾಗೆ ಇಲ್ಲೂ ಕೂಡ ಪುನಃ ಈ ಭರತ ಚಕ್ರವರ್ತಿ ತನ್ನ ರಾಜ್ಯವನ್ನು ಮಕ್ಕಳಿಗೆ ಕೊಟ್ಟು 10,000 ವರ್ಷಗಳವರೆಗೆ ರಾಜ್ಯವನ್ನು ಪರಿಪಾಲನೆ ಮಾಡಿ ಪುಲಹರ್ಷಿಗಳ ಆಶ್ರಮಕ್ಕೆ ಬಂದ. ಅಲ್ಲಿ ಏಕಚಕ್ರ ಎಂಬತಕ್ಕಂತಹ ನದಿ, ಆ ನದಿಯಲ್ಲಿ ತ್ರಿಶವಣ ಸ್ನಾನ, 3 ಬಾರಿ ಸ್ನಾನವನ್ನು ಮಾಡ್ತಾ ಇದ್ದಾನೆ, 3,000 ಜಪವನ್ನು ಮಾಡ್ತಾ ಇದ್ದಾನೆ, ಕಂದಮೂಲ ಫಲಗಳನ್ನು ತಿಂತಾ ಇದ್ದಾನೆ, ಋಷಿಗಳಂತೆ ಜೀವನವನ್ನು ನಡೆಸ್ತಾ ಇದ್ದಾನೆ. ಇಂತಹ ಭಾಗವತ ವ್ರತವನ್ನು ಪರಿಪಾಲನೆ ಮಾಡ್ತಾ ಇರುವ ರಾಜ ಪ್ರತಿನಿತ್ಯ ಬ್ರಹ್ಮಾಕ್ಷರಂ ಅಭಿಗೃಣಾನ. ಬ್ರಹ್ಮಾಕ್ಷರ ಯಾವುದು? ಓಂಕಾರ. ಓಮಿತ್ಯೇಕಾಕ್ಷರಂ ಬ್ರಹ್ಮ. ಓಂ ಅನ್ನೋದು ಬ್ರಹ್ಮಾಕ್ಷರ. ಓಮಿತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರಂ ಮಾಂ ಅನುಸ್ಮರನ್. ಗೀತೆಯಲ್ಲಿ ಹೇಳ್ತಾರೆ ಓಂ ಅನ್ನೋದು ಬ್ರಹ್ಮಾಕ್ಷರ. ಆ ಬ್ರಹ್ಮಾಕ್ಷರ ಓಂಕಾರ ಜಪವನ್ನು ಮಾಡ್ತಾ ಸ್ನಾನವನ್ನು ಮಾಡ್ತಾ ಇದ್ದ. ಏಕಚಕ್ರ ನದಿಯಲ್ಲಿ ಒಂದು ಸಲ ಮುಹೂರ್ತತ್ರಯ, ಕೆಲವು ಸ್ನಾನ ಭಾಳ ಮಾಡ್ತಿರ್ತಾರೆ, 108 ಮುಳುಗ್ ಹಾಕ್ತಿರ್ತಾರೆ. ಬದ್ರಿಯೊಳಗೆ ಹೋಗಿ 108 ಮುಳುಗ್ ಹಾಕಿದವ್ರಿದ್ದಾಗ ನಾವು ಪವಿತ್ರಪ್ಪ ಉಷ್ಟ ಕುಣದ ನೀರು ತಂದು ಇಲ್ಲಿದೊಂದು ತಂಗಿ ಹಾಕೊಂಡು ಅಪ್ಪ ವಿತ್ರಪ್ಪ ಸರ್ವಾವಸ್ಥಾನ ಗತೋಪಿವ ಎಸ್ಪರೇ ತುಡಲಿ ಕಾಚ ಆಪ ಇಷ್ಟಾಮಯೋಗುವ ತಾನ ಊರ್ಜೇಟದ ಮಾಡಿ ಹೋಗಿದ್ದೆ ಸ್ನಾನ ಮಾಡಿ ಏನು ಪ್ರೋಕ್ಷಣೆ ಮಾಡ್ಕೊಂಡು. ಇನ್ನೂ ಕೆಲವರು ಇರ್ತಾರೆ, ಸ್ನಾನ ಮಾಡಿದವ್ರು ಮುಟ್ಟಿ ಬಿಡ್ತಾರೆ. ನಿಮ್ಗೆ ಮುಟ್ಟಿ ಬಿಟ್ರಿ, ನಾವು ಸ್ನಾನ ಮಾಡ್ದಂಗ. ಇಂಥವೆಲ್ಲ ಇದ್ದಾರೆ. ಏಕಾದಶಿ ಮಾಡಿದವ್ರಿಗೆ ನಮಸ್ಕಾರ ಮಾಡ್ಬಿಟ್ಟು, ನಿಮ್ಗೆ ನಮಸ್ಕಾರ ಮಾಡಿದ್ವಿ, ನಮಗೂ ಆ ಪುಣ್ಯ ಬಂತು. ಏಕಾದಶಿ ಮಾಡಿದ್ರೆ ನಮಸ್ಕಾರ ಮಾಡಿದ್ರೆ, ಸ್ನಾನ ಮಾಡಿದವ್ರು ಕೊಟ್ಟಿದ್ರೆ, ಇನ್ನೂ ಕೆಲವು ಸಂಧ್ಯಾವನ ನಿಮ್ಮ ಬಾಜು ನಾವು ಕೂತ್ ಬಿಡ್ತೀವಿ, ನಮ್ದು ಸಂಧ್ಯಾವನ ಆಗೋಯ್ತು. ಈಗೆಲ್ಲ ಆಗಿಲ್ಲ, ಅವರವರು ಅದನ್ನೇ ಮಾಡಿದ. ಹೆಂಗಂದ್ರೆ ನಾನು ಹೇಳ್ತೇನೆ, ಹಾಗಾಗಿ ನಮ್ಮ ಬಾಜು ಊಟಕ್ಕೆ ಕೊಡ್ರಿ, ನಮ್ಮ ಹೊಟ್ಟೆ ತುಂಬಿದ್ರೆ ನಿಮಗೂ ಹೊಟ್ಟೆ ನಾವು ಊಟ ಮಾಡಬೇಡ. ಅದು ಮಾತ್ರ ಇಲ್ಲ, ಅದು ನಾವು ಮಾಡ್ತೀವಿ. ಹೀಗೆ ಮನುಷ್ಯ ಯಾವುದು ಎಲ್ಲೆನ್ನೂ ನಾವು ವಿಭಾಗ ಮಾಡ್ಬೋದು ಎಲ್ಲವನ್ನೂ ಮಾಡಲಿಕ್ಕೆ ಶಕ್ಯವಿಲ್ಲ. ಹಾಗೆ ಇಲ್ಲಿ ಉದಕ ಮುಹೂರ್ತತ್ರಯ, 3 ಮುಹೂರ್ತದೊಳಗೆ ನೀರಿನೊಳಗಿದ್ದು ಜಪವನ್ನು ಮಾಡ್ತಾ ಇದ್ದ. ಆಗ ಒಂದು ಮೃಗವಧೂ, ಜಿಂಕೆ ಅಂತರ್ವರ್ತಿನಿ, ಗರ್ಭಿಣಿಯಾಗಿದೆ, ತುಪ್ಪು ಗರ್ಭಿಣಿ, ಇನ್ನು ಕೆಲವೇ ಕಾಲದಲ್ಲಿ ಪ್ರಸವ ಆಗಬೇಕು. ಆಗ ಏನಾಗಿದೆ ಅಂದ್ರೆ ಬಾಯಾರಿಕೆಯಾಗಿದೆ ಅಂತೇಳಿ ನೀರು ಕೊಡಲಿಕ್ಕೆ ಬರ್ತಾ ಇದೆ. ಹಿಂದೆ ಒಂದು ದೊಡ್ಡದಾಗಿರ್ತಕ್ಕಂತಹ ವ್ಯಾಘ್ರ ಬಂದಿದೆ, ಹಿಂದೆ ಹುಲಿ, ಮುಂದೆ ನದಿ. ಹಿಂದೆ ಹೋದರೆ ಹುಲಿ ತಿಂದು ಬಿಡ್ತು, ಮುಂದೆ ಹೋದರೆ ಪ್ರವಾಹ. ಅದು ಯಾವ ನದಿ? ಸಾಮಾನ್ಯ ನದಿ, ಅಂತರ್ವರ್ತಿ ಏಕಚಕ್ರ ನದಿ. ಆ ನದಿಯೊಳಗೆ ಬೀಳುತ್ತೇನೆ, ಪ್ರಾಣ ರಕ್ಷಣೆ ಮಾಡಿಕೊಳ್ಬೇಕು. ನನಗಾಗಿ ಎಲ್ಲ, ಒಳಗಿರ್ತಕ್ಕಂಥ ಅಂತರ್ವರ್ತಿನಿ ಗರ್ಭವತಿಯಾಗಿದೆ, ಆಗೇನು ಮಾಡಬೇಕು ಅಂತ ಅದಕ್ಕೆ ತೋಚದೆ ಉರ್ಭಯಾವ ಗಲಿತ, ಬಹಳ ಭಯ ಆಗಿ ಅದು ಏನೇ ಆಗಲಿ ಅದ್ರ ಬಾಯಿಗೆ ಸಿಗೋದಕ್ಕಿಂತ ಅಲ್ಲಿ ಹೋಗಿ ನಾನು ಸಾಯ್ತೇನೆ ನೀರೊಳಗೆ ಬಿದ್ದು ಅಂತ ಹೇಳಿ ಅದು ಹಾರಿ ಹೋಗಿದೆ. ಹೋದಾಗ ದೊಡ್ಡದಾಗಿರುವ ಪಾತ್ರ ಅದು, ಗಾಬರಿಯಿಂದ ಹೊಟ್ಟೆ ಹರಿದಿದೆ. ಯೋನಿಗತಃ ಗರ್ಭ ಸ್ರೋತಸಿ ನಿಪಪಾತ, ಅದರ ಹೊಟ್ಟೆ ಹರಿದು ಆ ಶಿಶು ಮರಿ ನೀರಿನೊಳಗೆ ಬಿದ್ದು ಇದು ಆ ದಂಡೆಗೆ ಹೋಗಿ ಬಿದ್ದಿದೆ, ಸತ್ತು ಹೋಯ್ತು. ಹೊಟ್ಟೆ ಹರಿದ್ಮೇಲೆ ಯಾರನ್ನು ಇರ್ತಾನೆ? ಆಗ ಆ ಮರಿ ನೀರಿನೊಳಗೆ ಹರಿದು ಬರ್ತಾ ಇತ್ತು.
ಎಲ್ಲೋ ಒಂದು ಫರ್ಲಾಂಗ್ ದೂರದಲ್ಲಿ ಆಗಿದೆ, ಇನ್ನು ಎದುರಾಗಿಲ್ಲ ಇದು. ಆವಾಗ ಹೀಗೆ ಹರಿದು ಬರ್ತಾ ಇಲ್ಲ, ಮುಳುಗು ಹಾಕಿ ಹಿಂಗೆ ನೋಡಿದರೆ ಸಣ್ಣದಾಗಿರ್ತಕ್ಕಂತಹ ಅಭಿವೀಕ್ಷ ಅಪವಿತ್ರ ಬಂಧು, ಅಯ್ಯೋ ಸಣ್ಣದಾಗಿರೋ ಚಿಕ್ಕದಾಗಿರೋ ಚಿಕ್ಕೆಯ ಮರಿ ಅಂತೇಳಿ ಹರಿದು ಬರ್ತಾ ಇದೆ ಅಂತೇಳಿ ಅದು ತನ್ನ ತಾಯಿಯನ್ನು ಕಳ್ಕೊಂಡು ಬಂದಿದೆ. ಬಂಧುರಿವ ಅನುಕಂಪಯ, ಅಯ್ಯೋ ನಮ್ಮದು ಅಂತೇಳಿ ಅದನ್ನು ತಗೊಂಡ ನೀರಿನಿಂದ ಚೆನ್ನಾಗಿ ವಾಶ್ ಮಾಡಿದ ಮೆತ್ತಗಿರ್ತಕ್ಕಂಥ ಕೋಮಲವಾಗಿರುವ ಆ ಜಿಂಕೆಯ ಮರಿಯ ದೇಹವನ್ನು ನೋಡಿ ರಾಜರ್ಷಿ ಭರತಃ ಮೃತ ಮಾತರಂ, ಪಾಪ ತಾಯಿ ಕಳ್ಕೊಂಡು ಹೋಗಿದೆ, ಅನಾಥ ತಬ್ಬಲಿ ಅಂಥೇಳಿ ಆಶ್ರಮ ಪದಂ ಅನಯತ್, ತನ್ನ ಆಶ್ರಮಕ್ಕೆ ಕರೆದುಕೊಂಡು ಬಂದ ಮೇಲೆ ಕೃತ ನಿಜಾಭಿಮಾನ ಅಹರಹ ತತ್ಪೋಷಣ ಪಾಲನ ಪ್ರೀಣನ ಲಾಲನ ಅನುಧ್ಯಾನೇನ ಆತ್ಮನಿಯಮಾ ಸಹಯಮಾ ಪುರುಷ ಪರಿಚರ್ಯಾದಯ ಏಕೈಕಶಃ ಉದವಸನ್. ಕರ್ಕೊಂಡು ಬಂದ ಮೇಲೆ ಅಯ್ಯೋ ಪಾಪ ಮರಿ, ಕಾಲು ಇಲ್ಲ, ಅದಕ್ಕೆ ನಡಿಲಿಕ್ಕೆ ಬರೋದಿಲ್ಲ, ಪ್ರಾಣಿಗಳಿಗೆ ಕಣ್ಣು ತೆಗಿಲಿಕ್ಕೆ ಬರೋದಿಲ್ಲ ಅಂತ ಮೆತ್ತಗೆ ಅದರ ಮೇಲೆ ಕೈಯಾಡಿಸ್ತಾ ಕೋಮಲವಾಗಿರುವ ಸ್ಪರ್ಶದಿಂದಾಗಿ ಕೃತ ನಿಜಾಭಿಮಾನ, ಅಭಿಮಾನ ಬೆಳಕು ನೋಡ್ರಿ. ಮತ್ತೆ ಎಲ್ಲ ಬಿಟ್ಟು ಅವನು ಸನ್ಯಾಸಿಯಂತೆ ಇದ್ದಾನೆ. ಯಾವಾಗ ಅದು ಮುಟ್ಟಿದ ಕೂಡಲೇ ಒಳಗಿರತಕ್ಕಂತಹ ಅಭಿಮಾನ ಮತ್ತೆ ಜಾಗೃತವಾಯಿತು. ಅಹರಹ ಪ್ರತಿ ದಿವಸ ಲಾಲನ ಪಾಲನ ಪ್ರೀಣನ ಪೋಷಣ, ಅದಕ್ಕೆ ಲಾಲನ ಪ್ರೀತಿ ಮಾಡೋದು, ಅಯ್ಯೋ ಅಂತೇಳಿ ಆಟ ಆಡೋದು, ಹಾಡಾಡೋದು, ಪ್ರೀಣನ ಪ್ರೀತಿ ಮಾಡೋದು, ಮುದ್ದಿಡೋದು. ಆಗ ಕೃತ ಪರಿಚರ್ಯ ಆತ್ಮ ನಿಯಮ, ಪೂಜಾ ತಪ್ಪಿ ಹೋಯಿತು. 3 ಹೊತ್ತು ಜಪ ಮಾಡ್ತಾ ಇದ್ದ, 2 ಹೊತ್ತಾಯಿತು. 2 ಹೊತ್ತು 3 ಸ್ನಾನ ಇತ್ತು, 2 ಸ್ನಾನ, 2 ಹೋಗಿ 1 ಸ್ನಾನ. 3000 ಜಪ ಇತ್ತು, 1000 ಹೋಗಿ 100, ಕೊನೆಗೆ 10 ಜಪ ಬಂದುಬಿಟ್ರು. ಯಾಕೆ? ನಾನು ಜಪ ತಪ ಸ್ನಾನ ಮಾಡ್ತಾ ಕೂತ್ರೆ ಯಾರು ನೋಡ್ತಾ ಇರ್ತೀನಿ? ನಮಗೂ ಹಂಗೆ ಪುರಾಣ ಹೇಳ್ತಾ ಇರುವಾಗ ಮಕ್ಕಳು ಅಲ್ಲಿ ಅಳ್ತಾ ಇದ್ರೆ ಪುರಾಣ ಹೇಳಲಿಕ್ಕಾಗ್ತದೆ. ಈಗ ಯಾರು ದೊಡ್ಡವರಾಗಿರ್ತಾರೆ ಸಂತೋಷ ಪುರಾಣ ಹೇಳ್ತಾರೆ. ಇಲ್ಲ ನೀ ಬರಬೇಡ, ನೀ ಬರಬೇಡ, ಕೂಸಿನ ಕೊಡಬೇಡ, ನನ್ನ ಪುರಾಣ ಆಗಂಗಿಲ್ಲ, ಮತ್ತು ಸಂಸಾರನೇ ಶುರುವಾಗಿಬಿಡ್ತದೆ. ಆತ್ಮ ನಿಯಮ ಸರ್ವೇ ಪುರುಷ ಪರಿಚಾರ್ಯಾದಯ ಉದವಸನ್, ನಿಂತು ಹೋದವು. ವಿಚಿತ್ರ ಏನ್ರಿ ಹೀಗಾಗ್ತದಲ್ಲ. ಕೃಷ್ಣ ಗೀತೆಯಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಏಹಿ ಸಂಸ್ಪರ್ಶಜ ಭೋಗಾ ದುಃಖಯೋನಯ ಏವತೆ ಆದ್ಯಂತವಂತ ಕೌಂತೆಯ ನತೇಶು ರಮತೆ ಬುಧಃ. ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ, ನನಗೆ ಅನುಭವಕ್ಕೆ ಬಂದಿಲ್ಲ, ಅವ್ರು ಹೇಳಿದ್ದು ನಾನು ನಿಮ್ಗೆ ಹೇಳ್ತೀನಿ. ದಿನ ಸಂಜೆವರೆಗೆ ಆಫೀಸ್ನಲ್ಲಿ ಹೋಗ್ತಾನೆ, ಅಲ್ಲಿ ಏನೋ ಕೆಲಸ ಮಾಡ್ತಾನೆ, ಮ್ಯಾಲಿನ ಬಾಸು ಅದು ಇದು ಬೈತಾನೆ. ಆಗ ಅವನಿಗೆ ಸಾಕಪ್ಪ, ಇಷ್ಟು ವರ್ಷ ಸರ್ವಿಸ್ ಮಾಡಿದೆ, ಒಂದು ದಿವಸನೂ ಎಷ್ಟು ಕೆಲಸ ಮಾಡಿದನೋ ಮೇಲಿನ ಅಧಿಕಾರಿ ಬೈತಾ ಇರ್ತಾನೆ. ಇನ್ನು ಆಗಿದ್ದಾಗಲೇ ಯಾವುದನ್ನು ಗೋಲ್ಡನ್ ಶೇಕ್ ಹ್ಯಾಂಡ್ ಸಿಕ್ತು ಅಂತಂದರೆ BRS ತೆಗೆದುಕೊಂಡು ಬಿಟ್ಟು ಬಿಡೋಣ ಅಂತ ಅಂದ್ಕೊಂಡು ಮನೆಗೆ ಬರ್ತಾನೆ. ಸಾಕಪ್ಪ, ಇನ್ನೊಂದು ವಾರ ಮುಗಿಸಿ ಇದು ಸ್ಯಾಲ್ರಿ ತೊಗೊಂಡು ಬಿಟ್ಟು ಬಿಡೋಣ ಅಂತೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಬರ್ತಾನೆ. ಮನೆಗೆ ಬರೋ ಹೊತ್ತಿಗೆ ಹೆಂಡತಿ ಮಗು ಸಣ್ಣ ಕೂಸು, ಅದಕ್ಕೆ ಚೆನ್ನಾಗಿ ಸ್ನಾನಕ್ಕೆ ಹಾಕಿ ಪೌಡರ್ ಹಚ್ಚಿ ಹೊಸ ಬಟ್ಟೆ ಹಾಕಿ ಎಲ್ಲ ಮಾಡಿದಾಗ ಇವನು ಸ್ವಲ್ಪ ಫ್ರೆಶ್ ಆಗಿ ಬರ್ತಾನೆ, ಸೋಫಾದ ಮೇಲೆ ಕೂಡ್ತಾನೆ, ಕೂಸಿನ ಜೊತೆ ಮುದ್ದಾಡ್ತಾನೆ, ಆನಂದ ಪಡ್ತಾನೆ, ಎಲ್ಲ ಮರೆತು ಮರುದಿವಸ ಮತ್ತು ಉದ್ಯೋಗಕ್ಕೆ ಹೋಗ್ತಾನೆ. ಯಾಕೆ? ಸಂಸ್ಪರ್ಶಜ ಭೋಗ, ಆ ಸ್ಪರ್ಶವಾಯಿತು ಅಂತಂದರೆ ದುಃಖ ಯೋನಯ ಏವತೆ, ಅದು ಸುಖಕ್ಕೆ ಕಾರಣವಾಗುವುದಿಲ್ಲ. ಇದು ಹಂಗೆ ನೋಡಿ, ಸಂಸ್ಪರ್ಶಜ ಭೋಗ ಒಮ್ಮೆ ಕೈಗೆ ಬಂದು ಬಿಟ್ಟಿದೆ, ಎಲ್ಲರೂ ಅಡಿಕ್ಟ್ ಆಗಿದ್ದಾರೆ. ಎಲ್ಲರೂ ಅಡಿಕ್ಟ್. ಮುದುಕರಲ್ಲೂ ಸ್ಮಾರ್ಟ್ಫೋನ್ ಇರ್ತದೆ. ಯಾಕಂದ್ರೆ ವಾಟ್ಸಪ್ ನೋಡಬೇಕು. ನೋಕಿಯಾ ಇತ್ತು, ಹಳೇದು ಗೊತ್ತಿತ್ತು. ಯಾರತ್ರ ಈಗಲ್ಲ ನೋಕಿಯಾ ಇಲ್ಲ, ಮೂಕಯ್ಯ, ಅವ್ರು ಮೂಕೆ ಹಾಕಿಬಿಡ್ತಾರೆ ಹೊರಗೆಲ್ಲೋ, ಎಲ್ಲ ಸ್ಮಾರ್ಟ್ಫೋನ್ ಬರಬೇಕಂತ. ಈ ಸಂಸ್ಪರ್ಶಜ ಭೋಗ, ಹೌದಲ್ಲ? ಹೆಂಡತಿನ ಬಿಟ್ಟಿರ್ಬೋದು, ಹೆಂಡತಿ ಗಂಡನ ಬಿಟ್ಟಿರ್ತಾರೆ, ಇದನ್ನು ಬಿಟ್ಟಿರ್ಲಿಕ್ಕಾಗಿ. ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಾಮಿ ಅಂತ ಅಲ್ಲಿ ಪ್ರತಿಜ್ಞೆ ಮಾಡಿದ್ದಾನೆ. ಸರ್ವದಾ ನಾತಿಚರಾಮಿ, ನಿನ್ನನ್ನು ಬಿಟ್ಟಿರ್ತೀನಿ ಹೊರತು ಅದನ್ನು ಮಾತ್ರ ಬಿಟ್ಟಿರ್ಲಿಕ್ಕೆ ಶಕ್ತಿ ಇಲ್ಲ. ಎಷ್ಟು ಮನುಷ್ಯ ಸಂಸ್ಪರ್ಶದ ಭೋಗ,
ನಾನು ಯಾಕೆ ಹೇಳ್ತೇನೆ, ನಾವೆಲ್ಲರೂ ಇದಕ್ಕೆ ಬಲಿಯಾಗಿಬಿಟ್ಟಿದ್ದೀವಿ. ನಾವೆಲ್ಲರೂ ಬಲಿ ಪಶುಗಳಾಗಿಬಿಟ್ಟಿದ್ದೀವಿ. ಎಂತೆಂಥವ್ರ ಹತ್ರ ಯಾರನ್ನು ನಾನು ಟೀಕೆ ಮಾಡೋದಿಲ್ಲ. ದುಃಖ ಯೋನಯ ಏವತೆ ಆದ್ಯಂತವಂತ ಕೌಂತೆಯ. ಆದ್ದರಿಂದ ಮನುಷ್ಯ ಕೆಲವರು ಏನಪ್ಪ ಸುಮ್ಮನೆ ನೋಡ್ತೀವ್ರಿ, ನಾವು ನೋಡಿದ್ರೆ ಬುದ್ಧಿ ಕೆಡ್ತಾರೆ, ನೋಡಕ್ಕೆ ಹೋಗಬಾರ್ದು. ಸುಮ್ಮನೆ ನೋಡ್ತೀವಿ, ನಾವೇ ಮಾಡ್ತೀವಿ, ಸುಮ್ಮನೆ ನೋಡ್ತೀವಪ್ಪ ಹೆಂಗದ. ಒಂದ್ಸಲ ಮುಟ್ಟಿ ನೋಡ್ತೀವಿ, ಬಾಟಲ್ ಮುಟ್ಟಿ ನೋಡ್ತೀವಿ, ಸಿಗರೇಟ್ ಹೆಂಗ ಮಾಡ್ತೀವಿ, ಬಂದು ಹಿಂಗೆ ಆಗ್ತದೆ, ಇಲ್ಲಿ ಅನಿಸ್ತದೆ ಸ್ವಲ್ಪ ಅಂದ್ಕೊಳ್ತಾ ಒಮ್ಮೆ ಅಂತ ಮುಗದೇ ಹೋಯ್ತು. ಇವು ಒಮ್ಮೆ ಅಂತ ಇನ್ಯಾಕೆ ಬಿಡಬೇಕ್ರಿ ಅಂತ ಶುರುವಾಯ್ತು. ಆದ್ಯಂತವಂತ ಕೌಂತೆಯ ಹತ್ರನೇ ಹೋಗಬಾರದು. ನತೇಶು ರಮತೆ ಬುಧ ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ. ಆದ್ದರಿಂದ ಬಹಳ ಅಲರ್ಟ್ ಆಗಿರಬೇಕು ನಾವು, ಬಹಳ ಎಚ್ಚರಿಕೆಯಿಂದ. ನಮ್ಮಲ್ಲಿ ಒಬ್ಬರಿದ್ರು, ಅವ್ರ ಹೆಸರು ಹೇಳೋದಿಲ್ಲ. ಅವ್ರು ಏನು ಮಾಡಲಿಕ್ಕೆ ಸುಧಾ ಅಧ್ಯಯನ ಮಾಡಲಿಕ್ಕೆ, ಸುಧಾವಲೋಕನ ಮಾಡಲಿಕ್ಕೆ. ಅವ್ರು ಸುಧಾ ಅಂದ್ರೆ ದೊಡ್ಡ ಗ್ರಂಥ ರೀ, ನಮ್ಮಲ್ಲಿ ಸುಧಾ ಪಂಡಿತ ಸುಧಾವಲೋಕನ. ಸುಧಾ ಅಂದ್ರೆ ಸುಧಾ ಅಧ್ಯಯನ ಅವಲೋಕನ ನೋಡೋದು. ಅದೇನು ಹೆಂಡತಿ ಹೆಸರು ಸುಧಾ ಅಂತ ಅಕ್ಕಿನೇ ನೋಡ್ತಾ ಕೂತ್ಬಿಟ್ಟಿದ್ದು ಸುಧಾವಲೋಕನ. ಅಖಂಡ ನಾವು ಸುಧಾವಲೋಕನದೊಳಗೆ ಇರ್ತೀವಲ್ಲ, ಹೆಂಡತಿ ಮಾರಿ ನೋಡ್ಕೋತೇ ಕೂತಿರ್ತಾನೆ, ಇನ್ನೊಬ್ರು ಮಾರಿಗೆ ಮಾಡಿ. ಈ ಅರ್ಥ ಸುಧಾವಲೋಕನ ಅಂತಂದ್ರೆ ಧನ್ಯ ಇದ್ದೀರಪ್ಪ. ಹೊಸ ಕಾನ್ಸೆಪ್ಟ್ ಇತ್ತು, ಇಲ್ಲಿವರೆಗೆ ನಮ್ಮ ತಲೆಗೆ ಬಂದಿದ್ದಿಲ್ಲ. ಸುಧಾವಲೋಕನ ನಾವು ಪರಿಮಳ ಜೊತೆಗೇ ಇರ್ತೀವಿ. ಹೆಂಡತಿ ಹೆಸರು ಮಗಳ ಹೆಸರು ಪರಿಮಳ ನೋಡು, ಆ ಪರಿಮಳ ಸುಧಾ ಪರಿಮಳ ಚಂದ್ರಿಕಾ, ಸುಧಾ ಚಂದ್ರಿಕಾ ಪರಿಮಳ ಅವ್ರ ಜೊತೆಗೇ ಇರ್ತಾವ್ರಿ, ಬೇರೆಯವ್ರ ಜೊತೆಗೇ ಇರಂಗಿಲ್ಲ. ಸುಧಾ ಪರಿಮಳ ಚಂದ್ರಿಕಾ ಅಂದ್ರೆ ಪರಿಮಳ ಚಂದ್ರಿಕಾ ಅಂತ ಮಕ್ಕಳ ಹೆಸರು, ಸುಧಾ ಅಂತ ಹೆಂಡತಿ ಹೆಸರು, ಯಾವಾಗಲೂ ಅವ್ರ ಜೊತೆಗೇ ತಿರುಗ್ತಾ ಇರ್ತಾರೆ. ಈ ಸಂಸ್ಪರ್ಶಜ ಭೋಗ ಚೇಷ್ಟೆ ಮಾಡ್ತಾ ಇಲ್ಲ. ಆದರೆ ನಮ್ಮನ್ನು ಸ್ವಲ್ಪ ಆತ್ಮವಿಮರ್ಶೆ ಮಾಡಿಕೊಳ್ಳುವುದಕ್ಕಾಗಿ ಸ್ವಲ್ಪ ಮನುಷ್ಯ ಜಾಗರೂಕನಾಗಿರಬೇಕು ಅನ್ನೋದಕ್ಕಾಗಿ ಆ ಭರತನ ಉಪಾಖ್ಯಾನದಿಂದ ನಾವು ತಿಳಿಯಬೇಕು. ಎಲ್ಲವೂ ಹೋಗ್ತಾ ಇವೆ. ಒಂದು ದಿವಸ ಏನಾಯ್ತು ಗೊತ್ತೇ, ಅವನಿಂದ ಸ್ನಾನಕ್ಕೆ ಹೋಗ್ತಾ ಇರುವಾಗ ಹಗ್ಗ ಕಟ್ಕೊಂಡು ಹೋಗ್ತಿದ್ದ. ಆಮೇಲೆ ಜಪ ಮಾಡ್ತಾ ಇರುವಾಗ ತೊಡಿ ಮೇಲೆ ಕುಳಿಸ್ಕೊಂಡು ಕೂತಿದ್ದ. ಎಷ್ಟೋ ಜನರಿಗೆ ನಾವು ನೋಡ್ತೀವಿ, ಬೆಕ್ಕು ನಾಯಿ ಅವನ್ನೆಲ್ಲ ತೊಡಿ ಮೇಲೆ ಕುಳಿಸ್ಕೊಂಡು ಕೂತಿರ್ತಾರೆ. ಇನ್ನು ಈ ವಾಟ್ಸಪ್ಗಳು ನೋಡಿ, ಅವಕ್ಕೆಲ್ಲ ಸಾಬೂನು ಹಚ್ಚಿ ಸೋಪ್ ಹಚ್ಚಿ ಸ್ನಾನ ಮಾಡ್ತಾ ಇರ್ತಾರೆ. ಅವು ಮಾತುಗಳನ್ನು ಕಟ್ಟಂತ ಹೊಡಿತಾರೆ, ಅವಕ್ಕೂ ಅಭ್ಯಾಸ ಆಗಿಬಿಟ್ರೆ ಸುಟ್ಟು ಕೂತಿರ್ತಾವೆ. ಅಂತೂ ಎಲ್ಲ ಮಾಡಿ ಅಲಂಕಾರ ಮಾಡಿ ಅವಕ್ಕೂ ಅಂಗಿ ಚಟ್ಟಿ ಹಾಕಿ ಕಾರ್ ಒಳಗೆ ಅವರಿಗೂ ಶಿಕಾರಿಗೆ ಕರ್ಕೊಂಡು ಹೋಗ್ಬಿಡ್ತೀವಿ. ಹಾಗಾಗಿದೆ ಜಡಭರತ. ಅವನು ಸ್ನಾನಕ್ಕೆ ಹೋದಾಗ ಮುಳುಗಾಗ್ತಾರೆ, ಎಲ್ಲೋ ಓಡಿ ಹೋಗ್ತದೆ ಅಂತ ಹಗ್ಗ ಕೈಯಾಗಿತ್ತು, ಹಿಂಗೆ ಮುಳುಗಾಕು ನೋಡು, ಹಗ್ಗ ಕಟ್ಕೊಂಡದ. ಹೀಗಾಗಿ ಸಂಪೂರ್ಣ ಅದರೊಳಗೆ ಧ್ಯಾನದೊಳಗೆ ಮಗ್ನನಾಗಿಬಿಟ್ಟ. ಒಂದು ದಿವಸ ಆ ಜಿಂಕೆ ಹೋಯ್ತು. ಕಾಲು ಬರ್ತದೆ ಪ್ರಾಣಿಗೆ, ಜಿಂಕೆ ಕಾಲು ಬಂತು ಹೋಗಿದೆ, ಅಯ್ಯೋ ಬಂದೇ ಇಲ್ಲ ಅಂತ ಸಂಜೀತನ ಸ್ನಾನಕ್ಕೆ ಹೋಗಿಲ್ಲ, ಸ್ನಾನನೇ ಮಾಡಿಲ್ಲ. ಅಯ್ಯೋ ಅದು ಬಂದಿಲ್ಲ, ಎಲ್ಲಿ ಹೋಯ್ತೋ ಏನೋ ಕಾಯ್ಕೋತ್ ಕೂತ. ಸಂಜೆನಾಗ ಬಂತ, ಅಂತೂ ಬಂದಿಲ್ಲ ನೀನು ಅಂತ ಆಗ ಸ್ನಾನಕ್ಕೆ ಹೋದ. ಅಂದರೆ ಪ್ರಾತಃ ಸ್ನಾನ ಹೋಯಿತು. ಬ್ರಾಹ್ಮೆ ಮುಹೂರ್ತೆ ಚೋತ್ತಾಯ ವಾಯುಪಸ್ಪರ್ಶವಾದವ. ಸ್ನಾನ ಸಂಧ್ಯಾ ಜಪ ಏಕಾದಶಿ ಬಂದು ಸ್ನಾನನೇ ಮಾಡಿಲ್ಲ. ಸ್ನಾನ ಮಾಡಿ ತಲೆ ಮೇಲೆ ಇದ್ದಿದ್ದು ಹೊಟ್ಟೆ ಹಸಿವಾಗ್ತದೆ ಅಂತೇಳಿ ಸಂಜೆ 4 ತನಕ ಸ್ನಾನನೇ ಮಾಡಿಲ್ಲ. ಮುಂಜಾನೆದು ಮಧ್ಯಾಹ್ನದ್ದು ಸಂಜೆದು ಎಲ್ಲ ಒಮ್ಮೆ ಸಂಧ್ಯಾ ಮುಗಿಸ್ಬಿಡೋಣ, ಸಂಧ್ಯಾ ಮಾಡಿ ಮಕ್ಕೊಂಡ್ಬಿಡ, ಮತ್ತೆ ಎಚ್ಚರ ಕೂತ್ರೆ ಹಸಿವಾಗ್ತದೆ ಅಂಥೇಳಿ ಈ ಥರ ಮಾಡ್ತಾ ಹೋಗ್ಬಿಟ್ರೆ ಯಾವ್ಯಾವ ಕಾಲಕ್ಕೆ ಏನೇನು ಮಾಡಬೇಕಂದ್ರೆ ಮಾಡಲೇಬೇಕು. ಅವನು ಆ ಥರ ಕೂತ್ಬಿಟ್ಟ, ಎಲ್ಲ ಹೋಯಿತು. ಕೊನೆಗೆ ವಯಸ್ಸಾಗ್ತದೆ ನೋಡ್ರಿ. ಆ ಜಿಂಕೆಯನ್ನು ನೆನೆಸ್ತಾ 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 ದೇವನ ಬಿಟ್ಟರೆ ಮುಂದಿನ ಜನ್ಮಗಳು ಜಿಂಕಿನೇ ಆಗ್ಬಿಟ್ರೆ. ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಮೇವ ಏತಿ ಕೌಂತೆಯ ಸದಾ ತದ್ಭಾವ ಭಾವಿತ. ಸಾಯುವಾಗ ಏನು ನೆನೆಸ್ಕೊಂಡು ಸಾಯ್ತಾನೆ ಅದೇ ಆಗಿ ಹೊಟ್ಟೆ. ಜಿಂಕೆಯನ್ನೇ ನೆನೆಸಿದ, ಜಿಂಕೆಯಾಗನೇ ಹೋಗ್ತಿದ್ರು. ಭಾಳ ವಿಚಿತ್ರ. ಒಬ್ಬನ ಹಾಸಿಗೆ ಮೇಲೆ ಬಿದ್ದಿದ್ದ, ಹೆಂಡತಿ ಮಕ್ಕಳು ಇದ್ರು, ನರ್ಸು ಇದ್ದರು. ಇನ್ನೇನು ಹೋಗ್ತಾ ಅಂತ ಖಾತ್ರಿಯಾಗಿತ್ತು. ನಾಳೆನೋ ಆರಿಸೋ ಅನ್ನೋದು ಗೊತ್ತಾಗಿದೆ. ಆಗ ಹೆಂಡತಿ ಮಕ್ಕಳು ಕರೆದ, ನರ್ಸುಗಳೆಲ್ಲ ಇದ್ದರು. ಆಗ ಅವ್ನು ಹೇಳ್ದ, ಹೆಂಡತಿ ನೋಡು ನಿನಗೆ 15 ಮನೆ ಕೊಟ್ಟೀನಿ ಅಂತ. ಮಕ್ಕಳಿಗೆ ಹೇಳ್ತಾರೆ, ನಿಮಗೆ ದೊಡ್ಡ ಮನೆಯವಲ್ಲ, 10 ಮನೆ ನಿಮಗೆ ಕೊಟ್ಟೀನಿ. ಮಗಳಿಗೆ ಹೇಳ್ತಾರೆ, ನೋಡು ನಿನಗೆ ಅತ್ಯಂತ ಹತ್ತಿರದಲ್ಲಿರುವ ಅವೇನು ಬಂಗ್ಲೋಗಳವಲ್ಲ ಅವು ನಿನಗೆ ಕೊಟ್ಟೀನಿ ಅಂತ ಹೇಳ್ದ. ಆ ನರ್ಸಿಗೆ ಅನ್ನಿಸ್ತು, ಡಾಕ್ಟ್ರಿಗೆ ಅನ್ನಿಸ್ತು, ಎಷ್ಟೋಪ್ಪ ಇವನ ಹತ್ರ ಮನೆಗಳು
15 ಮನೆ 20 ಮನೆ ಬಂಗ್ಲೋಗಳನ್ನೆಲ್ಲ ಕೊಡ್ಲಿಕ್ಕಂತಾನ, ಎಷ್ಟು ಶ್ರೀಮಂತ ಇದ್ದಾನ ಅಂತ ಹೇಳಿ ಆ ನರ್ಸ್ ಡಾಕ್ಟರ್ಗಳು ಗಾಬರಿ. ಆಮೇಲೆ ಹೊರಗೆ ಬಂದ ಏನು ಇಷ್ಟು ಶ್ರೀಮಂತ ಇದ್ದಾನೆ, ನಿಮ್ಗೇನು ಗೊತ್ತ್ರಿ, ನಮ್ಮ ಯಜಮಾನ ಹಾಲು ಹಾಕ್ತಾರೆ, ನಾನು 100 ಮನೆಗೆ ಹಾಲು ಹಾಕ್ತಾರೆ ಅವರು, ನನಗೆ 15 ಮನೆ, ಇವ್ರಿಗೆ 10 ಮನೆ. ಆ ಬಂಗ್ಲೋಗಳು ಅವರು ಕೊಟ್ಟ, ಬಂಗ್ಲೋಗಳನ್ನು ಕೊಟ್ಟಿಲ್ಲ, ಅವ್ರಿಗೆ ಹಾಲು ಹಾಕ್ರಿ ಅಂತ ಹೇಳಿಕ್ಕೆ ಸಾಯ್ಲಿಕ್ಕೆ ನನಗೆ ಸಾಯೋ ಮುಂದೆ ಕೂಡ ಇನ್ನೂ ಆಶಾ ಧನದ ಪಿಶಾಚಿ ಇವನು ಹಂಗೆ ಒಪ್ಸಾರ ಹೊರತು ಮನೆಗಳು ನಮಗೆ ಕೊಟ್ಟಿಲ್ಲ ಅಂದ್ರೆ ಹೇಗಿರ್ತದ ಅಂದ್ರೆ ಸ್ಮರಣ ಭಾವಂ ತ್ಯಜತ್ಯಂತೆ. ಸಾಯೋ ಮುಂದೂ ಕೂಡ ಆ ಗಿರಾಕಿನ ಬಿಡಬಾರದು, ಕಸ್ಟಮರ್ ಬಿಡಬಾರದು, ನೀವೇ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ಇದ್ದಾನೆ. ಸತ್ವನು ಸುಮ್ಮನೆ ಸುಖವಾಗಿ ಹಾಲು ಹಾಕ್ತೀವೋ ಏನು ಹಾಕ್ತೀವೋ ಬಿಡ್ತೀವೋ ಬೇರೆ ಮಾಡ್ತೀವಿ. ಮನುಷ್ಯನಿಗೆ ಈ ಥರ ಹಾಗೆ ಜಿಂಕೆಯಾಗಿ ಹುಟ್ಟಿದ ಕುರುಜಾಂಗಲ ಎಂಬತಕ್ಕಂತಹ ಪ್ರದೇಶ, ಅಲ್ಲಿ ಜಿಂಕೆಯಾಗಿ ಹುಟ್ಟಿದಾಗ ಶಾಲಿಗ್ರಾಮ ಕ್ಷೇತ್ರ, ಅಲ್ಲಿ ಕಾಲಂಜರದಲ್ಲಿರುವಾಗ ಈ ಜನ್ಮದೊಳಗೆ ಗೊತ್ತಾಗಿದೆ ನಾನು ಬಹಳ ತಪ್ಪು ಮಾಡಿದೆ ಅಂತ ಗೊತ್ತಾಗಿ ಮೃಗತ್ವ ನಿಮಿತ್ತ ಅವಸಾನಮೇವ ಗಣಯ, ಹೆಂಗಾದ್ರೂ ಮಾಡಿ ಇದೊಂದು ಜನ್ಮ ನಾನು ಕಳೆದು ಬಿಟ್ಟರೆ ಸಾಕಪ್ಪ, ಇನ್ನು ಮುಂದೆ ನಾನು ಮುಂದಿನ ಜನ್ಮದೊಳಗೆ ನಾನು ಉದ್ಧಾರ ಮಾಡಿಕೊಳ್ಳಬೇಕು ಅಂತ ಅವನಿಗೆಲ್ಲ ಜಾತ ಸ್ಮೃತಿ, ಪೂರ್ವ ಜನ್ಮದ ಸ್ಮರಣೆ ಇತ್ತು. ಯಾಕೆ ಜ್ಞಾನಿ, ಆದರೆ ಏನೋ ಒಂದು ಸಂಘದಿಂದಾಗಿ ಹೀಗಾಗಿಬಿಡ್ತದೆ. ಭಾಳ ಮೇಲೆ ಹೋದರೂ ಕೆಲವೊಂದು ಸಲ ಸಂಘ ದೋಷದಿಂದ ಈ ಥರ ಆಗ್ತಾ ಇರ್ತದೆ. ಅದರಿಂದಾಗಿ ಬಹಳ ಮಹತ್ವ ಸಜ್ಜನರ ಸಂಘ ಇರಬೇಕು. ಯಾಕಂದ್ರೆ ಇದೇ ಕಾರಣ, ಅವ್ರ ಸಂಘದಿಂದ ನಮಗೆ ಸದ್ಬುದ್ಧಿ ಅನ್ನೋದು ಬರ್ತದೆ. ಆಮೇಲೆ ಮೃಗ ಶರೀರ ತೀರ್ಥೋದಕ ಕ್ಲೀನಂ, ಅಲ್ಲಿ ಎಳೆ ಹುಲ್ಲುಗಳನ್ನು ಮಾತ್ರ ತಿಂದು ಬದುಕಿ ಆಮೇಲೆ ಆ ತೀರ್ಥದೊಳಗೇನೆ ಮೃಗ ಜನ್ಮವನ್ನು ಬಿಟ್ಟ ಮೇಲೆ ಅವನು ಚರ್ಮ ಶರೀರೇಣ ಗತಂ ವಿಪ್ರತ್ವಂ ಆಹುಹು. ಅಂಗಿರಸ್ ಗೋತ್ರದಲ್ಲಿ ಹುಟ್ಟಿದ್ದಾನೆ. ಅವನ ಮೊದಲನೇ ಹೆಂಡತಿಯಲ್ಲಿ ಹುಟ್ಟಿದ. ಕೆಲವು ಕಾಲ ಆದಮೇಲೆ ಆ ಬ್ರಾಹ್ಮಣನ ಹೆಂಡತಿ ಹೋದ್ಲು. ಅವನೇನು ಮಾಡಿದ, ಅಯ್ಯೋ ಪಾಪ ಸಣ್ಣ ಮಗ ಇವನು ಕೇಳಿ ಇವನು ರಕ್ಷಣೆಗೆ ಆಗ್ತೇಳಿ ಇನ್ನೊಬ್ಬ ಹೆಂಡತಿನ ಮದುವೆ ಮಾಡಿಕೊಂಡ. ಅವಳು ಚೆನ್ನಾಗಿ ನೋಡ್ತಾ ಇದ್ಲು ಮೊದಲಿಗೆ. ಅವಳಿಗೆ ಯಾವಾಗ ಮಕ್ಕಳು ಹುಟ್ಟಿದ್ರು, ಇವನು ತನ್ನ ಸೌತಿಯ ಮಗ ಅಂತೇಳಿ ಅವನಿಗೆ ಊಟ ಇಲ್ಲ, ತಿಂಡಿ ಇಲ್ಲ, ಏನೂ ಇಲ್ಲ. ಆದರೆ ಇವನಿಗೆ ತಾಯಿ ಮೇಲೆ ಕೋಪ ಇಲ್ಲ. ತಂದೆ ಹೇಗೆ ಮಾಡ್ದ ಅಂತಿಲ್ಲ, ಅವನಿಗೆ ಉಪನಯನ ಮಾಡಿಬಿಡ್ತಾರೆ. ನೋಡಪ್ಪ ಅವನು ಪೂಜೆ ಮಾಡ್ಕೋ, ಎಲ್ಲೋ ಯಾರ್ದೋ ಮನೆಗೆ ಪೂಜೆ ಮಾಡು, ಇನ್ನೊಂದು ಅನ್ನ ಸಾರನ್ನು ಹಾಕ್ತಾರೆ ಅಂತೇಳಿ ಅವನು ಪೂಜೆ ಉಪನಯನ ಮಾಡಿಬಿಟ್ರೆ ಸಂಧ್ಯಾವಂದನ ಮಾಡ್ತಾನೆ. ಪೂಜೆ ಮಾಡ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ. ಯಾಕೆ ಅಂದರೆ ಅವನಿಗೆ ಒಮ್ಮೆ ನಾನು ಪೆಟ್ಟು ತಿಂದೀನಿ, ನಾನು ಚೆನ್ನಾಗಿದ್ಬಿಟ್ರೆ ನೋಡಿ ಕೆಲಸ ಮಾಡೋದು ಸಿಕ್ಕರು ಅಂದರೆ ಅವನಿಗೆ ಕೆಲಸ ಎಲೆಕ್ಷನ್ ಮಾಡಿ ಸುಮ್ಮನೆ ಕೂತಿರ್ತಾನೆ. ಬಸವಣ್ಣ ಕೂತಾಗೆ ಅವನೇನು ಮಾಡೋಂಗಿಲ್ಲ, ಅವ್ನು ಹೇಳಲಿಕ್ಕೆ ಹೋಗಬಾರ್ದು. ಅವನು ಹೇಳೋದಕ್ಕಿಂತ ನಾವು ಮಾಡೋದೇ ವಾಸಿ. ಅವ ಕೆಲಸ ಕೆಡಿಸ್ಬಿಡ್ತಾನೆ. ಯದ್ವಾ ತದ್ವಾ ಭವಿಷ್ಯತಿ. ಆದ್ದರಿಂದಾಗಿ ಅವನು ಸುಮ್ಮನೆ ಕೊಡೋದು ತೀರ್ಥನೂ ಕೊಡೋಂಗಿಲ್ರಿ. ಅವ ತೀರ್ಥ ಕೊಡೋ ಮುಂದೆ ಚಳಿ ಬಿಡೋಣ, ಆಮೇಲೆ ಮಂತ್ರಾಕ್ಷತಿ ಕೊಡು ಅಂತಂದರೆ ಏನೋ ಅಸ್ತವ್ಯಸ್ತ ಚಳಿ ಬಿಡೋಣ. ಅದ್ರ ಕೆಲವರು ಕೆಲಸ ಕೆಡಿಸ್ತಾ ಇರ್ತಾರೆ. ಹೇಳಲಿಕ್ಕೆ ಹೋಗ್ಬೇಡಪ್ಪ, ಸುಮ್ಮನೆ ಇದ್ದರು ಅಂಥವ್ರು ಇರ್ತಾರೆ. ನಿಮಗೆಲ್ಲ ಗೊತ್ತದ, ಹೇಳಬೇಕಾಗಿಲ್ಲ. ಅವ್ರು ಸುಮ್ಮನೆ ಉತ್ಸವ ವಿಗ್ರಹ ಇದ್ದಂಗೆ ಅವ್ರು ಅವಾಗ ಬರ್ತಿರ್ತಾರೆ, ನೋಡಬೇಕು, ಆನಂದ ಪಡಬೇಕು. ಅವರ ಜಡಭರ್ತ ಅವಧೂತರು ಅಂತೇಳಿ ಚಿಂತನವನ್ನು ಮಾಡಿ ಸುಮ್ಮನೆ ಇರ್ಬೇಕಾಗ್ತದೆ. ಯಾಕಂದರೆ ಅದು ಇರ್ರಿಪೇರಬಲ್ ಆಗಿರುವ ವಸ್ತುವಿಗೆ ನೀವು ರಿಪೇರಿ ಮಾಡಲಿಕ್ಕೆ ಹೋಗಲೇಬಾರ್ದು. ಹಾಗಾಗಿ ಈ ಜಡಭರ್ತ ಹಾಗಾಗಿಬಿಟ್ಟಿದ್ರೆ ಯಾರು ಏನು ಮಾಡಲಿಕ್ಕಿಲ್ಲ, ಸ್ಥಾನ ಇಲ್ಲ. ಅವನ ಜನಿವಾರ, ಅವನ ಮೈ ಬಣ್ಣ ಒಂದೇ ಕಪ್ಪು. ಆಮೇಲೆ ಇಷ್ಟಾದರೂ ಕೂಡ ಟೊಣ್ಣೆ ಇದ್ದಾನೆ, ಗುಂಡಿದ್ದಾನೆ, ಟೂ ಹೆಲ್ದಿ, ಗುಂಡು ಹೆಂಗ ಏನು ತಿಂತ ಇಲ್ಲ. ಮತ್ತೆ ಹೆಂಗಿದ್ದ, ತಂಗಳು ಹಾಕ್ತಾಯಿದ್ರು, ಹಳಸಿದ್ದು ಹಾಕ್ತಾಯಿದ್ರು, ಎಂಜಲು ಹಾಕ್ತಾಯಿದ್ರು, ಅದನ್ನೇ ತಿಂತಾ ಇದ್ದ. ದಷ್ಟಪುಷ್ಟ ಇದ್ರು ನೋಡ್ರಿ. ಭಿಕ್ಷುಕರ ಮಕ್ಕಳು ಅವು ಗುಂಡುಕೊಂಡಿರ್ತಾರೆ, ಕಪ್ಪಿರ್ತಾವೆ ಒಟ್ಟೆ ಗುಂಡು. ನಮ್ಮ ಮನೆಯಾಗಿನ ಮಕ್ಕಳು ಹಾಲು, ಮೊಸರು, ಬಿಸ್ಕೆಟು, ಬ್ರೆಡ್ಡು ಎಲ್ಲ ಗೋಡಂಬಿ ತಿಂದರೂ ಕೂಡ ಹೀಗಿರ್ತಾವೆ. ನರಪೇತ ನಾರಾಯಣ ಅವು ಎಲ್ಲೋದ್ರು, ಎಷ್ಟು ಟಾನಿಕ್ ಕೊಡಿಸಿದ್ರು ಕೂಡ ಹಿಂಗೇ ಇರ್ತಾವ. ಅವು ಹೆಂಗೆ ಗುಂಡುಗೊಂಡಿರ್ತಾವ. ಎಂಜಲ ಮುಸುರಿ ತಿಂದು ಗಾಳಿ ಬೆಳಕು ಹಿಮವರ್ಷ ರವಿ ಪ್ರವಾಸ ಋತುಸತ್ರ ಪ್ರತಿತ ಗುಂಡುಗೊಂಡಿರ್ತಾವ. ಮನಸ್ಸಿಚ ಪರಿತುಷ್ಟೇ ಕೋರ್ಥವ ಕೋ ದರಿದ್ರ. ಯಾರು ಮನಸ್ಸಿನಿಂದ ಸಂತುಷ್ಟರಾಗಿರ್ತಾರೆ ನೋಡ್ರಿ, ಅವರು ನಿಜವಾಗಿ ತೃಪ್ತರು. ಬರೇ ಹೊಟ್ಟೆ ತಿಂದರೆ ಮನುಷ್ಯ ಬಲಿಷ್ಠನಾಗ್ತಾನಂತಿಲ್ಲ. ಅವ್ರ ಸ್ವಭಾವ, ದೇಹ ಸ್ವಭಾವ ಅದು ಎಷ್ಟಿದ್ರು ಹಾಗೆ. ಕೆಲವ್ರು ಏನು ತಿರಂಗಿಲ್ಲ, ಬುಸ್ ಹೋಗಿಬಿಡ್ತಾರೆ. ಪಾಪ ಉಪವಾಸ ಮಾಡ್ತಿರ್ತಾರೆ. ಭಾಳ ಉಪವಾಸ ಮಾಡಬೇಡ್ರಿ, ಗಾಳಿಯಿಂದ ದೇಹ ತುಂಬಿ ಬಿಡ್ತದೆ. ಆದ್ದರಿಂದಾಗಿ ಮತ್ತು
ಏನು ಬರ್ತದಪ್ಪ ಆ ರೋಗ ಈ ರೋಗ ಅಂತ ಬರ್ತದೆ. ಥೈರಾಯ್ಡ್ ಬಂದದ, ಈಗ ಹೊಸ ಶುರುವಾಗ್ಬಿಟ್ಟು ಭಾಳ ಉಬ್ಲಿಕತ್ತ. ಥೈರಾಯ್ಡ್ ಬಂದ್ರೆ ನೋಡ್ರಿ ಉಬ್ಲಿಕತ್ತ. ಏನೇನು ಕೆಲವರು ಏನು ತಿಂದರೂ ಕೂಡ ಹಾಗೆ ಇವ್ರು ಚೆನ್ನಾಗಿದ್ದಾನೆ. ಇವ್ರ ತಾಯಿ ಒಂದ್ಸಲ ಹೊಲ ಇತ್ತು. ನವೆಂಬರ್ ಡಿಸೆಂಬರ್ ಹೊಸ ಫಸಲು ಬರ್ತದೆ. ಹಾಗಾಗಿ ಸಂಕ್ರಾಂತಿ ಒಡ್ಡು ಹೊಲ ಕಾಯಿ ಅಂತ ಕೇಳಿದ್ರು. ಕೂತ ಆಮೇಲೆ ಹುಳುಗಳು ಪಕ್ಷಿಗಳು ಬರ್ತವೆ ನೋಡ್ರಿ. ಕೆಲವರು ನೋಡಪ್ಪ ಬೆಕ್ಕು ಬರ್ತಾವ, ಹಾಲು ಮೊಸರು ಇಟ್ಟಿವಿ ನೋಡ್ರಿ. ಹಾಲು ಮೊಸರು ನೋಡ್ಕೋತೇ ಕೂತಿರ್ತಾರೆ. ಬೆಕ್ಕು ಕೊಡು ಹೋಗ್ತದ ನೋಡ್ರಿ. ಮೇಲೆ ಏನಾಯ್ತು ನೋಡ್ರಿ ಅಂತ ಹೇಳಿರ್ತೀವಿ, ಹೊಡಿರಿ ಅಂತ ಹೇಳಿ ನೋಡ್ರಿ ನೋಡ್ಕೋತೇ ಕೂತ್ಬಿಡ್ತಾರೆ. ಬೋಲಾಶಂಕರ ಹಂಗಿರ್ತಾರೆ ಕೆಲವರು, ಏನಂದ್ರೆ ಅದೇ ಮಾಡ್ತಿರ್ತಾರೆ. ಯಾವ ವಾಟ್ಸಪ್ ತೋರ್ತದೆ 2 ಟೀ ಸ್ಪೂನ್ ಉಪ್ಪು, 2 ಟೀ ಸ್ಪೂನ್ ಮಸಾಲ ಅಂದ್ರೆ 2 ಟೀ ಸ್ಪೂನ್ ಬೋಗಣೆ ಹಾಕೋಣ, ಹಿಂಗೆ ಹಾಕಿ ಹುಳಿ ಆಯ್ತು ಅಂದ್ರೆ ಅದರಿಂದ ಹಾಕ್ಬೇಕಂತ ಅರ್ಥ. ಏನೋ ಮಾಡೋದಲ್ಲ. ಆ ರೀತಿಯಾಗಿ ಕೆಲವರು ಏನು ಗೊತ್ತಿರೋದಿಲ್ಲ. ಇವನಿಗೆಲ್ಲ ಗೊತ್ತಿಲ್ಲದೆ ಇದ್ದವರಂತೆ ಇದ್ದ. ಬೇಡ, ಈಗ ನಾನು ಸ್ವಲ್ಪ ಚಾಣಾಕ್ಷತನ ತೋರಿಸಿದೆ, ಹುಷಾರಾದೆ ಅಂತಂದ್ರೆ ಮತ್ತೆ ಸಂಸಾರದವ್ರು ನಾನು ಬೀಳ್ತೀನಿ. ಇದನ್ನು ನಾವು ಅಡ್ವಾಂಟೇಜ್ ತೆಗೆದುಕೊಂಡು ನಾವು ಜಡ ಬರ್ತಾರೆ ಹಂಗೆ ಏನು ಮಾಡ್ಲಿಕ್ಕೆ ಹೋಗ್ಲಿ. ಸ್ವಲ್ಪ ಶಾಣೆತನ ತೋರಿಸ್ಬಿಟ್ರೆ ಇವ್ರು ನಮ್ಮನ್ನೇ ತಲೆ ಮೇಲೆ ಗಣಸರಿತಾರಪ್ಪ. ಬೇಡ, ಏನು ಗೊತ್ತು, ಇನ್ನೋಸೆಂಟ್ ಇದ್ದಂಗೆ ಇವ್ರು ನಿಜವಾಗಿ ಮಹಾ ಜಡ. ಹಾಗಾಯ್ತು. ಆಮೇಲೆ ಅವ್ರು ಬಂದರು. ಅವ್ರು ಹೊಲಗಳಲ್ಲಿ ಪಕ್ಷಿಗಳೆಲ್ಲ ತಿಂದು ನೋಡ್ತಾ ಕೂತ ಒಬ್ಬ ರಾಜ, ಶೂದ್ರ ರಾಜ ನರಬಲಿಯನ್ನು ಕೊಡ್ತಾ ಇದ್ದ. 99 ಬಲಿ ಆಯಿತು. 100ನೇ ಬಲಿ ಕರ್ಕೊಂಡು ಬಂದರು. ಅವನಿಗೇನೋ ಭಯ ಬಂದಾಗ ಅವ್ರು ರಾತ್ರೋರಾತ್ರಿ ಫಲವನ್ನು ಮಾಡಿಬಿಟ್ಟು. ಆಗ ರಾಜನ ಹತ್ರ ಹೋಗ್ಬಿಟ್ಟು ಯಾರಾದರೂ ಬಲಿ ಸಿಗಬೇಕು ಅಂತ ನೋಡಿದ್ರೆ ಸಿಕ್ಕಲ್ಲೇ ಇವ್ರು ಚಂದಾಗಿ ಕೂತಿದ್ದ. ನಡಿ ಹತ್ರ ಕರ್ಕೊಂಡು ಹೋಗಿ ಬ್ರಷ್ ಹಚ್ಚಿ, ಸಾಬೂನು ಹಚ್ಚಿ, ಎಣ್ಣೆ ಹಚ್ಚಿ ಸ್ವಚ್ಛ ಸ್ನಾನ ಮಾಡಿದ್ರು. ಕರ್ರಗೆ ನೀರು ಬಂತು. ಘಟಾರೊಳಗೆ ನೀರು ಬಂದಾಗ ಅವ್ನ ಮೈ ಮೇಲಿಂದ ಸ್ವಚ್ಛ ಬೆಳ್ಳಗಾದ. ಜನಿವಾರ ಹಾಕಿದ್ರು, ಮೈಗೆಲ್ಲ ಕೆಂಪು ಬಣ್ಣ ಹಚ್ಚಿದ್ರು, ಕೆಂಪು ಕುಂಕುಮ, ಕೆಂಪು ಮಾಲಿ, ಕೆಂಪು ಮಡಿ, ಜಾಂಗ್ರಿ ಮಾಡಿದ್ರು, ಕೆಂಪು ಜಾಂಗ್ರಿ ಮಾಡಿ ಎಲ್ಲ ತಿನ್ನಿಸಿದ್ರು. ತಿಂತಾ ಇದ್ದಾನೆ. ಯಾಕೆ ಏನು ಕೇಳದೇ ಇರುವಾಗ ಕೊನೆಗೆ ರಾಜನ ಹತ್ರ ಕರ್ಕೊಂಡು ಹೋದ್ರು. ಪೂರ್ಣಾಹುತಿ ಚೆನ್ನಾಗಿದಪ್ಪ, ಒಳ್ಳೆ ದಷ್ಟಪುಷ್ಟ, ಇಲ್ಲಿವರೆಗೆ ಬಂದದ್ದೆಲ್ಲ ಬಲಿಗಳು ಅಷ್ಟೇ ಇದ್ದು ಪೂರ್ಣಾಹುತಿ ಚೆನ್ನಾಗಿದೆ ಅಂತೇಳಿ ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋದಾಗ ಆಗೇನಾಯ್ತು ಅಂದ್ರೆ ಬ್ರಹ್ಮ ತೇಜಸ ಅತಿ ದುರ್ವಿಷಹೇಣ ದಂದಹ್ಯಮಾನೇನು ವಪುಷ ವಧಸ್ಥಾನ. ಇಬ್ಬರು ಚೆನ್ನಾಗಿ ಕೈಯಲ್ಲಿ ಖಡ್ಗ ತೆಗೆದುಕೊಂಡಿದ್ದಾರೆ. ಹಿಂಗೆ ಕೂಡಿಸ್ಬೇಕು, ಹಿಂಗಿರ್ತಾವೆ ಯು ಶೇಪು, ಅಲ್ಲಿ ಮಲಗಿಸಿ ಹೊಡಿಬೇಕು. ಕೂತು ಬಿಟ್ಟ. ಖಡ್ಗ ತೆಗೆದುಕೊಂಡ್ರು, ಮೇಲೆ ಎತ್ತಿದ್ದಾರೆ, ಹೊಡಿಬೇಕು ಅಂದಾಗ ಸಹಸ ಉಚ್ಚಚಾಟ ಶೈವ ಭದ್ರಕಾಳಿ. ಕಾಳಿಯ ಉಪಾಸಕ ಅವನು. ಆ ಭದ್ರಕಾಳಿ ಎದ್ದು ಹೊರಗೆ ಬಂದು ಆ ಖಡ್ಗವನ್ನು ತೆಗೆದುಕೊಂಡು ಯಾರು ಕಟ್ಟಿಗರಿದ್ರಲ್ಲ ಅವರನ್ನೇ ಹೊಡೆದು ರಾಜನನ್ನು, ಅಲ್ಲಿರ್ತಕ್ಕಂಥ ಎಲ್ಲರನ್ನು ಹೊಡೆದಿದ್ದಾರೆ. ಹೊಡೆದು ಅವಳು ನರ್ತನವನ್ನು ಮಾಡ್ತಾ ಆ ರುಂಡಗಳನ್ನು ಚೆಂಡಾಡಿ ಅವಳು ನರ್ತನವನ್ನು ಮಾಡ್ತಾ ಇದ್ದಳು. ಆ ದುರ್ಗಾದೇವಿ ಅಷ್ಟು ಶಿರ ಕಂದುಕ ನೀಲಯ ಭಾಗವತ ಹೇಳುತ್ತೆ. ಆ ಚೆಂಡದ ತಲೆ ರುಂಡಗಳನ್ನೆಲ್ಲ ಚೆಂಡಿನಂತೆ ಆಟವನ್ನು ಆಡ್ತಾ ಇದ್ದ. ನಾನು ನೋಡ್ದ, ಹೊರಟೆ ಥ್ಯಾಂಕ್ಸ್ ಅಂತಂದ್ರೆ ನನ್ನನ್ನು ಬದುಕಿಸಿದೆಯಮ್ಮ ತಾಯಿ, ಒಂದು ಮಾತು. ಕೆಲವ್ರಿಗೆ ಏನೇನೋ ಉಪಕಾರ ಮಾಡಿದರೆ ಒಳ್ಳೇದಪ್ಪ, ಚಲೋ ಮಾಡಿದ್ರೆ ಕರೆಕ್ಟೆಸಿನೇ ಇರೋಂಗಿಲ್ಲ, ಕೃತಜ್ಞತೆಯೇ ಇರೋದಿಲ್ಲ. ಅಂತಾದ್ರೂ ಇವ ಮೊದಲನೇದ ಸ್ವಲ್ಪ ಕೃತಜ್ಞತೆ ಇಲ್ಲ. ಏವಮೇವ ಖಲು ಮಹದ ವಿಚಾರ ಅತಿಕ್ರಮ ಕಾತ್ಸ್ನೇನ ಆತ್ಮನೇ ಫಲತಿ. ದೊಡ್ಡವರಿಗೆ ನಾವು ಏನಾದರೂ ದ್ರೋಹವನ್ನು ಮಾಡಿದರೆ ಅದು ತಿರುಗಿ ನಮಗೆ ಬರುತ್ತದೆ. ಅದರಿಂದಾಗಿ ಇಂಥ ಮಹಾನುಭಾವ ಜಡಭರತ ಅವನಿಗೆ ದ್ರೋಹವನ್ನು ಮಾಡಿದ್ರಿಂದ ರಾಜನೇ ಸತ್ತು ಹೋದ. ಆಮೇಲೆ ಇವೇನು ಮಾತನ್ನಾಡಲಿಲ್ಲ, ಬಂದುಬಿಟ್ಟ. ಹಾಗಾದ್ರೆ ಇಷ್ಟು ಇವ್ರಿಗೆ ಹೇಳಿದ್ರೆ ಅಂತರಂಗ ಉಪಾಸಕ, ಒಳಗಿರೋ ಪರಮಾತ್ಮನ ಉಪಾಸಕ ದುರ್ಗಾದೇವಿ ಅಂತಾಳೆ. ನನ್ನ ಪತಿಯಾದ ಪರಮಾತ್ಮನ ಉಪಾಸನೆ ಮಾಡ್ತಾ ಇದ್ದಾನೆ. ಇವೆಲ್ಲ ಹೊರಗಿನ ಆಡಂಬರಗಳೆಲ್ಲ ಬೇಕಾಗಿಲ್ಲ ಅಂತ ಅವನಿಗೆ ಗೊತ್ತು. ಅವನು ಬಂದುಬಿಟ್ಟ. ಭಾಗವತ ಪರಮಹಂಸ ಅಂತ ಅವನನ್ನು ಕರೆದಿದ್ದ. ಆಮೇಲೆ ಬಂದ ಮೇಲೆ ಒಂದು ಗಿಡದ ಕೆಳಗಡೆ ಕೂತಾಗ ಅದೇ ಮಾರ್ಗದಲ್ಲಿ ಸಿಂಧು ಸೌವೀರ ದೇಶದ ರಾಜ ಇಕ್ಷುಮತಿ ನದಿಯನ್ನು ದಾಟಿಕೊಂಡು ಬಂದಿದ್ದಾನೆ. ಅವನು ಪಲ್ಲಕ್ಕಿಯಲ್ಲಿ ಕುಳಿತಾಗ ಅವನ ಪಲ್ಲಕ್ಕಿಯನ್ನು ಹೊರುವುದಕ್ಕಾಗಿ 4 ಜನ ಗೋವಿಗಳು ಬಂದಿದ್ದಾರೆ. ಹೊತ್ತು ಸಾಕಾಗಿದೆ. ಒಬ್ಬನಿಗೆ ಅವನಿಗೋ ಕಾಲಿಗೇನೋ ತಾಕಿದೆ, ಹರಟಾಗ ಯಾರಾದರೂ ಬೇಕಲ್ಲ. 11 ಜನ ಇದ್ಮೇಲೆ ಮೇಲೊಂದು 2-3 ಜನ ಇಟ್ಕೊಂಡಿರ್ತಾರೆ. ಆಗಿಂದಾಗಲೇ ಫೀಲ್ಡ್ ಮಾಡ್ಲಿಕ್ಕೆ ಬೇಕು ಅಂತ ಅನ್ನೋದಕ್ಕಾಗಿ ಯಾರು ಇಲ್ಲ. ನೋಡಿದ್ರೆ ಕಟ್ಟಿ ಮೇಲೆ ಕೂತಿದ್ದಪ್ಪ ಅಂತ
ಬಾ ಅಂತ ಕರೆದು ಬಂದ್ಬಿಟ್ಟು, ಯಾರು ಕರೀತಾರೆ ಅಲ್ಲಿ ಹೋಗೋದು, ಯಾರು ಬ್ಯಾಡ ಅಂದ್ರೆ ಬಿಟ್ಟು ಬಿಡೋದು. ಆಗ ಅವನು ಬಂದ, ಪಲ್ಲಕ್ಕಿ ಹೊರಡು, ಹೊರತು ಎಷ್ಟು ದೂರ ಇರಬೇಕು, ನಮ್ಮದು ನಿಮ್ಮದು ಮೊದಲಿಗೇನೆ ಮಾತುಕತೆ ಆಗಲಿ, ಇದು ಎಷ್ಟು ದಿವಸದ ಪ್ರಾಜೆಕ್ಟು ಅಂತ ಕೇಳಿಕೊಂಡು ಎಲ್ಲ ಉದ್ಯೋಗಕ್ಕೆ ಸೇರಿದ ಹಾಗೆ ಏನಿಲ್ಲ, ಬಾ ಅಂತ ಬಂದ್ಬಿಟ್ಟ. ಹೊರೊಂದ್ರೆ ಹೊರಿತಾ ಇದ್ದಾನೆ. ಆಗ ಭವನ್ ನಿಯಮಾನುಪಥಾಹ, ಒಮ್ಮೆ ಹೊರ ಅಂದರೆ ಇವ್ನು ಮನಸ್ಸಿಗೆ ಬಂದಾಗ ನಾನು ಇವ್ನು ಯಾರು ಹೇಳೋಲ್ಲ, ಲೆಫ್ಟ್ ಆ್ಯಂಡ್ ರೈಟ್ ಇಲ್ಲ, ಅವ್ನು ಲೆಫ್ಟ್ ಆದಾಗ ಇವ್ನು ರೈಟ್, ಅವ್ನು ರೈಟ್ ಆದಾಗ ಲೆಫ್ಟ್, ಅಥವಾ ಸವಕಾಶ ಜಂಪ್, ಏನು ಬೇಕಾದ್ರೆ ಮಾಡಿ ಹಬ್ಬಿಲ್ಲ ಪಿಪ್ಪಿಲ್ಲ ಜಂಪ್ ಮಾಡ್ತಾ ಇದ್ದಾನೆ. ಆಗ ಅವನು ನೋಡಿ ಏನು ಅಲ್ಲೇ ತೋರ್ಲಿಕ್ಕೆ ಬರೋದಿಲ್ಲ ಅಂದಾಗ ಅವ್ರು ಹೇಳ್ತಾರೆ, ಅಯ ಮಧುನೈವ ನಿಯುಕ್ತ ನ ಧೃತಂ ವ್ರಜತಿ, ಇವನು ಹೀಗೆ ಬಂದಿದ್ದಾನೆ, ಅವನಿಗಿನ್ನೂ ಪಲ್ಲಕ್ಕಿ ಹೊರಲಿಕ್ಕೆ ಬರಂಗಿಲ್ಲ, ಸಾವಕಾಶ ಹಿಡಿಬೇಕು ಯಾವಾಗ, ವೇಗದಿಂದ ಹಿಡಿಬೇಕು ಯಾವಾಗ ಗೊತ್ತಿಲ್ಲ ಅಂತ. ಅಡಿಗೆ ಮಾಡ್ರಿ ಅಂತ ಸೌಂಟ್ ಕೊಟ್ಟು ನೀರು ಹಾಕಿ ಅಕ್ಕಿ ಹಾಕಿದ್ರೆ ಏನು ಮಾಡಬೇಕು ಅಂತ ಕೈ ಆಡಿಸ್ಬೇಕು. ಅನ್ನ ಆಗೋತನ ಕೈ ಆಡಿಸ್ತಾ ಕೂತ್ರೆ ಅನ್ನ ಆಗಂಗಿಲ್ಲ, ಅದೇನಾಗ್ತದೆ ಅಂತಂದರೆ ಅದು ಗಂಜಿ ಆಗ್ತದೆ. ಯಾವಾಗ ಕೈ ಆಡಿಸ್ಬೇಕು ಅವಾಗ ಗಂಜಿನೇ ಕೈನೇ ಆಡಿಸ್ಲಿಲ್ಲ ಅಂದರೆ ನೀರು ಕಡಿಮೆ ಇದ್ರೆ ಹಂಜಕ್ಕೆ ಆಗ್ತದೆ. ಕೆಂಡ ಜಾಸ್ತಿನೂ ಇರಬಾರ್ದು, ಕಡಿಮೆನೂ ಇರಬಾರ್ದು. ಜಾಸ್ತಿ ಇದ್ರೆ ಹೊತ್ತಿ ಹೋಗಿಬಿಡ್ತದೆ, ಕಡಿಮೆ ಇದ್ದರೆ ಕೆಳಗಷ್ಟು ಅನ್ನ ಆಗ್ತದೆ, ಮೇಲೆಲ್ಲ ಅಕ್ಕಿ ಆಗ್ತದೆ. ಅನ್ನಂ ಚತುರ್ವಿಧಂ ಪ್ರೋಕ್ತಂ, ನಾವು ಮಾಡಿದ ಅನ್ನ ಒಂದು ಕಡೆಗೆ ಮುದ್ದಿ, ಒಂದು ಕಡೆಗೆ ಹಂಜಕ್ಕಿ, ಒಂದು ಕಡೆಗೆ ಹೊತ್ತಿರ್ತದೆ, ಒಂದು ಕಡೆಗೆ ನೀರಾಗಿರ್ತದೆ. ಅನ್ನಂ ಚತುರ್ವಿಧಂ ಪ್ರೋಕ್ತಂ. ಹಾಗೆ ಕೌಶಲ ಅನ್ನೋದು ಬೇಕು. ಅವ್ನು ಹೇಳ್ತಾನೆ, ಯಾಕೆ ಹೀಗಾಗಿ, ಏಷ ಸಾಂಸರ್ಗಿಕೋ ದೋಷ, ನಮ್ದೆಲ್ಲ ಇದು ಇವನು ಸಹವಾಸದ ದೋಷ ಅಂತ ಹೇಳಿದಾಗ ಆಗ ಅವ್ನು ಹೇಳ್ತಾರೆ, ರಹುಗನ ಪಾಪ ನೋಡಪ್ಪ, ಭಾಳ ದೂರದಿಂದ ಹೊತ್ಕೊಂಡು ಬಂದಿದ್ದಿ, ನಡೆದಿದ್ದಿ, ಬಾಯಾರಿಕೆ ಆಗಿದೆ, ಆಯಾರಿಕೆ ಆಗಿದೆ, ಪರಿಶ್ರಾಂತ ದೀರ್ಘ ಮಧ್ವಾನಂ ಊಹಿವಾನ್, ನೀನು ಒಬ್ಬನೇ ಹೊತ್ಕೊಂಡು ಹೋಗಿದ್ದಿ ಅಂತೆಲ್ಲ ಹೇಳ್ತಾರೆ. ನೋಡ್ದ, ಮತ್ತು ಸ್ವಲ್ಪ ಹೊತ್ತು ಮತ್ತು ಸರಿಯಾಗಿ ನಡೆದ. ಇನ್ನೊಂದು ಸ್ವಲ್ಪ ಹೊತ್ತು ಮತ್ತು ತಂದೆ ಸ್ಟೈಲ್, ಅವನು ಬೇರೆನೇ ಸ್ಟೈಲು, ಜಡ ಬರೋದು ಜೋರಾಗಿ ಬಿಡ್ತಾನೆ. ಸಿಟ್ಟು ಬಂತು, ಜೀವನ್ ಮೃತ ಮಾಂ ಕದರ್ಥೀಕರುತ್ತೆ ಭರ್ತೃ ಶಾಸನ ಅತಿಚರ. ಏನೋ ಮೂಢ, ನಾನು ಒಳಗಡೆ ರಾಜ ಕೂತೀನಿ, ನಿನಗೆ ಗೊತ್ತಾಗೋದಿಲ್ಲವೇ, ರಾಜನ ಶಾಸನವನ್ನು ನೀನು ಮೀರ್ತಾ ಇದ್ದೆ, ದಂಡಪಾಣಿಯಾಗಿ ನಿನಗೆ ಶಿಕ್ಷೆಯನ್ನು ಕೊಡ್ತೀನಿ ಅಂತ ಅವ್ನು ಹೇಳಿಬಿಟ್ಟ ರಾಜ. ಆಗ ಪಲ್ಲಕ್ಕಿ ಕೆಳಗಿಟ್ಟು, ಬಡಿ ಏನು ಮಾಡ್ತೀನಿ, ದ್ವಯೋಗಿತಂ ವ್ಯಕ್ತಮಪಿ ಪ್ರಲಬ್ಧಂ ಭರ್ತೃ ಸಮೇ ಸ್ಯಾತ್ ಯದಿ ವೀರ ಭಾಗ. ನನಗೆ ಭಾರವಾಯಿತು ಅಂತ ಹೇಳಿ ತಪ್ಪಿದ್ದಿ, ತೆಳಗಿದ್ದಿ, ಉದ್ದಿದ್ದಿ, ಕೆಂಪಿದ್ದಿ, ಕಪ್ಪಿದ್ದಿ, ಬೈ ಎಷ್ಟು ಬೈತೀವಿ ಬೈ. ಈಗ ನೋಡ್ರಿ, ಬೈಯೋರು ಮುಂದೆ ಬೈರಪ್ಪ, ನಾವು ಕೂತ್ ಬಿಡ್ತೀವಿ. ಹೊರಗೆ ಹೋದ್ರೆ ಚಲೋ, ಬೈತಾ ಇರುವಾಗ ಬೈರಪ್ಪ ಸ್ವಲ್ಪ ನೀವು ಕೂಡ್ರಿ, ನಾನು ಚಕ್ರ ಮಕ್ಕಳು ಹಾಕೊಂಡು ಕೊಡ್ತೀನಿ, ಪೂರ್ಣ ನಿಮ್ಗೆ ಶಕ್ತಿ ಇದ್ದಷ್ಟು ಬೈರಿ ಅಂತಂದರೆ ಇನ್ನೊಂದು ಎಷ್ಟು ಸಿಟ್ಟು. ಬೈಯೋರಿಗೆ ಪಾಪ ಬಾಯಿ ಒಣಗ್ಲಿಕ್ಕತ್ತದ, ಅದರಿಂದ ಶರ್ಬತ್ ಮಾಡಿಕೊಡ್ತೀನಿ, ಕುಡೀರಿ, ಸ್ವಲ್ಪ ಒಪ್ಪಿಗೆಯಿಂದ ಮತ್ತೆ ಬೈರಿ ಅಂತಂದರೆ ಆ ಶರ್ಬತ್ತು ಕೊಡಿರಿ ಚೆಂದ ಮಾರಿ. ಹಾಗೆ ಸ್ಥೌಲ್ಯಂ ಕಾರ್ಶ್ಯಂ ಆದಯ ವ್ಯಾಧಯಶ್ಚ ಕ್ಷುತ್ರ ಭಯಂ ಕಲಿರಿಚ್ಛ ಜರಾಚ. ದಪ್ಪಿದ್ದೀರಿ, ತೆಳಗಿದ್ದೀರಿ, ಕೆಂಪಿದ್ದೀರಿ, ಗಿಡ್ಡಿದ್ದೀರಿ, ಉದ್ದಿದ್ದೀರಿ, ಏನು ಬೈತೀವೋ ಬೈ. ದಾಸರು ಹಾಡು ಮಾಡಿ, ಬೈರೋ ಬೈರೋ ಮನಮುಟ್ಟಿ ಬೈರು, ಚೆಂದಾಗಿ ಬೈರಪ್ಪ. ಹಾಗೆ ಕೂತ ಜೀವನ್ ಮೃತತ್ವ, ನಿದ್ರ, ಆಲಸ್ಯ, ಮಣ್ಣು, ಇವೆಲ್ಲ ನೀವೇನಂತಿರಲ್ಲ, ಇದು ಯಾವುದು ನನಗೆ ಹತ್ತಂಗೆ ಇಲ್ಲ ಅಂತ ಹೇಳ್ಬಿಡ್ತಾನೆ. ಯಾಕೆ? ಕೆಂಪು, ಕಪ್ಪು, ಉದ್ದ, ತೆಳ್ಳಗ, ಇವೆಲ್ಲ ಯಾರಿಗೆ? ದೇಹಕ್ಕೆ ಬೈತಾ ಇದ್ದೀರಿ. ದೇಹ ನಾನಲ್ಲ, ಒಳಗ ಆತ್ಮ ಇದ್ದಾನೆ. ಆತ್ಮನಿಗೆ ಯಾವುದು ಕೆಂಪು, ಕಪ್ಪು, ಉದ್ದ, ಗಿಡ್ಡ ಅಂತಿಲ್ಲ. ಆತ್ಮ ಅಣು ಅಚ್ಛೇದ್ಯೋ, ಗೀತೆಯೊಳಗೆ ಹೇಳ್ತಾರೆ, ಅಚ್ಛೇದ್ಯೋಯಂ ಅದಾಹ್ಯೋಯಂ ಅಕ್ಲೇದ್ಯೋ ಅಶೋಷ್ಯೇವಚ ನಿತ್ಯ ಸರ್ವಗತ ಸ್ಥಾನೋ ಅಚಲೋಯಂ ಸನಾತನಃ. ಜೀವ ಬೆಂಕಿಯೊಳಗೆ ಹಾಕಿದ್ರೆ ಸುಡಂಗಿಲ್ಲ, ನೀರೊಳಗೆ ಹಾಕಿದ್ರೆ ತೊಯ್ಯಂಗಿಲ್ಲ, ಗಾಳಿ ಒಳಗೆ ಹಾಕಿದ್ರೆ ಒಣಗಂಗಿಲ್ಲ, ಏನಾದರೂ ಜೀವನಿಗೆ ಆಗೋದಿಲ್ಲ. ಅಂಥ ಜೀವ ಸ್ವರೂಪ ನಮ್ದೆಲ್ಲರೂ, ನಮ್ದು ನಿಮ್ದೆಲ್ಲರೂ. ಹಾಗಾಗಿ ಇವೆಲ್ಲ ಯಾರಿಗೆ ಅಂದರೆ ಚಂದ್ರ ಬಿಂಬ. ಚಂದ್ರ ದಪ್ಪಿದ್ದಾನೆ, ಕಣ್ಣಿಗಿದ್ದಾನೆ ಅಂದರೆ ಚಂದ್ರನ ಕಲ, ಚಂದ್ರನಲ್ಲಿ ಆ ದೋಷವಿಲ್ಲ. ಹಾಗೆ ದೇಹದ ದೋಷ, ನೀ ದೇಹಕ್ಕೆ ಎಷ್ಟು ಬಂದು ಬೈ, ಇವತ್ತಿರ್ತೋ ದೇಹ ಕೆಲವು ಕಾಲ ಆದ್ಮೇಲೆ ಹೋಗ್ಬಿಡ್ತದೆ. ಆದರೆ ದೇಹೇನ ಜಾತಸ್ಯ ಮೇ ನ ಸತ್ತಿ, ದೇಹಕ್ಕೆ ಬೈಲಿಕ್ಕತ್ತಿ, ನನಗೆ ಬೈತಾನೇ ಇಲ್ಲ ಅಂತ ಹೇಳ್ಬಿಡ್ತಾನೆ. ಆಮೇಲೆ ಅವನು ಅಷ್ಟಕ್ಕೆ ಬಿಡೋಂಗಿಲ್ಲ. ನಾನು ರಹುಗಳ ರಾಜ ಕೂತೀನಿ, ನೀನು ಹೊರ್ತಾ ಇದ್ದಿ, ಹೌದಾ? ನಾನು ಹೊರ್ತಾ ಇದ್ದೀನಿ. ನಾನು ಹೊರ್ತಾ ಇಲ್ಲಪ್ಪ, ನೀನು ರಾಜ, ನೀನೇನು ಕೂತಿ ಪಲ್ಲಕ್ಕಿ ಹೊತ್ತು, ಪಲ್ಲಕ್ಕಿಗೆ ಆಶ್ರಯ ಕೆಳಗಿಂದು
ಅದು ಅದರಿಂದ ಕಟ್ಟಿಗೆ, ಆ ಕಟ್ಟಿಗೆಗೆ ನನ್ನ ಹೆಗಲಿಗೆ ಟೊಂಕಕ್ಕೆ ತೊಡಿಗೆ ಮೊಳಕಾಲಿಗೆ ಪಾದಕ್ಕೆ ಭೂಮಿ. ಶುರುವೇ ಮಾಡಿಬಿಟ್ರಿ ಅವ ಭೂಮಿಗೆ ಯಾರು ಧಾರಣ ಮಾಡ್ಯಾರ? ಶೇಷದೇವರು ತಮ್ಮ ಹೆಡಿ ಮೇಲೆ. ಆ ಶೇಷದೇವರು ಯಾರು? ವಾಯುದೇವರು ಕೂರ್ಮ ರೂಪದಲ್ಲಿ ಧಾರಣ ಮಾಡಿದ್ದಾರೆ. ವಾಯುದೇವರು ಯಾರು? ವಿಷ್ಣು ಕೂರು ರೂಪ, ಆಧಾರ ಶಕ್ತಿ. ಅಂದ್ರೆ ಹೊತ್ತವನು ಯಾರು? ನಾರಾಯಣ. ಒಳಗೆ ಕೂತವನು ಯಾರು? ನಾನು ದೇಹಾತ್ಯ. ನಿನ್ನ ತೊಡಿ ಮೇಲೆ ಕಟಿ ಮೇಲೆ ಎದೆಯೊಳಗೆ ಜೀವನೊಳಗೆ ವಾಯುದೇವರು ಪರಮಾತ್ಮ. ಕೂತವನು ಯಾರು? ದೇವರು. ಹೊರುವವನು ಯಾರು? ದೇವರು. ಹೊತ್ಕೊಂಡವನು ಯಾರು? ದೇವರು. ನೀ ಕೂತಿಲ್ಲ, ನಾವು ಹೊತ್ತಿಲ್ಲ, ಎಲ್ಲ ದೇವರೇ ಇದ್ದಾನೆ. ನೀ ದೇವರ ಮೇಲೆ ಗತಿ, ನನಗೆ ಬೈತಾ ಇಲ್ಲ ಅಂತವ್ನು ಹೇಳಿ ಶುರು ಮಾಡಿಬಿಟ್ಟ. ಅಬ್ಬೋ, ಪಲ್ಲಕ್ಕಿಯವರವ್ರ ಇಷ್ಟು ಧ್ಯಾನ ಇದೆ. PhD ಓದವ್ರಿಗೂ ಇಷ್ಟು ಧ್ಯಾನ ನಮಗಿಲ್ಲ. ಇವ್ರಿಗೆ ಇಷ್ಟೆಲ್ಲ ಧ್ಯಾನ. ಇನ್ನು ಪಲ್ಲಕ್ಕಿ ಹೊರುವವನಲ್ಲಪ್ಪ. ಕಸ್ತಂ ನಿಗೂಢಶ್ಚರಸಿ ದ್ವಿಜಾನ ಬಿಭರ್ಷಿ ಸೂತ್ರಂ ಕಥಮೋವಧೂತ. ಯಾರಪ್ಪ ನೀನು? ನಿಗೂಢ, ಬೂದಿ ಮುಚ್ಚಿದ ಕೆಂಡ ಇದ್ದಾಗಿದ್ದಿ, ಜನಿವಾರವನ್ನು ಧಾರಣವನ್ನು ಮಾಡಿದ್ದಿ. ನೋಡಿದರೆ ಕಸ್ಯಾಸಿ, ಯಾವ ಋಷಿಯೋ ಮುನಿಯೋ, ಎಲ್ಲಿಂದ ಬಂದಿ? ನಾಹಂ ವಿಷಂಕೆ ಸುರರಾಜ ವಜ್ರ ನ ಪ್ರಕ್ಷಶೂಲ ನ ಯಮಸ್ಯ ದಂಡ ನಾಜ್ಞರ್ಥ ಸೋಮಾನಿಲ ವಿತ್ತ ಪಾಸ್ತ್ರಾತ್ ಶಂಕೆ ಭೃಶಂ ಬ್ರಹ್ಮಕುಲಾಪಮಾನ. ನಾನು ಇಂದ್ರನ ವಜ್ರಾಯುಧಕ್ಕೆ ಹೆದರೋದಿಲ್ಲ, ರುದ್ರದೇವರ ತ್ರಿಶೂಲಕ್ಕೆ ನಾನು ಹೆದರೋದಿಲ್ಲ, ಅಗ್ನಿ ಅರ್ಕ ಸೋಮ ದಿಕ್ಪಾಲಕರ ಆಯುಧಗಳಿಗೆ ಹೆದರೋದಿಲ್ಲ. ಆದರೆ ಒಂದಕ್ಕೆ ಹೆದರುತ್ತೇನೆ, ಶಂಕೆ ಭೃಶಂ ಬ್ರಹ್ಮಕುಲ ಅವಮಾನ. ಬ್ರಾಹ್ಮಣರ ಅವಮಾನವಾದರೆ ಎಂದು ಕುಲ ಉದ್ಧಾರವಾಗುವುದಿಲ್ಲ. ಎಂದು ಬ್ರಾಹ್ಮಣರ ಶಾಪ ನಮಗೆ ತಟ್ಟಬಾರದು. ಬ್ರಾಹ್ಮಣರ ಶಾಪ ತಟ್ಟಬಾರದು. ನಾವು ಬೈದ್ಬಿಡ್ತೀವಿ ಸಹಜವಾಗಿ. ಹೆಂಗೆ ಬ್ರಾಹ್ಮಣ ನಾವು ಕೊಟ್ಟದ್ರಿಂದ ಬದುಕಿದ್ದೇನೆ ಅಂದ್ರೆ ಬ್ರಾಹ್ಮಣ ಮನಸ್ಸು ನೆನೆಸ್ಕೊಂಡ ಅಂತಂದರೆ ದೇವ್ರ ಕೂತು ಹೇಳ್ಕೊತಾರೆ. ನಮ್ದು ಹೇಳೋದಿಲ್ಲ, ಭಗವಂತ ಇಂಥ ಅವಸ್ಥೆ ಕೊಟ್ಟಿಲ್ಲಪ್ಪ, ಅವ್ರು ಬೈತಾರೆ, ಇವ್ರು ಬೈತಾರೆ, ಏನು ಮಾಡಬೇಕು, ಭಾಳ ಕಷ್ಟ ಆಗಿದೆ ಅಂತ ಹೇಳ್ಕೊಂಡ್ರೆ ದೇವರ ಅಂತಾನೆ ನಿತ್ಯ ನಮ್ಮ ತಲೆ ಮೇಲೆ ನೀರಾಕ್ತಿ, ನೀನು ಕೇಳ್ಕೊಂಡು ನಿನ್ನನ್ನು ಉದ್ಧಾರ ಮಾಡ್ತೀನಿ ಅಂತ ಪರಮಾತ್ಮ ಉದ್ಧಾರ ಮಾಡ್ತೀನಿ. ಬೈದವ್ರಿಗೆ ಏನೋ ಆಯಿತು. ಶಂಕೆ ಭೃಶಂ ಬ್ರಹ್ಮಕುಲಾವ ಅಂತ ಹೇಳ್ತಾನೆ. ಆಗ ಅವನು ಹೇಳ್ತಾನೆ, ತದ್ಬ್ರೂಹಿ, ಹೇಳಪ್ಪ ನೀನು ಯಾರು ಅಂತ ಕೇಳಿ. ಶ್ರಮ ಆಗ್ತದ. ನಾನು ಹೊತ್ತವನಲ್ಲ, ನಾನು ಹೊರೋಣ ಅಂತ. ನಿಂಗೆ ಶ್ರಮ ಆಗ್ತದೋ ಇಲ್ಲೋ ಹೇಳು. ನೀವು ಹೊತ್ತಿದಿ, ನಿಂಗೆ ಆಯಾಸ ಆಗ್ಯದೋ ಇಲ್ಲ? ನಾನು ಒಳಗೆ ಕೂತೀನಿ, ನಂಗೆ ಖುಷಿ ಆಗ್ಯದೋ ಇಲ್ಲೋ? ಮತ್ತು ರಾಜ ಅಂತೇಳಿ ಇವೆಲ್ಲ ಈ ಪ್ರಶ್ನೆ ನೀನು ಉತ್ತರವನ್ನು ಕೊಡು ಅಂತ ಕೇಳಿದಾಗ ಆಗ ಅವನು ಹೇಳ್ತಾನೆ, ಕೋವಿದವಾದ ವದಸ್ಯತೋ ನಾತಿ ವಿಧಾನ ವರಿಷ್ಠ. ಏನೋ ರಾಜ, ನೀನು ಎಲ್ಲಿ ಹೊರಟಿಯೋ? ಕಪಿಲ ನಾಮಕ ಪರಮಾತ್ಮನ ಹತ್ರ ತತ್ವೋಪದೇಶ ಪಡಲಿಕ್ಕೆ ಹೊರಟಿದಿ. ನೀನು ಎಂಥ ಒಂದು ನಾಲೆಡ್ಜ್ ಇರಬೇಕು. ಕಪಿಲ ಪರಮಾತ್ಮ ಅವನ ಹತ್ರ ತತ್ವೋಪದೇಶ ಪಡಲಿಕ್ಕೆ ಹೊರಟಾಗಿಂತ ಚೀಪ್ ಆಗಿರ್ತಕ್ಕಂಥ ಮಾತುಗಳನ್ನು ಆಡ್ತಾ ಇದ್ದೆ. ಅಕೋವಿದ, ನೀನು ಕೋವಿದನಲ್ಲ, ವಿದ್ವಾನ್ ಅಲ್ಲ, ಆಗ ವಿದ್ವಾಂಸರಂತೆ ಮಾತನಾಡ್ತಾ ಇದ್ದಿ. ನತಸ್ಯ ತತ್ವಗ್ರಹಣಾಯ ಸಾಕ್ಷಾತ್ ವರೀಯಸೀರತಿ ವಾಚ ಸಮಾಸ. ಆ ಪರಮಾತ್ಮನ ಮಹಿಮೆ ತಿಳಿಯಲಿಕ್ಕೆ ಶಕ್ತಿ ಇರುತ್ತಾ? ಇಷ್ಟು ಹೇಳಿ ಒಂದು ಮಾತನ್ನು ಹೇಳ್ತಾನೆ. ಸ್ತಬ್ಧ ಪ್ರಮತ್ತಸ್ಯ ಚ ಪಿಷ್ಟಪೇಶ. ಪಿಷ್ಟ ಅಂದರೆ ಹಿಟ್ಟನ್ನು ನಾವು ಗೋಧಿಯನ್ನು, ಅಕ್ಕಿಯನ್ನು, ಬೇಳೆಯನ್ನು ನಾವು ಗಿರಣಿಯೊಳಗೋ ಅಥವಾ ಮಿಕ್ಸಿಯೊಳಗೋ ಹಾಕಿದರೆ ಹಿಟ್ಟಾಗಲಿ ಇನ್ನೂ ಸಣ್ಣ ಆಗಬೇಕು ಅಂತ 10 ಸಲ ಹಾಕಿದರೆ ಬ್ಲೇಡು ಸುಟ್ಟು ಹೋಗ್ತದೆ ಹೊರತು ಹಿಟ್ಟು ಎಷ್ಟಾಗಬೇಕು ಅಷ್ಟೇ. ಅದ್ರದ್ದು ಎಷ್ಟು ಹಿಟ್ಟು ಮಾಡಬೇಕು ಅಂತ ಬ್ಲೇಡಿಗೆ ಅದನ್ನು ಅಷ್ಟು ಹಿಟ್ಟು ಮಾಡ್ತದೆ. ಆಮೇಲೆ ಮತ್ತು ಜರಡಿ ಒಳಗೆ ಹಿಡಿದು ಆ ಹಿಟ್ಟನ್ನು ಮತ್ತೆ ನಾವು ಗಿರಣಿ ಒಳಗೆ ಹಾಕಿದರೆ ಇನ್ನೇನಾಗಂಗಿಲ್ಲ, ಒಂದು ಹಂತದವರೆಗೆ ಹಿಟ್ಟಾಗ್ತದೆ. ಆಮೇಲೆ ನೀವು ಎಷ್ಟು ಸಲ ಹಾಕಿದ್ರು ಕರೆಂಟ್ ವೇಸ್ಟು, ಬ್ಲೇಡ್ ಹೋಗ್ತದೆ. ಆಮೇಲೆ ಮಿಕ್ಸಿ ಸುಮ್ಮನೆ ಬರೋದಂತ ಒದರ್ತಾ ಇದೆ. ಹಾಗೆ ಪಿಷ್ಟಪೇಶ, ನಾನು ಈಗಾಗಲೇ ಹಿಟ್ಟಾಗಿಬಿಟ್ಟಿದ್ದೀನಿ ಅಂದರೆ ನನಗೆ ತತ್ವಜ್ಞಾನ ಬಂದಿದೆ. ನೀ ಎಷ್ಟು ಬೈದರೂ ಕೂಡ ನನಗೇನು ವಿಕಾರವಾಗೋದಿಲ್ಲ ಅಂತ ಹೇಳ್ತಾನೆ ಜಡಭರತ. ಅಂದರೆ ಅದು ಎಕ್ಸ್ಟ್ರೀಮ್ ಆ ಸ್ಥಾನಕ್ಕೆ ಹೋಗಿದ್ದಾನೆ. ನಾವು ಅಂತೀವಿ, ನೀವು ಎಷ್ಟು ಬೈತಿರೋ ಬೈರಿ, ಅಪ್ಪ ಬೈದು ಎಷ್ಟು ಬೈತಿರ್ಬೇಕು, ನೀವು ಬೈತಾ ಇರೋ ನಾವು ಮಾಡಂಗೆ ಮಾಡ್ತೀವಿ. ನಾವು ಜಡ ಬರ್ತೀವಿ, ನಾವೇನು ಉದ್ಧಾರ ಆಗಂಗಿಲ್ಲ, ನಮಗೇನು ನಿಮ್ಮ ಬೈಗಳು ಹತ್ತಂಗಿಲ್ಲ ಅಂತ ಅಂದ್ಬಿಟ್ರೆ ಆಗ ಜಡ ಬರ್ತಾ ಇವು ಮಂಡ್ ಅಂತ ಜಡ ಬರ್ತಾನೆ. ಜ್ಞಾನಿ ತತ್ವದ ವಿಷಯಗಳು ಜಗಳ ಆಡ್ರಿ ಹೊರತು ಯಾವುದೋ ಆಸ್ತಿ ವಿಷಯಕ್ಕೋ ಇನ್ಯಾವುದಕ್ಕೋ ವಿಷಯಕ್ಕೂ ತದ್ದ ಪ್ರಭಕ್ತ ಪಿಷ್ಟಪೇಶ ಆಗ ಅವನು ಹೇಳ್ತಾನೆ, ನೋಡಪ್ಪ ಅಭಿಮಾನವೇ ಕಾರಣ. ಸಾರಾಂಶ ಹೇಳಿಬಿಡ್ತೇನೆ, ಇದಕ್ಕೆಲ್ಲ ಅಭಿಮಾನವೇ ಕಾರಣ. ನಾನು ರಾಜ ಅಂತ ನಿಮ್ಗೆ ಅಭಿಮಾನ,
ನೀನು ತಿಳ್ಕೊಂಡು ನಾನೇನೋ ರಾಜ, ನೀನು ಯಾವುದಕ್ಕೆ ಸಿಂಧು ಸೌವೀರ ಅಂತ ಯಾವುದೋ ಒಂದು ಮಾಂಡಲಿಕ ರಾಜ, ಅಹಂಪುರ ಭರತೋ ನಾಮರಾಜ, ನಾನು ಸಾಕ್ಷಾತ್ ಪರಮಾತ್ಮ ಋಷಭನಾಮಕ ಪರಮಾತ್ಮನ ಮಗ, ಇಡೀ ಭೂಮಂಡಲಕ್ಕೆ ನಾನು ರಾಜನಾಗಿದ್ದೆ, ನನ್ನ ಮುಂದೆ ನೀನು ಕಾಚಿ ಕೋಚಿ. ಅಹಂಪುರ ಭರತೋ ನಾಮರಾಜ ವಿಮುಕ್ತ ದೃಷ್ಟ ಶ್ರುತ ಸಂಘ ಬಂಧ ಆರಾಧನ ಭಗವತ ಈಹಮಾನ. ದೇವರ ಆರಾಧನೆಯನ್ನು ಮಾಡ್ತಾ ಇರುವಾಗ ಏನೋ ಒಂದು ಕಾರಣದಿಂದಾಗಿ ಮೃಗ ಸಂಘ ಹತಾರ್ಥ, ಆ ಮೃಗದ ಸಂಘದಿಂದಾಗಿ ನಾನೆಲ್ಲ ಕಳೆದುಕೊಂಡು ಬಿಟ್ಟೆ. ಈಗ ಬ್ರಾಹ್ಮಣ ಜನ್ಮ ಪಡೆದಿದ್ದೇನೆ, ಇದು ನನ್ನ ಫೈನಲ್, ಇದು ಜನ್ಮ, ಇನ್ನು ಮುಂದೆ ನಾನು ಹುಟ್ಟಿ ಬರೋದಿಲ್ಲ ಭೂಮಿಯಲ್ಲಿ. ಚರ್ಮ ಶರೀರೇಣ ಗತಂ ವಿಪ್ರತ್ವಂ ಆಹುಃ ಅಂತ ಭಾಗವತ, ಇದು ಕೊನೆಯ ಜನ್ಮ. ಇನ್ನು ಮುಂದೆ ಪುನರಪಿ ಜನನಂ ಜಠರೇ ಜನನೇ ಜಠರೇ ಶಯನಂ ಇಲ್ಲ, ಇದು ಕೊನೆಯ ಜನ್ಮ. ಈಗ ಶಾಸ್ತ್ರದಲ್ಲಿ ಹೇಳ್ತಾರೆ, ಇಂಥವರು ಆರೂಢ ಪತಿತ, ಮೇಲೆ ಹೋಗಿರ್ತಾರೆ, ಇನ್ನೊಂದು ಸ್ವಲ್ಪ ಪ್ರಾರಬ್ಧದಿಂದ ಕೆಳಗಡೆ ಬೀಳುತ್ತಾರೆ, ಮತ್ತೆ ಮೇಲೆ ಹೋಗ್ತಾರೆ. ಅದನ್ನು ಮನುಷ್ಯ ಏರ್ತಾ ಇರುವಾಗ ನಮ್ಮಲ್ಲಿ ಬೈತಿರ್ತಾರೆ, ಮೇಲೆ ಹುಡುಕೊಂಡು ಹೋಗೋಣ, ಕೆಳಗಡೆಯಲ್ಲಿ ಬರದಲ್ಲಿ ಬಿದ್ದು ಹೋಗ್ಬಿಡ್ತಾರೆ. ಅದ್ರ ಮೇಲೆ ಭಾಳ ಏರುವಾಗ ಏರಿ ನಿಚ್ಚಣಿಕೆ ದೂರ ಸರಿದು ಬಿಟ್ಟರೆ ಬಿದ್ದು ಬಿಡ್ತೀವಿ. ಅದನ್ನು ಏರಿದ ಮೇಲೆ ಇಳಿಯೋದು ಗೊತ್ತಿರಬೇಕು. ಆರೂಢ ಪತಿಕ, ಮೇಲೆ ಹೋದ ಕೆಳಗೆ ಬಿದ್ದು ಹಾಗಾಯಿತು ಅಂತ ಹೇಳಿ, ತಸ್ಮಾತ್ ನರೋ ಅಂಗ ಸುಸಂಗ ಜಾತ ಜ್ಞಾನಾಸಿನೈವೇಯ ವಿವೃಕ್ಣ ಮೋಹ, ಆಗ ಅವನಿಗೆ ದಿವ್ಯವಾದ ತತ್ವೋಪದೇಶವನ್ನು ಕೊಟ್ಟು ಅಭಿಮಾನ ಪರಿತ್ಯಾಗವನ್ನು ಮಾಡಬೇಕು ಅಂತೇಳಿ. ಅಂದರೆ ಕಪಿಲನ ಹತ್ರ ಉಪದೇಶ ಪಡೀಲಿಕ್ಕೆ ಹೋಗುವ ಈ ರಘುಗಣ ರಾಜನಿಗೆ ಪ್ರಿಲಿಮಿನರಿ ಎಲ್ಲ ತತ್ವವನ್ನು ಹೇಳಿಕೊಟ್ಟು ಅವನಿಗೆ ಪಕ್ವನನ್ನಾಗಿ ಮಾಡಿ ಆ ರಾಜನನ್ನು ಕಪಿಲನ ಹತ್ರ ಈ ಜಡಭಕ್ತ ಕಳಿಸ್ತಾ ಇದ್ದಾನೆ. ಒಂದು ಮಾತನ್ನು ತಿಳಿದು ನಮಗೆ ಉದ್ಧಾರವಾಗುವ ಕಾಲ ಬಂತು ಅಂದರೆ ನಾವು ಗುರುಗಳನ್ನು ಹುಡ್ಕೊಂಡು ಹೋಗಬೇಕಾಗಿಲ್ಲ, ಗುರುಗಳೇ ನಮಗೆ ಸಿಗುತ್ತಾರೆ. ಇವತ್ತಿನ ಶಾಲಾ ಕಾಲೇಜುಗಳು ಬೇರೆ, ನಮ್ಮ ಅಧ್ಯಾತ್ಮ ವಿದ್ಯೆ ಬೇರೆ. ನಾವು ಶಾಲೆಗಳಿಗೆ ಅಲ್ಲಿ ಅಡ್ಮಿಷನು, ಈ ಕಾಲೇಜುಗಳು ಇಲ್ಲಿ, ಅಲ್ಲಿ ಚೆನ್ನಾಗಿದೆ, ಇಲ್ಲಿ ಚೆನ್ನಾಗಿದೆ ಅಂತ ಹೋಗಿ ಅಡ್ಮಿಷನ್ ಹಣವನ್ನು ಕಟ್ಟಿ ಓದ್ತೀವಿ. ನಮ್ಮ ಹಣೆ ವಾರಕ್ಕೆ ಎಷ್ಟು ಬರ್ತದೋ. ಆದರೆ ನಮ್ಮ ಪ್ರಾಚೀನ ಗುರುಕುಲಗಳ ಪದ್ಧತಿಯಲ್ಲಿ ಗುರುಗಳೇ ಬಂದು ಈ ವಿದ್ಯಾರ್ಥಿ ನನಗೆ ಕೊಡ್ರಿ, ನಾನು ಇವನಿಗೆ ಚೆನ್ನಾಗಿ ಪಾಠವನ್ನು ಹೇಳಿ ಒಂದು ಮೂರ್ತಿಯನ್ನು ಮಾಡಿ ಅನುಗ್ರಹವನ್ನು ಮಾಡ್ತೀನಿ ಅಂಥೇಳಿ ಗುರುಗಳು ಹುಡುಕಿಕೊಂಡು ಕರ್ಕೊಂಡು ಹೋಗಿ ತತ್ವವನ್ನು ಉಪದೇಶವನ್ನು ಮಾಡಿದಾಗ ಇವನಲ್ಲೇನು ಪ್ರಾವೀಣ್ಯ ಬರ್ತದೆ ಅದು ಬರೋದಿಲ್ಲ ಬೇರೆ. ಇದು ನಾನು ಚೇಷ್ಟೆ ಮಾಡ್ತಾ ಇಲ್ಲ. ಶಿಷ್ಯ ಯೋಗ್ಯ, ಇದು ಶಾಸ್ತ್ರಗಳು ಹೇಳಿದ ಶಿಷ್ಯ ಯೋಗ್ಯತಾಭಿಜ್ಞರಾದ ಗುರುಗಳು ಬಂದು ಅವನಿಗೆ ಹೇಳಿಕೊಡ್ತಾರೆ, ಈ ಮಾರ್ಗದಿಂದ ನೀನು ಹೋಗು. ನಿನ್ನೆ ಧ್ರುವನ ಕಥೆಯನ್ನು ಕೇಳಿದ್ರು. ಧ್ರುವ 12 ಗಂಟೆಗೆ ವಿಶಾಲ ನದಿಗೆ ಹೋದಾಗ ನಾರದರು, ಯಾಕೆ ನಾರನಿಗೆ ಇನ್ವಿಟೇಷನ್ ಇತ್ತಾ ಅಥವಾ ಉತ್ತಾನಪಾದ ಹೇಳಿದ್ನ ಅಥವಾ ಈ ಧ್ರುವ ಕರೆದಿದ್ನ? ನಾರದರೇ ಬಂದು ತತ್ವಜ್ಞಾನವನ್ನು ಕೊಟ್ಟು ಮಂತ್ರೋಪದೇಶವನ್ನು ಮಾಡಿ ಅವನಿಗೆ ಒಳ್ಳೆಯ ಫಲವನ್ನು ಕೊಡಿಸಿ. ಹಾಗೆ ಉದ್ಧಾರವಾಗುವ ಕಾಲ ಬಂತು ಅಂದರೆ ಗುರುಗಳು ನಮಗೆ ಉದ್ಧಾರವನ್ನು ಮಾಡ್ತಾರೆ. ಆ ನಂಬಿಕೆ ನಮಗೆ ಇರಬೇಕು, ಸನ್ಮಾರ್ಗದಲ್ಲಿ ಇರಬೇಕು, ಎಲ್ಲ ಅನುಗ್ರಹವನ್ನು. ಹಾಗೆ ಇಲ್ಲಿ ಎಲ್ಲವನ್ನು ಹೇಳಿಕೊಟ್ಟು ರಘುಗಣ ರಾಜ ಅಂತಾನೆ, ಮೌಹೂರ್ತಿಕಾದ್ಯಸ್ಯ ಸಮಾಗಮಾಚ್ಯ ದುಸ್ತರ್ಕ ಮೂರೋ ಅಪಹತಃ ಅವಿವೇಕ. ಒಂದು ಕ್ಷಣ ನಿಮ್ಮ ಸಹವಾಸದಿಂದ ನನಗೇನೋ ಒಂದು ಅಹಂಕಾರ ಇತ್ತು, ನಾನು ರಾಜ ಅಂತ ಮೆರವಣಿಗೆ ಮಾಡಿಸ್ಕೊಂಡು ಹೋಗ್ತಾರೆ. ಗುರುಗಳ ಹತ್ರ ಪಲ್ಲಕ್ಕಿಗೆ ಹೋಗ್ತಾರೆ. ಗುರುಗಳ ಹತ್ರ ಶಿಷ್ಯಸ್ತೇಹಂ ಶಾದಿಮಾನ್ ತ್ವಾಂ ಪ್ರಪನ್ನಂ ಸಮಿತ್ಪಾಣಿ ಉಪನಿಷತ್ತು ಹೇಳ್ತಾರೆ. ಆ ಥರಗಳು ಉಪನಿಷತ್ತು. ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ, ಕೈಯಲ್ಲಿ ಸಮಿತ್ತನ್ನು ಫಲವನ್ನು ತೆಂಗಿನಕಾಯಿ ಹಿಡ್ಕೊಂಡು ಗುರುಗಳ ಹತ್ರ ಹೋಗಿ ಅದನ್ನಿಟ್ಟು ಶಣ್ಣೋ ಮಿತ್ರ ಶ್ರವಣ ಅಂತೇಳಿ ಶಾಂತಿ ಪಾಠವನ್ನು ಹಾಕಿ ನನಗೆ ಸಹನಾಭವತು ಸಹನೋ ಭುನತ್ತು ತತ್ವವನ್ನು ಉಪದೇಶವನ್ನು ಮಾಡಿ ಶ್ರುತಮ್ಮೆ ಗೋಪಾಯ ನನಗೆ ಜ್ಞಾನ ಬರಲಿ ಅಂತ ಪ್ರಾರ್ಥನೆ ಮಾಡಿದಾಗ ಅವರೇನು ಉಪದೇಶವನ್ನು ಮಾಡ್ತಾರಲ್ಲ ಅದು ನೆರೆ ಮನಸ್ಸಿನಲ್ಲಿ ಕುಳಿತು. ನಾವು ಫೀ ಕೊಡ್ತೀವಿ, ನಮಗೆ ಇಷ್ಟು ಹೇಳಿಕೊಡ್ಬೇಕು, ನಮ್ಮ ಸಿಲೆಬಸ್ ಮುಗಿಸ್ಬೇಕು ಅಂತ ಡಿಮ್ಯಾಂಡ್ ಮಾಡಿದರೆ ವಿದ್ಯೆ ಬರುವುದಿಲ್ಲ. ವಿದ್ಯೆ ಬರಬೇಕಾದ್ರೆ
ಗುರು ಶುಶ್ರೂಷೆಯ ವಿದ್ಯೆ ಭೂರಿ ದಾನೇನ ವಾತವ ಅಥವಾ ವಿದ್ಯೆಯ ವಿದ್ಯೆ ಚತುರ್ಥಂ ನಾನು ಶುಶ್ರೂಮ ಅಂತ ಎಷ್ಟು ಅವನು ಕಷ್ಟಪಟ್ಟು ಓದ್ತಾನೋ ಅಷ್ಟು ನೈಪುಣ್ಯವನ್ನು ಪಡಿತಾನೆ. ಹಾಗೆ ಇಲ್ಲಿ ಹೇಳಿ ನಮೋ ಜ್ಞಾನಿಗಳು ಹೇಗಿರ್ತಾರೆ ಗೊತ್ತಿಲ್ಲ ಅಂತ ಹೇಳಿದಾಗ ಆಗ ಅವರಿಗೆ ಜಡಭರತರು ರಹುಗಣರಾಜನಿಗೆ ಸಂಸಾರದ ವರ್ಣನೆಯನ್ನು ಮಾಡ್ತಾರೆ. ಭಾಳ ದೊಡ್ಡದಿದೆ, 2 ಮಾತನ್ನು ಮುಗಿಸ್ತಾರೆ. ಭವಾಟವಿ ವರ್ಣನ ಅಂತ ಬರ್ತದೆ. ಅಡವಿ ಒಬ್ಬ ಮನುಷ್ಯನಿಗೆ ಕಣ್ಣಿಗೆ ಪಟ್ಟಿ ಕಟ್ಟಿ ಕತ್ತಲೆಯೊಳಗೆ ಅವನಿಗೆ ಅರಣ್ಯದಲ್ಲಿ ಕರೆದು ಬಿಟ್ಟು ಎಲ್ಲಿ ಒಂದು ಸೂರ್ಯನ ಕಿರಣವೂ ಕೂಡ ಬೀಳದೇ ಇರುವಷ್ಟು ಫಾರೆಸ್ಟ್ ಗಾಢವಾಗಿರ್ತಕ್ಕಂಥ ಅರಣ್ಯದೊಳಗೆ ಬಿಟ್ಟು ಪಟ್ಟಿಯನ್ನು ತೆಗೆದು ನಿನ್ನ ಊರಿಗೆ ನೀನು ಹೋಗಿ ಗಾಂಧಾರ ದೇಶ ಹೋಗಿ ಅಂತ ಕೇಳಿದಾಗ ಏನು ಗೊತ್ತಿರ್ತಾನೆ ಗೊತ್ತಿಲ್ಲ, ಎಲ್ಲಿಂದ ಬಂದಿನ ಗೊತ್ತಿಲ್ಲ, ಯಾವ ಪೂರ್ವನೋ ಪಶ್ಚಿಮನೋ ದಕ್ಷಿಣನೋ ಗೊತ್ತಿಲ್ಲ. ಆಗ ಕಣ್ಣಿಗೆ ಪಟ್ಟಿ ತೆಗೆದು ಹೋಗಿ ನಿನ್ನ ಊರಿಗೆ ಅಂದರೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಹಾಗೆ ನಮ್ಮ ಅವಸ್ಥೆಯಾಗಿದೆ ಇವತ್ತು. ಒಂದು ಕ್ಷಣ ವಿಚಾರ ಮಾಡ್ತೀವಿ, ಏನು ಅಂದರೆ ನಾವು ಬಂದ್ವಿ, ಎಷ್ಟು ವರ್ಷ ಆಯ್ತು ರೀ? 20 ವರ್ಷ 30 ವರ್ಷ 50 ವರ್ಷ ಹಿಂದೆ ಎಲ್ಲಿದ್ದೀವಿ ನೀನು ಗೊತ್ತಿಲ್ಲ. ಅದು ಯಾವ ಬಾಡಿಗೆ ಮನೆಯಾಗಿದ್ವಿ, ಇದ್ರ ಹಿಂದಿನ ಪಕ್ಕದಲ್ಲಿ ಏನಿಲ್ಲಿದ್ದಪ್ಪ, ಇದು ಒಂದು 10 ವರ್ಷ ಇತ್ತು, ಮನೆ ಕಟ್ಕೊಂಡು ಇದ್ವಿ. ಆದರೆ ಹೋದ ಜನ್ಮದಲ್ಲಿ ಏನಾಗಿದ್ವಿ ನಿಮ್ಗೆ ಯಾರಿಗಾರು ಹೇಳಿದ್ ಬರ್ತದೆ, ಮುಂದೆ ಏನಾಗ್ತೀವಿ ವಿಚಿತ್ರ. ಸಣ್ಣವರಿದ್ದಾಗ ಅರ್ಥವಾಗೋದಿಲ್ಲ, ವಯಸ್ಸಾದ ಮೇಲೆ ಮೃತ್ಯು ಹತ್ರ ಬಂದಾಗ ಎಲ್ಲಿಂದ ಬಂದಿಯೋ, ಯಾರೋ ತಂದು ಯಾರೋ ತಾಯಿ ದೇವರಿಗೆ ಕರೆಸಿದ ಕೂಡಿಸಿದ, ಇನ್ನು ಮುಂದೆ ಎಲ್ಲಿ ಹೋಗ್ತೀವೋ ಗೊತ್ತಿಲ್ಲಪ್ಪ. ಯಮ ಕರ್ಕೊಂಡು ಹೋಗ್ತಾನೆ, ಯಾವ ಹಾದಿಗಳು ಕರ್ಕೊಂಡು ಹೋಗ್ತಾನೋ, ಎಲ್ಲಿ ಕಟ್ಟಾಗ್ತದೋ, ಏನಾಗ್ತದೋ, ಎಷ್ಟು ದುಃಖನೋ, ಅಲ್ಲಿ ನರಕದೋ ಎಂಥ ಅನರ್ಥ ಅನುಭವಿಸ್ತೀವೋ, ಮತ್ತೆ ಹುಟ್ಟಿ ಬರ್ತೀವೋ. ಹಿಂದೆ ಅನೇಕ ಯೋನಿಗಳಲ್ಲಿ ನೊಂದು ನೊಂದು ಬೆಂದೆ ನಾನು, ಇಂದು ಭವದ ಬಂಧ ಬಿಡಿಸೋ ತಂದೆ ಗೋವಿಂದ. ಒಂದು ಕ್ಷಣ ವಿಚಾರ ಮಾಡಿ, ಹೆದರಿಕೆ, ಭಯ, ಒಬ್ಬರೇ ಕೊಡು, ಕತ್ತಲಿ ಒಳಗೆ ಮನೆಯೊಳಗೆ ಏನೋ ತೊಂದರೆ ಆಗಿ ಜಗಳ ಹೆಂಡತಿಯಿಂದ ಮಕ್ಕಳಿಂದ ಸಾಕಾಗಿಬಿಡ್ತ ಜೀವನ. ಸಾಕಪ್ಪ, ಸಾಕು ಈ ಭವಭಂಗ, ಸಾಕು ಈ ಮಾನಭಂಗ, ಸಾಕಬೇಕೆಂದ್ರೆ ಓ ರಂಗ ಅಂತ ಹಡ್ಕೋತ ಕೂಡ್ರಿ, ಏಕಾಂತದೊಳಗೆ ಕೂಡ್ರಿ, ಒಂದ್ಸಲ ವಿಚಾರ ಮಾಡ್ರಿ. ಏನು ಹಿಂಗೆ ಬಂದ್ವಿ, ಹಿಂಗೆ ಹೊಂಟ್ಬಿಟ್ಟು ಎಲ್ಲಿಂದ ಬಂದ್ವಿ ಗೊತ್ತು, ನನಗಂತೂ ಭಯ ಆಗ್ತದೆ. ಎಲ್ಲಿಂದ ಬಂದ್ವಿ ಗೊತ್ತಿಲ್ಲಪ್ಪ, ಎಲ್ಲಿ ಹೋಗ್ತೀವಿ ಗೊತ್ತಿಲ್ಲ, ಏನಾಗ್ತೀವಿ. ಈ ತರಹದ ಒಂದು ಈ ಸಂಸಾರದ ಅಡವಿ ದೇವರು ನಮ್ಮನ್ನು ತಂದು ಹಾಕಿಬಿಟ್ಟ, ಎಲ್ಲಿ ಕರ್ಕೊಂಡು ಹೋಗ್ತಾನೆ ಗೊತ್ತಿಲ್ಲ. ಹಾಗಾದ್ರೆ ಏನು ಮಾಡಬೇಕು? ಮುಕ್ತಿಗ ಗುರುವ ಗೀತಾ ವಿದ್ಯಾ ಸರ್ವ ವಿಡಂಬಿಕ. ಆಗ ಅಡವಿ ಒಳಗಿದ್ದಾಗ ನಮ್ಮೂರು ನನಗೆ ಗೊತ್ತಿಲ್ಲ, ಗಾಂಧಾರ ದೇಶ ಯಾವುದು ಗೊತ್ತಿಲ್ಲ. ಆಗೇನು ಮಾಡ್ತಾರೆ ಅಂದರೆ ಅಡವಿ ಒಳಗೆ ಸಂಚಾರ ಮಾಡತಕ್ಕಂಥ ಏನು ಗಿರಿಜನರು ಅರಣ್ಯ ಜನರು ಇರ್ತಾರಲ್ಲ, ನಿಮ್ಮೂರು ಯಾವುದು? ನನ್ನೂರು ಹಿಂಗದರಿ ಹೇಳ್ತಿದ್ರು ನಮ್ಮೂರು, ಹಾಗಾದ್ರೆ ಬಾ ಅಂತ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಿ ಅಡವಿ ದಾಟಿಸಿ ಆಗ ಗಂಧಾರ ದೇಶಕ್ಕೆ ಒಯ್ದು ಮುಟ್ಟಿಸ್ತಾರೆ. ಹಾಗೆ ನಮ್ಮ ಈ ಸಂಸಾರದೊಳಗೆ ನಮಗೂ ಒಬ್ಬರು ಬೇಕು. ಯಾರು? ಆಚಾರ್ಯ ದೇವ ವಿದ್ಯಾ ಪ್ರಾಪಿಷ್ಟ ಸಾಧಿಷ್ಟ ಭವತಿ. ನಾವು ಆಚಾರ್ಯರು ಬೇಕು, ಶ್ರೀಮದಾಚಾರ್ಯರು ಬೇಕು, ಟೀಕಾರಾಯರು ಬೇಕು, ರಘುತ್ತಮರು ಬೇಕು, ರಾಯರು ಬೇಕು, ಸತ್ಯಧ್ಯಾನರು ಬೇಕು. ಅಂಥವ್ರು ನೋಡಪ್ಪ, ನೀನು ಇಲ್ಲಿದೆ ಅಲ್ಲಿದೆ ನಮ್ಮ ಮನೆ, ಇಲ್ಲಿಗೆ ಸುಮ್ಮನೆ ಹಾಡಿದರೆ ನಮ್ಮ ಮನೆ ವೈಕುಂಠರಿ, ನಾವಿಲ್ಲಿ ಬಂದ್ಬಿಟ್ಟಿವಿ, ಹಾದಿ ತಪ್ಪಿ ಹೋಗ್ಬಿಟ್ಟಿದೆ. ಗುರುಗಳು ಬಂದು ನೋಡಪ್ಪ ಈ ದಾರಿಯಿಂದ ಹೋಗು, ಬ್ರಹ್ಮಾಂತ ಗುರುವಸ್ಸಾಕ್ಷಾದಿಷ್ಟಂ ದೈವಂ ಶ್ರೇಯಪತಿ ಆಚಾರ್ಯ ಶ್ರೀಮದಾಚಾರ್ಯ. ಇನ್ನೊಂದು ಶ್ಲೋಕ, ಏನಾಹಮಿಹ ದುರ್ಮಾರ್ಗ ಉದ್ಧತ್ಯ ಅಭಿನಿವೇಶಿತ ಸಮ್ಯಕ್ ಶ್ರೀ ವೈಷ್ಣವೇ ಮಾರ್ಗೆ ಪೂರ್ಣ ಪ್ರಜ್ಞಂ ನಮಾಮಿತಂ. ಆಗ ಗುರುಗಳು ಬಂದು ನಮ್ಮ ಕೈ ಹಿಡಿದು ನಮಗೆ ಸರಿಯಾದ ಮಾರ್ಗಕ್ಕೆ ಕರ್ಕೊಂಡು ಹೋಗ್ತಾರೆ. ಆಗ ನಮ್ಮ ಗಮ್ಯವನ್ನು ನಾವು ಸೇರ್ತೇವೆ, ಮೋಕ್ಷವನ್ನು ಸೇರ್ತೇವೆ. ಇದು ಸಂಸಾರ ಅಡವಿ, ಮೋಕ್ಷ ಅಂತ ಅನ್ನೋದು ನಮ್ಮ ಮನೆ ಅನ್ನುವುದನ್ನು ರಘುಗಣ ರಾಜನಿಗೆ ಆ ಜಡಭರತರ ಉಪದೇಶವನ್ನು ಮಾಡ್ತಾರೆ. ಅದಾದ ಮೇಲೆ ಸಪ್ತದ್ವೀಪ, ಸಪ್ತ ಸಾಗರ ಅದನ್ನೆಲ್ಲವನ್ನು ಕೂಡ ವಿಸ್ತಾರವಾಗಿ ವರ್ಣನೆ ಮಾಡ್ತಾರೆ. ಭೂಗೋಳ, ಖಗೋಳ ಅವುಗಳನ್ನೆಲ್ಲ ಚೆನ್ನಾಗಿ ವರ್ಣನೆಯನ್ನು ಮಾಡ್ತಾರೆ, ವಿವರಣೆಯನ್ನು ಕೊಡ್ತಾರೆ. ಅದನ್ನೆಲ್ಲ ಕೇಳ್ತಾನೆ. ಕೇಳಿದ ಮೇಲೆ ರಾಜನಿಗೆ ಕೊನೆಗೆ ಪಂಚಮಸ್ಕಂದದ ಕೊನೆಯಲ್ಲಿ
ಭೂ ದ್ವೀಪ ವರ್ಷ ಸರಿದಂತ್ರ ನಖ ಸಮುದ್ರ ಪಾತಾಳ ದಿನ್ ನರಕ ಭಾಗಣ ಲೋಕ ಸಂಸ್ಥ ಗೀತಂ ಮಯ ತವ ನೃಪಾದ್ಭುತ ಈಶ್ವರಸ್ಯ ಸ್ಥೂಲಂ ವಪುಃ ಸಕಲ ಜೀವ ನಿಕಾಯ ಧಾಮ. ರಾಜ, ನಿನಗೆ ಭೂಮಿ, ದ್ವೀಪಗಳು, ನದಿಗಳು, ಸಮುದ್ರಗಳು, ಪರ್ವತಗಳು ಎಲ್ಲವನ್ನೂ ವರ್ಣನೆ ಮಾಡಿದೆ. ಪಾತಾಳ ಲೋಕದವರೆಗೆ ಎಲ್ಲವನ್ನೂ ವರ್ಣನೆ ಮಾಡಿದೆ. ವೈಕುಂಠ ಸತ್ಯಲೋಕದವರೆಗೆ ಎಲ್ಲ ಲೋಕಗಳನ್ನು ವರ್ಣನೆ ಮಾಡಿದೆ. ಇಷ್ಟೆಲ್ಲ ಯಾಕೆ ವರ್ಣನೆ ಮಾಡಿದೆ ಗೊತ್ತಾ? ಇದೆಲ್ಲ ಪರಮಾತ್ಮನ ವಿರಾಟ್ ರೂಪ. ಸ್ಥೂಲಂ ವಪು ಸಕಲ ಜೀವ ನಿಕಾಯ ಧಾಮ. ಎಲ್ಲ ಜೀವರಿಗೆ ಆಶ್ರಯನಾಗಿರುವ ಮೂಲ ರೂಪಿಯಾದ ವಿರಾಟ್ ರೂಪಿಯಾದ ಪರಮಾತ್ಮ, ಅದನ್ನು ನೀ ಚಿಂತನವನ್ನು ಮಾಡು. ಏನೇನು ನೋಡ್ತೀವಿ, ಕಂಬವನ್ನು ನೋಡ್ತೀವಿ, ಗಿಡವನ್ನು ನೋಡ್ತೀವಿ, ದೀಪವನ್ನು ನೋಡ್ತೀವಿ, ಗಾಳಿಯನ್ನು ನೀನು ತೆಗೆದುಕೊಳ್ತಿದ್ದಿ, ಆಮೇಲೆ ನೆಲದ ಮೇಲೆ ಕೊಡ್ತಿದ್ದಿ, ಎಲ್ಲದರಲ್ಲಿ ಪರಮಾತ್ಮ ಇದ್ದಾನೆ ಅಂತ ತಿಳಿದುಕೋ. ಯಾಕೆ ರಾಜ ಈ ಸ್ಕಂದ ಕೇಳುವಾಗ ಇನ್ನು 3 ದಿವಸ ಮಾತ್ರ ಅವನಿಗೆ ಆಯುಷ್ಯವಿದೆ. 4 ದಿವಸ ಕಳೆದು ಹೋಗಿದೆ, ನಮಗೂ 4ನೇ ದಿವಸ ಬಂದಿದೆ, ಇನ್ನು 3ನೇ ದಿವಸ ಹೋಗುತ್ತೆ ನಮಗೂ. ಹಾಗಾಗಿ ಈ 3 ದಿನಗಳಲ್ಲಿ ಭಗವಂತನ ಚಿಂತನವನ್ನು ಮಾಡುವಂತ ಗೀತಮಯ ತವ ರೂಪ ಅದ್ಭುತ ಈಶ್ವರ, ಅದ್ಭುತವಾದ ಪರಮಾತ್ಮನ ರೂಪವನ್ನು ಹೇಳಿದ್ದೇನೆ, ಇದು ನಿನ್ನ ಚಿಂತನವನ್ನು ಮಾಡು ಅಂತ ಹೇಳಿದಾಗ ರಾಜ ಚಿಂತನವನ್ನು ಮಾಡ್ತಾ ಇದ್ದಾನೆ. 6ನೇ ಸ್ಕಂದದಲ್ಲಿ ಕೇಳ್ತಾನೆ, ನಿವೃತ್ತಿ ಮಾರ್ಗ ಕಥಿತ ಆದೌ ಭಗವತ ಯಥ ಕ್ರಮಯೋಗೋಪಲಬ್ಧೇನ ಬ್ರಹ್ಮಣ ಯದ ಸಂಸ್ಕೃತಿ. ನಿವೃತ್ತಿ ಮಾರ್ಗ, ಪ್ರವೃತ್ತಿ ಮಾರ್ಗ ಅಂತ 2. ಪ್ರವೃತ್ತಿ ಮಾರ್ಗದ ಸಂಸಾರ, ನಿವೃತ್ತಿ ಮಾರ್ಗದಿಂದ ಮೋಕ್ಷ, ಇವೆಲ್ಲ ಆಗ್ತದೆ. ಹಾಗಾಗಿ ಪ್ರವೃತ್ತಿ ಧರ್ಮವನ್ನೆಲ್ಲ ಹೇಳಿದ್ದೀರಿ, ಅಧರ್ಮದಿಂದ ಸಿಗತಕ್ಕಂಥ ನರಕಗಳ ವರ್ಣನೆ ಹಿಂದೆಲ್ಲ ಮಾಡಿದ್ದೀರಿ, ಮನ್ವಂತರವನ್ನು ಕೂಡ ಹೇಳಿದ್ದೀರಿ, ಪ್ರಿಯವ್ರತ ಉತ್ಥಾನ ಪಾದನ ಚರಿತ್ರೆಯನ್ನು ಹೇಳಿದ್ದೀರಿ, ಭೂಮಿಯ ಸಂಸ್ಥಾನವನ್ನು ಹೇಳಿದ್ದೀರಿ, ಅಧುನೇಹ ಮಹಾಭಾಗ. ಈಗ ನನಗೆ ಹೇಳಬೇಕು ಏನು ಗೊತ್ತಾ? ನಾನೋಗ್ರ ಯಾತನಾನ್ನೇಯ ತನ್ನೇ ವ್ಯಾಖ್ಯಾತ ಬರಸ. ಹಿಂದೆ ನರಕವನ್ನು ಹೇಳಿದ್ದೀರಲ್ಲ, ಆ ನರಕಗಳು ಆಗಬಾರದು ಅಂತ ಆದರೆ ಏನು ಉಪಾಯವನ್ನು ಮಾಡಬೇಕು ಅದನ್ನು ಹೇಳ್ರಿ ಅಂತ ಕೇಳ್ತಾರೆ. ಬಹಳ ಚೆನ್ನಾಗಿ ನಾವು ಪಾಠವನ್ನು ಕಲಿತಾ ಇರುವಾಗ ಮುಂದಿನ ಪಾಠ ಹಿಂದಿನ ಸಪಾಠ. ಇವತ್ತೇನು ಹೇಳಿದ್ರು ಪುರಾಣ, ಈಗ ಕೇಳಿರ್ತೀವಿ, ನಿನ್ನೇನು ಹೇಳಿರಿ ಸಪಾಠ, ಎಲ್ಲ ಏನೂ ಗೊತ್ತಿಲ್ಲ, ನೆನಪಿಲ್ಲ. ಮುಂಜಾನೆ ಏನು ಊಟ ಮಾಡಿ ಆಚಾರ 1 ನಿಮಿಷ ಮುದ್ದೆ ಪಲ್ಯ ಮಾಡಿವೋ, ಸಾರು ಮಾಡಿವೋ, ಮಜ್ಜಿಗೆ ಪದ ತಿಂದಿವೋ, ಅಥವಾ ಬರೇ ನೀರು ಸಾರು ತಿಂದಿವೋ ಗೊತ್ತಿಲ್ಲ, ನೆನಪಾಗೋದು. ಆದರೆ ರಾಜ ಅಂಥ ಕಾಲದಲ್ಲಿಯೂ ಕೂಡ ಇಷ್ಟೆಲ್ಲ ನೀವು ನನಗೆ ಹೇಳಿದ್ದೀರಿ ಅಂತ ತಿರುಗಿ ಅನುವಾದವನ್ನು ಮಾಡಿ, ಪುರೋರಧೀತಂ ಗುರವೇ ನಿವೇದಿತಂ. ಗುರುಗಳಿಂದ ಕಲಿತ ವಿದ್ಯೆಯನ್ನು ಗುರುಗಳಿಗೆ ಒಪ್ಪಿಸಿದಾಗ ಏನು ಸಂತೋಷವಾಗ್ತದೆ, ನೀವು ₹1,00,000 ಕೊಟ್ಟು ಸಂತೋಷ. ಯಾಕೆಂದರೆ ಇಷ್ಟು ಇವನಿಗೆ ಏಕಾಗ್ರವಾದ ಮನಸ್ಸಿನಿಂದ ತಿಳಿದಿದ್ದಾನೆ ಅಂತ ಸಂತೋಷವಾಗಿ ನಾನಾ ಉಗ್ರ ಯಾತನೆಗಳಿಂದ ದಾಟುವ ನರಕವನ್ನು ದಾಟುವ ಉಪಾಯವನ್ನು ಹೇಳಿಕೊಡ್ರಿ ಅಂತ ಕೇಳಿದಾಗ ಅದಕ್ಕೆ ಶುಕಾಚಾರ್ಯ ಹೇಳ್ತಾರೆ, ನಚೇದಿಹೈವಾಪಚಿತಿಂ ಯಥಾಂಹಸಃ ಕೃತಸ್ಯ ಕುರ್ಯಾ ಮನ ಉಕ್ತಿ ಪಾಣಿಭಿ. ನೋಡಪ್ಪ, ಅಮ್ಮಸ್ ಅಂದ್ರೆ ಪಾಪ. ಪಾಪವನ್ನು ಮಾಡಿದ ಮೇಲೆ ಮನುಷ್ಯ ಪಾಪ ಮಾಡ್ತಾನೆ, ಬ್ಯಾಡ ಅಂದ್ರೆ ಮಾಡ್ತಾನೆ. ಏನೋ ಮಾಡಂಗಿಲ್ರಿ, ಯಾರು ಮಾಡಿಲ್ರಿ ಪಾಪ? ಅದ್ಯತ್ವಾತ್ ಅಲ್ಪಶಕ್ತಿತ್ವಾತ್ ಆಲಸ್ಯಾತ್ ದುಷ್ಟಭಾವನಾತ್ ಕೃತಾಪರಾಧಂ ಕ್ಷಪಣಂ ಕ್ಷಂತುಮರ್ಹಸಿ ಮಾಂ ವಿಭೋ. ಗೊತ್ತಾಗದೆ ಪಾಪ ಮಾಡಿರ್ತೀವಿ. ಅಷ್ಟು ಸಣ್ಣ ಕೂಸಿದ್ದಾಗ ಏನು ಗೊತ್ತಿರಪ್ಪ, ನಾವು ತಂದೆ ತಾಯಿ ಕರ್ಕೊಂಡಾಗ ಅಲ್ಲೆಲ್ಲ ಉಗುಳಿರ್ತೀವಿ, ಕರ್ಕೊಂಡಿರ್ತೀವಿ, ಮಲಮೂತ್ರ ವಿಸರ್ಜನೆ ಮಾಡಿರ್ತೀವಿ, ಇವೆಲ್ಲ ತಿಳಿದು ಮಾಡಿವೆ. ಮಾಡಿ ಅದ್ಯತ್ವಾತ್ ಎಲ್ಲರೂ ಮಾಡಿದವ್ರೆ. ಅದ್ಯತ್ವಾತ್ ಅಧ್ಯಯನದಿಂದ ಮಾಡಿರ್ತೀವಿ. ಅಲ್ಪಶಕ್ತಿತ್ವ ಕೆಲವೊಂದು ಸಲ ಆಗಂಗಿಲ್ಲ, ಯಾರು ಮಾಡ್ತಾರೋ ವಾಸ ಇಷ್ಟು ಮಾಡಿಬಿಡ್ತೀವಿ ಸಾಕಪ್ಪ. ಗೋಕುಲಾಷ್ಟಮಿ ಏನಂದ್ರೆ 6 ಗಂಟೆಯಿಂದ ಅರ್ಗೆ ಕೊಡ್ಲಿಕ್ಕೆ ಶುರು ಮಾಡಿಬಿಡ್ತಾರೆ, 12 ಗಂಟೆಗೆ ಇರ್ತಾವ, 6 ಗಂಟೆಯಿಂದ ಅರ್ಗೆ ಕೊಟ್ಟು ಬಿಡ್ತೀವಪ್ಪ. ಕೆಲವರು 8 ಅಂತಾರೆ, ಕೆಲವರು 9 ಅಂತಾರೆ, ಕೆಲವರು 11